ಕರ್ತರ ಪರಿಷದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಂ, ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಹಾಂ, ರೀಜನರೇಷನ್. ಹಾಂ, ತೀತನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಏನು ಮಾತಾಡಿದ್ರು? ದೇವರ ಕೃಪೆ ಬಗ್ಗೆ ಮಾತಾಡಿದ್ರು. 3ನೇ ಅಧ್ಯಾಯದಲ್ಲಿ ದೇವರ ಕೃಪೆ ನಮಗೇನು ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆಮೇನ್. ನಮ್ಮನ್ನು ಪುನರ್ಜೀವನ ಕೊಟ್ಟು ರೀಬರ್ತ್ ಕೊಟ್ಟ ಮೇಲೆ ಏನಾಗತ್ತಂತೆ? ನಮ್ಮನ್ನ ರಿನ್ಯೂವಲ್, ನಮ್ಮ ಮೈಂಡ್ನ ಹೊಸದು ಮಾಡ್ತಾ ಇದ್ದಾರೆ. ಆಮೇನ್. ಸರಿ, ನಾವು ಏನಕ್ಕೋಸ್ಕರ ಕಾಪಾಡಿ ಇದೆಲ್ಲ ಏನಕ್ಕೆ ನಡೀತಾ ಇದೆ? ಇಷ್ಟು ವಿಷಯಗಳನ್ನ ವಾರ ವಾರ ನಾವು ಸಭೆಗೆ ಬರ್ತೀವಿ, ವಾರ ವಾರ ನಾವೇನು ಮಾಡ್ತಾ ಇದ್ದೀವಿ? ಪುನರ್ಜೀವನ ಅಂತೀವಿ, ಮತ್ತು ರೀಬರ್ತ್, ರಿನ್ಯೂವಲ್ ಏನೇನೋ ಮಾತಾಡ್ತೀವಲ್ಲ. ಸಿಂಪಲ್ ಆದ ಕ್ವೆಶನ್ ಏನಂದರೆ, ಏನಕ್ಕೋಸ್ಕರ ಓಡ್ತಾ ಇದ್ದೀವಿ? ಫಾರ್ ವಾಟ್ ಆರ್ ವಿ ರನ್ನಿಂಗ್? ನಿತ್ಯ ಜೀವಕ್ಕೋಸ್ಕರ ಅಂತ ಹೋಗಿ ಏನು ಮಾಡ್ತೀರಾ ಪರಲೋಕಕ್ಕೆ? ಸರಿ, ಬೇರೆ ಏನು ಮಾಡ್ತೀರಾ? ಸರಿ, ಓಕೆ, ಆರಾಧನೆ ಮಾಡ್ತೀರಾ, ಅವ್ರನ್ನ ಮಹಿಮೆ ಪಡಿಸ್ತೀರಾ, ಎಲ್ಲ ಓಕೆ. ಏನಕ್ಕೋಸ್ಕರ? ಓಕೆ, ಸ್ವಲ್ಪ ಸೆಲ್ಫಿಶ್ ಆದ ಕ್ವೆಶನ್ ಆಗಿರ್ಬೋದು. ಆದರೆ ನಾನು ಹೋಗಲ್ಲಿ ಏನು ಮಾಡಬೇಕು? ದೇವ್ರಿದ್ದಾರೆ, ದೇವ್ರು ನಮ್ಮನ್ನು ಏನಕ್ಕೂ ಸೃಷ್ಟಿ ಮಾಡಿದರೆ ಎಲ್ಲ ಓಕೆ. ಆದರೆ ಏನಕ್ಕೋಸ್ಕರ ಓಡ್ತಾ ಇದ್ದೀನಿ? ಎಲ್ಲರೂ ಓಡ್ತಾ ಇದ್ದೀವಿ, ನಮ್ಮ ರಿವಾರ್ಡ್ ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಬಿರ್ದು ಇಟ್ಕೊಂಡು ಏನು ಮಾಡ್ತೀರಾ? ಸರಿ, ಇವಾಗ ಒಂದು ರೇಸ್ ಓಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ರೇಸ್, ಒಂದೆಷ್ಟು 1000 ಮೀಟರ್ಸ್ ರೇಸ್ ಅಂತ ಇಟ್ಕೊಳ್ಳಿ. 1000 ಮೀಟರ್ಸ್ಗೆ ಓಡ್ತೀರಾ. ರೇಸ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಏನು ಮಾಡ್ತಾರೆ? ನಿಮಗೆ ಈ ಫಸ್ಟ್, ಸೆಕೆಂಡ್, ಥರ್ಡ್ ಬಂದರೆ ಇದು ಪ್ರೈಸು ಅಂತ ಹೇಳ್ತಾರೆ. ಬರೀ ಕಪ್ಪು ಮತ್ತು ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬರೀ ಒಂದು ಕಪ್ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದು ಇಟ್ಕೊಂಡು ಏನು ಮಾಡ್ತೀರಾ? ಮನೇಲಿ ಶೋಕೇಸಲ್ಲಿ ಇಡಬೇಕು. ಶೋಕೇಸಲ್ಲಿ ಇಡೋದಕ್ಕೆ ಏನಕ್ಕೆ? ನಾನು ಕಷ್ಟಪಟ್ಟು ಟ್ರೈನ್ ಮಾಡಿ 6 ತಿಂಗಳು 1 ವರ್ಷ ಅಂತ ಏನು ಮಾಡಿ ಜೀವಮಾನ ಎಲ್ಲ ಕಷ್ಟಪಟ್ಟು ಆ 1000 ಮೀಟರ್ಸ್ ಓಡ್ತಾ ಇದ್ದೀನಿ, ವಿನ್ ಮಾಡ್ತೀನಿ. ಅದಾದಮೇಲೆ ಕಪ್ ಇಟ್ಕೊಂಡು ಏನು ಮಾಡಲಿ? ಯೋಚನೆ ಮಾಡಬೇಕು. ಕಪ್ ಮಾತ್ರ ಅಲ್ಲ, ಎಷ್ಟೋ ಜಾಗದಲ್ಲಿ ಏನು ಮಾಡಿದ್ರೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಹಣ ಕೊಡ್ತಾರೆ. ಎಷ್ಟು? ಒಂದು ಫಸ್ಟ್ ಪ್ಲೇಸ್ ಬಂದರೆ 10,000, ಸೆಕೆಂಡ್ ಪ್ಲೇಸ್ ಬಂದರೆ 5,000, 3,000, 2,000 ಅಂತ. ಇದು ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ? ಏನಕ್ಕೆ ಬೇಕಾ ಕಾಸು ನಮಗೆ? ಎಲ್ಲಕ್ಕೂ ಉಪಯೋಗ ಮಾಡ್ತೀವಿ ನಾವು. ಅದೇ ರೀತಿ ನಾನು ಓಡ್ತಾ ಇರೋದು ಪರಲೋಕ ಹೋಗಿ ನನ್ನನ್ನು ದೇವ್ರು ಏನಕ್ಕೋಸ್ಕರ ಉಪಯೋಗ ಮಾಡ್ತಾರೆ? ಪರಲೋಕನೇ ಹೋಗ್ತಾ ಇದ್ದೀವ? ಪರಲೋಕ ನಮ್ಮ ನಿರಂತರವಾದ ಸ್ಥಾನನ ಅಥವಾ ಏನು? ನಾವು ಅರ್ಥ ಮಾಡ್ಕೊಬೇಕು. ಬರೀ ನಮ್ಗೆ ಗೊತ್ತಿರೋದಲ್ಲ. ಏನು ಹೇಳ್ತೀವಿ? ದೇವ್ರೇನು ಪ್ರಾರ್ಥನೆ ಮಾಡ್ತಿರಲ್ಲ? ಯಾವ ಪ್ರಾರ್ಥನೆ? ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿಮ್ಮ ರಾಜ್ಯವು ಬರಲಿ. ನಿಮ್ಮ ರಾಜ್ಯವು ಬರಲಿ ಅನ್ನೋದಕ್ಕೆ ಏನು ಅರ್ಥ? ಒಂದು ನಿಮಿಷ, ನೀವು ಮತ್ತೆಯೋ 4ನೇ ಅಧ್ಯಾಯದಲ್ಲಿ ಇವಾಗ ತೆಗೆದು ಓದೋದು ಬೇಡ. ಯೇಸು ಕ್ರಿಸ್ತು ಮೊದಲನೇ ಅವರು ಬಾಯಿ ಬಿಟ್ಟು ಮಾತಾಡಬೇಕಾದ್ರೆ ಅವ್ರ ಮಿನಿಸ್ಟ್ರಿಯಲ್ಲಿ ಫಸ್ಟ್ ಏನು ಪ್ರೀಚ್ ಮಾಡ್ತಾರೆ? ದೇವರ ರಾಜ್ಯವು ಹತ್ರವಾಗಿದೆ ಅಂತ. ಆಮೇನ್. ದೇವರ ರಾಜ್ಯವು ಹತ್ರವಾಗಿದೆ ಅಂತ. ದೇವರ ರಾಜ್ಯ ಹತ್ರವಾಗಿದೆ. ದೇವರ ರಾಜ್ಯ ನಮ್ಗೇನು ಮಾಡ್ತಾ ಇದ್ದೀವಿ? ನಾವು ಅಲ್ಲಿ ಹೋಗ್ಬೇಕು ಅಂತಿದೆ, ಆಯಿತು. ದೇವ್ರು ನಮ್ಮನ್ನು ಅದಕ್ಕೋಸ್ಕರ ರಕ್ಷಿಸಿದ್ದಾರೆ ಅಂತ ಆಯಿತು. ಯಾಕಂದರೆ ತೀತನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಇದೆಲ್ಲವೂ ಮಾಡುವುದು ನೀವು ದೇವ್ರ ರಾಜ್ಯವನ್ನು ಹೋಗಿ ಸೇರಬೇಕು ಅಂತ. ಆಮೇನ್. ಹೋಗಿ ಸೇರಿ ಏನು ಮಾಡಬೇಕು? ಓಕೆ, ನಾವು ಇದಕ್ಕೆ ದೇವರ ವಾಕ್ಯವನ್ನು ನಾವು ರಿವಾರ್ಡೇ ಗೊತ್ತಾಗದೆ ನಮ್ಮ ಓಡ್ತಾ ಇದ್ದೀವಿ. ಪೌಲ್ ಏನು ಹೇಳ್ತಾರೆ ಅಂದರೆ, ತಿಮೋತಿಗೆ ಬರೆಯುವಾಗಲಿ ಅಥವಾ ಫಿಲಿಪಿಯನ್ಸ್ ಬರೀಬೇಕಾದ್ರೂ ಏನು ಹೇಳ್ತಾರೆ? ನನ್ನ ಓಟವನ್ನು ದೇವ್ರು ನಾನು ಏನಕ್ಕೋಸ್ಕರ ಜಯಿಸಿದ್ದಾರೆ ಅದನ್ನು ಸಂಪೂರ್ಣಗೊಳಿಸಿ ನಾನು ಏನು ಮಾಡಬೇಕು ಅಂತ ಆಸೆ ಪಡ್ತೀನಿ? ಜೀವ ಕಿರೀಟವನ್ನು ಪಡ್ಕೊಬೇಕು ಅಂತ ಆಸೆ ಪಡ್ತೀನಿ ಅಂತಾರೆ. ಆಮೇನ್. ಯೇಸು ಕ್ರಿಸ್ತನು ಸಹ ಯೋಹಾನ 14ನೇ ಅಧ್ಯಾಯದಲ್ಲಿ, ಆಮೇಲೆ ಓದೋಣ, ಯೋಹಾನ 14ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಪರಲೋಕದಲ್ಲಿ ಮೈ ಫಾದರ್ ಹೌಸ್ ಹ್ಯಾಸ್ ಮೆನಿ ಮ್ಯಾನ್ಷನ್ಸ್ ಅಂತಾರೆ. ಅನೇಕ ವಾಸಸ್ಥಳಗಳಿದೆ. ಅದಿಲ್ಲದೆ ಹೋಗಿದ್ರೆ ನಾನು ನಿಮಗೆ ಹೇಳ್ತಿರ್ಲಿಲ್ಲ. ಆದರೆ ಅನೇಕ ವಾಸಸ್ಥಳಗಳಿದೆ, ಅದನ್ನು ನಾನು ಹೋಗಿ ಏನು ಮಾಡ್ತೀನಿ? ಸಿದ್ಧ ಆಯ್ತಾ ಮಾಡ್ತೀನಿ ಅಂತಾರೆ. ಏನಕ್ಕೋಸ್ಕರ ಸಿದ್ಧ ಮಾಡ್ಬೇಕು ದೇವರು? ನಮಗೆ ಅಗೇನ್ ಕ್ವೆಶ್ಚನ್ನು, ಅವ್ರ ಜೊತೆ ವಾಸ ಮಾಡಬೇಕು ಅಂತ ಅಷ್ಟು ಅವ್ರು ಆಸೆ ಪಡ್ತಾರಲ್ಲ, ಯಾಕೆ? ಏನು ನಡೀತಾ ಇದೆ ಅಂತ ನಾವೇನು ಮಾಡಬೇಕು? ಅರ್ಥ ಮಾಡ್ಕೊಬೇಕು. ಕೊನೆ ಕಾಲ ಅಂತ ಹೇಳ್ತೀವಿ ಹೊರತು ಕೊನೆ ಕಾಲ ನೋಡಿ ನಾವೇನು ಮಾಡಬಾರ್ದು? ಭಯಪಡಬಾರ್ದು ಅಂತ ಹೇಳ್ತೀವಿ. ಕೊನೆ ಕಾಲ ಆದರೆ ಏನಾಗತ್ತೆ? ಎಲ್ಲ ಭೂಲೋಕ ಮುಗಿದ ಮೇಲೆ ಏನಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಏನು ಮಾಡೋಣ? ದೇವರ ವಾಕ್ಯದ ಪ್ರಕಾರ ಆನ್ಸರ್ ಮಾಡೋಣ. ಆಮೇನ್. ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಮತ್ತೆ 6ನೇ ಅಧ್ಯಾಯ ನಮ್ಮ ಪರಮಂಡಲ ಪ್ರಾರ್ಥನೆಯಿಂದಾನೇ ಸ್ಟಾರ್ಟ್ ಮಾಡೋಣ. ಮ್ಯಾಥ್ಯೂ ಚಾಪ್ಟರ್ 6 ವಚನ 5.
ಮತ್ತಾಯ ಬರೆದ 6ನೇ ಅಧ್ಯಾಯ ವಚನ 5ರಿಂದ. 6ನೇ ಅಧ್ಯಾಯ ವಚನ 5ರಿಂದ. ಹ್ಮ್ ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಹ್ಮ್ ಕಪಟಿಗಳ ಹಾಗೆ ಮಾಡಬೇಡಿರಿ. ಕಪಟಿಗಳು ಯಾರು? ಲೋಕದಲ್ಲಿರೋರಲ್ಲ, ಸಭೆ ಒಳಗಡೆ ಇರೋರೆ ಕಪಟಿಗಳು. ಹಿಪಾಕ್ರಸಿ ಅಂದರೆ, ಎಕ್ಸಾಂಪಲ್ಗೆ ನಾನು ಇವಾಗ ನಿಮ್ಗೆ ಹೇಳ್ತಾ ಇರುವಂಥ ಸ್ವಾರ್ಥ ಹೇಳ್ತೀನಿ, ನಾನು ಸಾರ್ತೀನಿ, ಆದರೆ ಅದನ್ನು ನಾನು ಫಾಲೋ ಮಾಡಲ್ಲ. ಹೇಳ್ತೀನಿ, ನಾನು ಫಾಲೋ ಮಾಡಲ್ಲ ಅಂದರೆ ನಾನು ಯಾರು? ಕಪಟಿ. ಆಮೇನ್. ನಿಮಗೆ ಹೇಳುವಂಥ ವಾಕ್ಯಗಳನ್ನು ನಾನು ಫಾಲೋ ಮಾಡಿ ನಡೆದಿಲ್ಲ ಅಂದರೆ ಏನಾಗ್ತೀನಿ? ನಾನು ಕಪಟಿ. ಅದೇ ಥರ ಕೇಳಿಸ್ಕೊಂಡಿರುವಂಥ ವಾಕ್ಯಗಳನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ನೀವೇನಾಗ್ತೀರಾ? ಕಪಟಿಗಳು. ಆಮೇನ್. ದೇವ್ರ ವಾಕ್ಯ ಹೇಳುವವರಿಗೆ ಏನು ಮಾಡ್ತಾರೆ ಅಂದರೆ, ಸಭೆಯಲ್ಲಿ ಇರೋರಿಗಿಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಹೈ ಆಗಿಡ್ತಾರೆ. ಮೇಲೆ ಹೋಗೋದಕ್ಕೆ ಏನು ಮಾಡ್ತಾರೆ? ಇನ್ನೂ ಕಷ್ಟ ಮಾಡ್ತಾರೆ. ಯಾಕೆ ಕಷ್ಟ ಮಾಡ್ತಾರೆ? ಅದಕ್ಕೆ ಎಲ್ರೂ ದೇವ್ರ ಸ್ವಾರ್ಥೆಯನ್ನು ಆ ಮಿನಿಸ್ಟ್ರಿಯಾಗಿ ಮಾಡಬಾರ್ದು. ಯಾಕೆ? ಬೇರೆಯವ್ರಿಗಿಂತ ನಮಗೇನು ಮಾಡ್ತಾರಂತೆ? ಜೀವನ ಕಷ್ಟ ಮಾಡಲ್ಲ, ಮೇಲೆ ಹೋಗೋದನ್ನೇ ಕಷ್ಟ ಮಾಡ್ತಾರೆ. ಯಾಕೆ? ನಿನಗೆಲ್ಲ ಗೊತ್ತಿದ್ದು ನೀನು ಕಪಟಿಯಾಗಿ ಬಾಳ್ತಾ ಇದೆಯಾ ಅಂತ. ಆಮೇನ್. ಸೊ ಇವಾಗ ನೀವು ಕೇಳಿಸ್ಕೊಳ್ಳುವಂಥ ದೇವ್ರ ವಾಕ್ಯವನ್ನು ಏನು ಮಾಡಬೇಕು? ಕಿವಿ ಕೊಟ್ಟು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಬೇಕು. ಆಮೇನ್. ಎಷ್ಟೋ ಜನರಿಗೆ ಏನಾಗತ್ತೆ ಅಂದರೆ, ನಾವು ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ದೇವರ ವಾಕ್ಯವನ್ನು ಬೀಜ ಯಾವ ನೆಲಕ್ಕೆ ಇದು ಒಂದು ಸ್ಟೋರಿ ಬರುತ್ತಲ್ಲ, ಯಾವ ಪ್ಯಾರಬಲ್ ಹೇಳ್ತಾರಲ್ಲ, ದೇವರು ಸಾಮ್ಯವನ್ನು ಹೇಳ್ತಾರೆ. ಒಳ್ಳೆ ನೆಲ ಇರುತ್ತೆ, ಮತ್ತು ಬಂಡೆ ನೆಲ ಇರುತ್ತೆ, ಮತ್ತು ಮುಳ್ಳು ಇದೆಲ್ಲ ಇರುತ್ತೆ. ನಮ್ಮ ಸಭೆಗಳಲ್ಲಿ ಇರುವಂಥ ದೊಡ್ಡ ಪ್ರಾಬ್ಲಮ್ ಏನಂದರೆ, ದೇವ್ರ ವಾಕ್ಯ ಬರೋಕ್ಕೆ ಮೊದಲಾಗಿಯೇ ಪಿಶಾಚಿ ತನ್ನ ಕೆಲಸನ ಯಾವಾಗ ಸ್ಟಾರ್ಟ್ ಮಾಡಿರ್ತಾನೆ? ಸ್ಯಾಟರ್ಡೆ ನೈಟ್ ಸ್ಟಾರ್ಟ್ ಮಾಡಿರ್ತಾನೆ. ಪಿಶಾಚಿ ತನ್ನ ಕೆಲಸ ಸಂಡೇ ಬೆಳಗ್ಗೆ ಸ್ಟಾರ್ಟ್ ಮಾಡಲ್ಲ, ಸ್ಯಾಟರ್ಡೆ ನೈಟ್ ಏನು ಮಾಡಿರ್ತಾನೆ? ಸ್ಟಾರ್ಟ್ ಮಾಡಿರ್ತಾನೆ. ಸ್ಯಾಟರ್ಡೆ ನೈಟ್ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೋಳಕ್ಕೆ ಲೇಟ್ ಆಗುತ್ತೆ. ಬೆಳಗ್ಗೆ ಎದ್ದೋಳುವಾಗಲೂ ಏನಾಗುತ್ತೆ? ಕಷ್ಟಪಟ್ಟು ಎಲ್ಲ ಎದ್ದು ಬಂದು ಸಭೆಯಲ್ಲಿ ಕೂತ್ಕೊಂಡ್ರೆ ಯಾಕೆ ನಿದ್ದೆ ಬರುತ್ತೆ? ನೈಟು ನಾನು ಲೇಟಾಗಿ ನಿದ್ದೆ ಮಾಡಿದೆ. ಅವನ ಕೆಲಸ ಎಲ್ಲಿ ಸ್ಟಾರ್ಟ್ ಮಾಡ್ತಾನೆ? ಇನ್ನೂ ಒಂದು 10 ನಿಮಿಷ ನೀನು ಟಿ ವಿ ನೋಡ್ತಾ ಮುಗಿಸ್ಬಿಟ್ಟು ಹೋಗ್ಬಿಡೋಣ. ಆ 10 ನಿಮಿಷ ಅಲ್ಲಿ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವೋ ಅದನ್ನೆಲ್ಲಿ ಬಂದು ಲಾಸ್ಟಲ್ಲಿ ನಮಗೆ ಸೇರ್ತಾ ಇದೆ? ದೇವರ ಸಮೂಹದಲ್ಲಿ. ಮನೆ ಕೆಲಸ ಮಾಡಿಕೊಂಡು ನಾನು ಮಾಡುವಂಥ ಇದಕ್ಕೆ ದೇವರ ವಾಕ್ಯ ಏನು ಹೇಳ್ತೀನಿ ಅಂದರೆ, ಯಾವಾಗ ನೋಡಿದ್ರು ನಾನು ಎಲ್ರಿಗೂ ಹೇಳುವಂಥ ವಾಕ್ಯ ಏನಂದರೆ, ಮೊದಲು ದೇವರ ರಾಜ್ಯವನ್ನು ಅವರ ನೀತಿಯನ್ನು ಹುಡುಕ್ಬೇಕಂದ್ರೆ, ಸಂಡೇ ನನ್ನ ಕೆಲಸ ಎಲ್ಲ ಬಿಟ್ಟು ಯಾವ ಕೆಲಸ ಮಾಡಬೇಕು? ದೇವರ ಕೆಲಸ. ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಂಬೇಡಿ. ನಮಗೇನಂದರೆ, ಸಂಡೇ ನಾನು ಸಭೆ ಮುಗಿಸ್ಕೊಂಡು ಹೋದ್ಮೇಲೆ ಏನು ಮಾಡಬೇಕು ಅಂತ ಆಸೆ ಎಲ್ರಿಗೂ? ರಿಲ್ಯಾಕ್ಸ್ ಮಾಡಬೇಕು. ಸಭೆ ಇನ್ನೇನು ಚರ್ಚ್ ಮುಗೀತು, ಮನೆಗೆ ಹೋಗಿ ಯಾವ ಕೆಲಸ ಇರಬಾರ್ದು, ಏನೂ ಇರಬಾರ್ದು, ಸಂಡೇಗೆ ಏನಿದೆಯೋ ಎಲ್ಲ ಮುಗಿಸ್ಬಿಟ್ಟು ನಾನು ಏನು ಮಾಡ್ತೀನಿ? ಒಂದೇ ಸತಿ ಸಭೆಗೆ ಹೋಗ್ತೀನಿ. ಬೆಳಗ್ಗೆನೇ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಏನು ಮಾಡ್ತೀನಿ? ಆಮೇಲೆ ರಿಲ್ಯಾಕ್ಸ್ ಮಾಡ್ಬೋದು. ಸಂಡೇ ಒಂದು ದಿವಸ ನನಗೇನಿದೆ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್, ಅದೂ ನಾನು ಮಿಸ್ ಮಾಡಿಬಿಟ್ರೆ ಆಮೇಲೆ ತಿರುಗಿ ವಾರವೆಲ್ಲ ಓಡಬೇಕು ಅಂತ. ಪಿಶಾಚಿ ಎಲ್ಲಿ ಕ್ರಿಯೆ ಮಾಡ್ತಾ ಇದ್ದಾನೆ? ಮನೆ ಒಳಗಡೆ. ಯಾವ ರೀತಿ ಮಾಡ್ತಾನೆ? ದೇವರ ರಾಜ್ಯವನ್ನು, ಅವರ ವಾಕ್ಯವನ್ನು ಹುಡ್ಕೋದನ್ನು ಬಿಟ್ಟು ಮನೆ ಕೆಲಸ ಮಾಡ್ತಾ ಇದ್ದೀವಿ. ಮೇರಿ ಮಾರ್ತಾಳೆ ಏನು ಹೇಳ್ತಾ ಇದ್ದಾರೆ? ಮಾರ್ತಾ ಏನು ಮಾಡ್ತಾಳೆ? ಮನೆ ಕೆಲಸ ಮಾಡ್ತಾ ಇರ್ತಾಳೆ. ಮೇರಿ ಏನು ಮಾಡ್ತಾರೆ? ದೇವರ ವಾಕ್ಯವನ್ನು ಹೋಗಿ ಕೇಳ್ತಾರೆ. ನಿತ್ಯ ಜೀವ ಕೊಡುವಂಥ ವಿಷಯವನ್ನು ಬಿಟ್ಟು ಮನೆ ಕೆಲಸ ಮಾಡಿಕೊಂಡು ಸಭೆಗೆ ಲೇಟಾಗಿ ಬರ್ತೀವಿ. ಹೇಳ್ತೀನಿ ಅಂತ ತಪ್ಪಾಗಿ ತೊಗೊಳ್ಬೇಡಿ. ಓಕೆ, ಏನು ಹೇಳಕ್ಕೆ ಬಂದೆ? ದೇವರ ವಾಕ್ಯವನ್ನು ಕೇಳಿಸ್ಕೊಬೇಕಾದ್ರೆ ಅವನ ಕೆಲಸ ಎಲ್ಲಿ ಮಾಡ್ತಾನೆ? ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾನೆ, ನೆನ್ನೆ ನೈಟ್ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ಆದರೂ ಕೆಲವು ಜನರಿಗೆ ಏನಾಗತ್ತಂದರೆ, ದೇವರ ವಾಕ್ಯ ಹೋಗೋದಕ್ಕೆ ಮೊದಲೇ ಅವನು ಹೋಗಿ ಕಳ್ತನ ಮಾಡಿಬಿಡ್ತಾನೆ. ಬೀಜ ಬಿತ್ತೋದಕ್ಕೆ ಮೊದಲಾಗಿ, ಬೀಜ ಹೋಗಿ ನೆಲದಲ್ಲಿ ಬೀಳೋದಕ್ಕೆ ಮೊದಲೇ ಏನು ಮಾಡಿಬಿಡ್ತಾನೆ? ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಕೇಳಿಸ್ಕೊಂಡ್ರೆ ತಾನೇ ಹೋಗಿ ಬೀಜ ಬಿತ್ತೋದು. ಎಷ್ಟೋ ಜನರಿಗೆ ಏನಾಗುತ್ತೆ? ಬೀಜ ಬೀಳೋದಕ್ಕೆ ಮೊದಲೇ ಹೋಗ್ಬಿಡುತ್ತೆ, ಕಳ್ತನ ಮಾಡಿಬಿಡ್ತಾನೆ. ಅದಕ್ಕೆ ಇದನ್ನು ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ಕಷ್ಟನೇ. ನನ್ನ ಮಾಂಸವನ್ನು ಮೀರಿ ನಾನು ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ಕಷ್ಟ. ಆದರೆ ಇದನ್ನು ನಾನು ಕೇಳಿಸ್ಕೊಂಡು ಅದನ್ನು ನಾನು ಅಳವಡಿಸ್ಕೊಳ್ಳುವಾಗ ನನ್ನ ಮಾಂಸ ಸ್ವಲ್ಪ ಏನಾಗತ್ತೆ? ಸಾಯತ್ತೆ. ಆಮೇನ್. ಅದಕ್ಕೆ ಪೌಲ್ ಏನು ಬರೀತಾರೆ? ಅನುದಿನವೂ ನನ್ನ ಮಾಂಸವನ್ನು ಶಿಲುಬೆಯಲ್ಲಿ ಯೇಸುವಿನ ಜೊತೆ ಏನು ಮಾಡ್ತಾ ಇದ್ದೀನಿ? ಸಾಯಿಸ್ತಾ ಇದ್ದೀನಿ. ಆಮೇನ್. ಏನಕ್ಕೆ ಹೇಳಿದೆ ಅಂದರೆ, ದೇವರ ವಾಕ್ಯವನ್ನು ಪಿಶಾಚಿ ಬಂದು ಕಳ್ತನ ಮಾಡೋದಕ್ಕೆ ನಾವು ಜಾಗ ಕೊಡಬಾರ್ದು. ಜೇಮ್ಸ್ 4ನೇ ಅಧ್ಯಾಯದಲ್ಲಿರಲಿ, ಜೇಮ್ಸ್ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿ ಪಿಶಾಚಿಯನ್ನು ಎದುರಿಸಿ ನಿಲ್ಲಿ, ಅವನೇನು ಮಾಡ್ತಾನೆ? ಓಡಿ ಹೋಗ್ತಾನೆ. ಇದೇ ಪೇತ್ರನು 1ನೇ ಪೇತ್ರನ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಪಿಶಾಚಿ ಯಾರನ್ನು ಯಾವ ರೀತಿ ನುಂಗಬೇಕು ಅಂತ
ಗರ್ಜಿಸುವ ಸಿಂಹದ ಅಂತೆ ಅಲೆದಾಡ್ತಾ ಇರ್ತಾನೆ. ಏನು ಹೇಳೋದು, ನನ್ನ ಮಾಂಸದ ವಿಷಯಗಳನ್ನು ದೇವರ ವಿಷಯಕ್ಕಿಂತ ಮುಂದೆ ಹಾಕೋದು ಯಾರ ಕೆಲಸ? ಮಾಂಸದ ವಿಷಯಗಳಂದ್ರೆ ನಾನು ಲೇಟಾಗೋ, ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ದೇವರ ವಾಕ್ಯವನ್ನು ತಳ್ಳಿ ಹಾಕೋದು ಯಾರ ಕೆಲಸ? ನನ್ನ ಕೆಲಸ, ನನ್ನ ಕೆಲಸ. ಪಿಶಾಚಿ ಮಾಡಿಲ್ಲ. ಪಿಶಾಚಿ ಹೇಳುವುದನ್ನು ನಮಗೆ 3 ವಾಯ್ಸಸ್ ಇದೆ. 3 ವಾಯ್ಸ್ ಅಂದರೆ 3 ಶಬ್ದಗಳಿದೆ. ಒಂದು ದೇವ್ರು ಮಾತಾಡೋದು ಸಣ್ಣ ಕೇಳಿಸುತ್ತೆ, ಇನ್ನೊಂದು ನಾನು ನನ್ನ ಜೊತೆ, ನನ್ನ ಮಾಂಸ ನನ್ನ ಜೊತೆ ಮಾತಾಡುತ್ತೆ, 3 ಯಾರು ಮಾತಾಡ್ತಾರೆ? ಪಿಶಾಚಿ. ಇದೆಲ್ಲ ಮೀರಿ ಬರೋದು 4 ಜನರು ಜೋಡ್ತೇಲಿರೋರು ಮಾತಾಡೋದು. ಈ 4 ವಿಧದಲ್ಲಿ ನಮ್ಮ ಅಟ್ಯಾಕ್ ಮಾಡೋದ್ರಿಂದ ನಾವು ಯಾವುದು ದೇವರ ಶಬ್ದ, ಯಾವುದು ಮೊದಲಾಗಬೇಕು ಅಂತ ನೀವು ತೀರ್ಮಾನ ತಗೊಬೇಕು. ಆಮೇನ್. ಇದನ್ನೇ ಇವತ್ತು ಮಾತಾಡೋಣ. ಕಂಟಿನ್ಯೂ ಮಾಡಿ. 5ನೇ ವಾಕ್ಯ ಅಲ್ಲ? ಮತ್ತು ನೀವು ಪ್ರಾರ್ಥನೆ ಮಾಡುವಾಗ, ಮೊದಲು ಏನ್ ಹೇಳ್ತಾರೆ 5ನೇ ವಾಕ್ಯದಲ್ಲಿ? ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಆದರೆ ಏನ್ ಹೇಳ್ತಾ ಇದ್ದಾರೆ? ನಾವು ಪ್ರಾರ್ಥನೆ ಮಾಡುವಾಗ ಏನ್ ಮಾಡಿ? ಏಕಾಂತವಾಗಿ ಹೋಗಿ ಒಳಗಡೆ ರೂಮ್ ಮುಚ್ಕೊಂಡೋಗಿ ಏನ್ ಮಾಡಿ? ಪ್ರಾರ್ಥನೆ ಮಾಡಿ ಅಂತ ಇದ್ದಾರೆ. ಏನಕ್ಕೆ ಆ ವಿಷಯವನ್ನು ಹೇಳ್ತಾ ಇದ್ದಾರೆ ಅಲ್ಲಿ? ಯೇಸು ಕ್ರಿಸ್ತು ಎಲ್ಲಿ ಸರ್ಮನ್ ಆನ್ ದ ಮೌಂಟ್ ಅಂತಾರೆ. ಸರ್ಮನ್ ಆನ್ ದ ಮೌಂಟಲ್ಲಿ ಏನಕ್ಕೋಸ್ಕರ ದೇವರು ಈ ವಿಷಯವನ್ನು ಮಾತಾಡ್ತಾ ಇದ್ದಾರೆ? ಒಬ್ಬರೇ ಹೋಗಿ ಪ್ರಾರ್ಥನೆ ಮಾಡಿ ಅಂತ. ಸಭೆಯಲ್ಲಿ ಪ್ರಾರ್ಥನೆ ಮಾಡೋದು ತಪ್ಪ? ಆದರೆ ಎಷ್ಟೋ ಜನರಿಗೆ ತಮ್ಮ ಸ್ವಂತ ಜೀವನದಲ್ಲಿ ಇಲ್ಲದೇ ಇರುವಂಥ ಪ್ರಾರ್ಥನೆ ಸಭೆ ನೋಡಿದ್ರೆ ಮಾತ್ರ ಬರುತ್ತೆ. ಸ್ವಂತ ಜೀವಿತದಲ್ಲಿ ಆ ರೀತಿ ನಾನು ಪ್ರಾರ್ಥನೆ ಮಾಡೇ ಇರಲ್ಲ ಇದುವರೆಗೂ. ಏನಂತ? ದೇವರೇ, ನನ್ನ ಪ್ರಾರ್ಥನೆ ಯಾವ ರೀತಿ ಇರುತ್ತಂತೆ? ಇದಕ್ಕೆ ನೆಕ್ಸ್ಟ್ ವರ್ಡ್ ಹೊಡಿ, 1 ನಿಮಿಷ. ನಿನ್ನ ಏಕಾಂತದ ಕೋಣೆಯೊಳಗೆ ನೆಕ್ಸ್ಟ್ ನೀವು ಬೀದಿ ಚೌಕಗಳಲ್ಲಿಯೂ ಸಭಾಮಂದಿರಗಳಲ್ಲಿಯೂ ಮುಗೀತು. ನೆಕ್ಸ್ಟ್ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲ ಕೊಡುವರು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಎಂದು ನೆನೆಸುತ್ತಾರೆ. ಆಮೀನ್. ಕಂಟಿನ್ಯೂ ಮಾಡಿ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಅವರಿಗೆ ತಿಳಿದಿದೆ. ಆಮೀನ್, ಆಮೀನ್. ಏನು ಹೇಳ್ತಾ ಇದ್ರೆ, ನಿಮ್ಮ ತಂದೆಯನ್ನು ಬೇಡೋದಕ್ಕೆ ಮೊದಲೇ ನಿಮ್ಗೆ ಏನೆಲ್ಲ ಬೇಕು ಅಂತ ಅವ್ರಿಗೆ ತಿಳಿದಿದೆ. ನೀವು ಹೋಗಿ ಏನು ಮಾಡೋದು ಬೇಕಿಲ್ಲ, ದೇವ್ರ ಹತ್ರ ಯಾವಾಗಲೂ ರಿಪೀಟ್ ಮಾಡ್ತಾ ಇರೋದು ಬೇಕಿಲ್ಲ. ಅನುದಿನವೂ ನಾನು ಹೋಗಿ ಏನು ಹೇಳ್ಬಾರ್ದು, ದೇವರೇ ನನಗಿದು ಬೇಕು, ದೇವರೇ ನನಗಿದು ಬೇಕು, ದೇವರೇ ಇದು ಬೇಕು ಅಂತ ಅನುದಿನವೂ ನನ್ನ ಪ್ರಾರ್ಥನೆ ಅದಕ್ಕೋಸ್ಕರ ಇರಬಾರ್ದು. ಆಮೇನ್. ಅನುದಿನವೂ ನನ್ನ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ಹೇಳುವುದೇ ಪರಮಂಡಲ ಪ್ರಾರ್ಥನೆ. ಅನುದಿನವೂ ನನ್ನ ಪ್ರಾರ್ಥನೆ ಯಾವ ರೀತಿ ಅಂತ ಇರಬೇಕು ಅನ್ನೋದನ್ನ ತಿಳಿಸ್ಕೊಡೋದು ಯಾವುದು? ಪರಮಂಡಲ ಪ್ರಾರ್ಥನೆ. ನನ್ನ ಭೂಲೋಕದ ಲೋಕದ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಾರೆ. ಇದೇ ಮತ್ತೆ 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅದನ್ನು ಸಹ ಓದಿ. ಮತ್ತೆ 6ನೇ ಅಧ್ಯಾಯ ವಚನ 31ರಿಂದ. ಮತ್ತೆ 6ನೇ ಅಧ್ಯಾಯ ವಚನ 31ರಿಂದ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳಂದ್ರೆ ದೇವರ ವಾಕ್ಯವನ್ನು ತಿಳಿದುಕೊಳ್ಳದೇ ಇರುವವರು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಇದೆಲ್ಲ ಬೇಕಾಗಿದೆ ಅಂತ 2ನೇ ಸತಿ ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಾಗಿದೆ ಅಂತ ಪರಲೋಕದಲ್ಲಿರುವಂತ ತಂದೆ ತಿಳಿದುಕೊಂಡಿದ್ದಾರೆ. ಆಮೇನ್. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಏನ್ ಹೇಳ್ತಾ ಇದ್ದಾರೆ? ಮೊದಲು ದೇವರ ರಾಜ್ಯಕ್ಕೂ
ಅದರ ನೀತಿಗೋಸ್ಕರ ತವಕ ಪಡಿ. ದೇವರ ರಾಜ್ಯ ಏನಂತೂ ಗೊತ್ತೇ ಆಗದೆ ದೇವರ ರಾಜ್ಯಕ್ಕೋಸ್ಕರ ಯಾವ ರೀತಿ ತವಕ ಪಡ್ತೀರಾ? ಇವಾಗ ಇಷ್ಟೊತ್ತು ಕೇಳಿದೆ ದೇವರ ರಾಜ್ಯ ಅಂದರೆ ಏನು, ನಾವು ಅಲ್ಲಿ ಹೋಗ್ತೀವಿ, ನಾವು ಅಲ್ಲಿ ಹೋಗಿ ಅವ್ರನ್ನ ಮಹಿಮೆ ಪಡಿಸ್ತೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ, ಆಯಿತು. ಆದರೆ ದೇವರ ರಾಜ್ಯ ಅಂದರೆ ಏನು ಅದು ಗೊತ್ತಿಲ್ಲದೆ ನಮ್ಮ ಪ್ರಾರ್ಥನೆಗಳೇನಾಗ್ತಾ ಇದೆ, ಅದಕ್ಕೆ ತಯಾರಿ ಮಾಡುವಂಥ ರೀತಿಯಾದ ಪ್ರಾರ್ಥನೆಗಳಿಲ್ಲದೆ ಪ್ರಾರ್ಥನೆ ಏನಾಗ್ಬಿಡ್ತು, ಅನುದಿನದ ವಿಷಯಗಳಿಗೋಸ್ಕರ ಪ್ರಾರ್ಥನೆ. ದೇವರೇ ಇವತ್ತು ನನಗೆ ಕೃಪೆ ಬೇಕು ಅಂತ ಕೇಳೋದು ತಪ್ಪಲ್ಲ, ಆದರೆ ನನ್ನ ಪ್ರಾರ್ಥನೆ ಯಾವುದು ರಿಲೇಟೆಡ್ ಆಗಿಲ್ಲ, ದೇವರ ರಾಜ್ಯ ಕುರಿತಾಗಿಲ್ಲ. ದೇವರ ರಾಜ್ಯಕ್ಕೆ ನಾನು ನನ್ನ ಕುಟುಂಬ ತಯಾರಾಗಬೇಕು ಅನ್ನೋದು ನನ್ನ ಪ್ರಾರ್ಥನೆ ಇಲ್ಲ. ಆ ಕಾರಣದಿಂದ ಏನು ಮಾಡ್ತಾ ಇದ್ದೀವಿ, ಅನುದಿನದ ವಿಷಯಗಳು ನಮ್ಮ ಪ್ರಾರ್ಥನೆ ಆಗ್ಬಿಡ್ತು. ದೇವರೇ ನನಗೆ ಈ ವಿಷಯ ಇದೆ, ಆ ವಿಷಯ ಇದೆ, ಅಥವಾ ದೇವರೇ ಆತ್ಮದಲ್ಲಿ ಬೆಳಿಬೇಕು, ಆತ್ಮದಲ್ಲಿ ನಡೆಯಬೇಕು ಅನ್ನೋದೇ ದೊಡ್ಡ ವಿಷಯ. ಆ ಒಂದು 7 ನಿಮಿಷ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಬಿಟ್ರೆ, ನನ್ನ ಪ್ರೇಯರಲ್ಲಿ ಒಂದು 10 ನಿಮಿಷ ಪ್ರೇಯರ್ ಅಂದರೆ 2 ನಿಮಿಷ ಏನು ಮಾಡ್ತೀವಿ, ದೇವರೇ ನಿಮ್ಮಲ್ಲಿ ಹೆಚ್ಚಾಗಿ ಬೆಳಿಬೇಕು, ಇನ್ನೂ ಪ್ರೀತಿ ಕೊಡಿ ದೇವರೇ ಅಂತ. ಆಮೇಲೆ 8 ಮಿನಿಟ್ಸ್ ನನ್ನ ಕಷ್ಟ ನಾನು ಅವ್ರ ಹತ್ರ ಹೇಳ್ತೀನಿ. ಏನಂತ, ದೇವರೇ ನನಗೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲಪ್ಪ, ಅಥವಾ ನನ್ನ ಕೈಯಲ್ಲಿ ಇದು ಪೆಟ್ರೋಲ್ ಆಗೋಕ್ಕಾಗ್ತಾಯಿಲ್ಲ, ಅದಾಗ್ತಾಯಿಲ್ಲ, ಇದು ಕಾಸಿಲ್ಲ ಅಂತ ದೇವರಿಗೆ ತಿಳಿದಿರುವಂಥ ವಿಷಯಗಳನ್ನು ಅನ್ಯ ಜನರು ಅಜ್ಞಾನಿಗಳ ಥರ ನನ್ನ ಪ್ರೇಯರ್ ಹೆಚ್ಚಾಗಿದ್ರೆ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಏನು ಮಾಡ್ತಾ ಇರ್ತೀವಿ, ತಿರುಗಿ ನಮ್ಮ ಪ್ರೇಯರ್ ಅದೇ ಹೇಳ್ತಾ ಇರ್ತೀವಿ. ಆದರೆ ದೇವರು ನಮ್ಮನ್ನು ಟೀಚ್ ಮಾಡಿರುವಂಥ ಪ್ರೇಯರು ಬೇರೆ ಥರ ಇದೆ. 34 ಮುಗಿಸ್ಬಿಡಿ, ಆಮೇಲೆ ಪ್ರಾರ್ಥನೆಗೆ ಹೋಗೋಣ. ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನನ್ನು ತಾನೇ ಚಿಂತಿಸಿಕೊಳ್ಳುವುದು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಆಮೇನ್. ಇವಾಗ ಆ ಪ್ರಾರ್ಥನೆಯನ್ನು ನೋಡೋಣ. ಅಲ್ಲಿ ಏನು ಹೇಳ್ತಾ ಇದೆ, ನೀವು ದೊಡ್ಡ ಪ್ರಾರ್ಥನೆ ಮಾಡೋದು ಬೇಕಿಲ್ಲ, ನಿಮ್ಗೇನೆಲ್ಲ ಬೇಕು ಅಂತ ಹೇಳುವುದು ಬೇಕಿಲ್ಲ ಅಂದರೆ ಮತ್ತೆ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ನಮ್ಮ ಪ್ರಾರ್ಥನೆ ಬೇರೆ ಯಾವ ರೀತಿ ತಾನೇ ಇರೋದು. ನೀವು ಕೆಲವು ವಿಷಯಗಳನ್ನು ಓದಬೇಕಾದ್ರೆ ಟೆಂಪ್ಲೇಟ್ ಅಂತ ಕೊಡ್ತಾರೆ. ಟೆಂಪ್ಲೇಟ್ ಅಂದರೆ ಮಾದರಿ ಥರ, ಎಕ್ಸಾಂಪಲ್ ಥರ. ಇದು ನೀವೆಲ್ಲಿ ನೋಡ್ಬೋದಂದರೆ ಟೆಂಪ್ಲೇಟ್ಸ್ನ ಇದರಲ್ಲಿ ಯೂಸ್ ಮಾಡ್ತಾರೆ. ಇದು ಮಕ್ಕಳಿಗೆ ಲೆಟರ್ ರೈಟಿಂಗ್ ಹೇಳ್ಕೊಡ್ತಾರಲ್ಲ, ಲೆಟರ್ ಈ ರೀತಿ ಬರೀಬೇಕು ಅಂತ. ಎಕ್ಸಾಮ್ ಹಾಲ್ಗೆ ಹೋಗಿ ಅದೇ ಲೆಟರ್ನ ಕಾಪಿ ಮಾಡಿ ಬರೀತಾರೆ. ಟಾಪಿಕ್ ಚೇಂಜ್ ಆಗಿದ ತಕ್ಷಣ ಏನು ಮಾಡ್ತಾರೆ, ಬೇರೆ ವಿಷಯ ಬರೀತಾರೆ, ಆದರೆ ಅದೇ ರೀತಿಯಲ್ಲಿ ಬರೀಬೇಕು ಅಂತಾರೆ. ಆಮೇನ್. ಈ ಪ್ರಾರ್ಥನೆಯೂ ಸಹ ಆ ರೀತಿಯಲ್ಲಿ ಇರಬೇಕು, ಅದೇ ಪ್ರಾರ್ಥನೆ ಆಗಿರಬಾರ್ದು. ದೇವರು ನಮ್ಮನ್ನು ಕಲಿಸಿದ್ದು, ಯೇಸು ಕ್ರಿಸ್ತು ನಮ್ಮ ಪ್ರಾರ್ಥನೆಯನ್ನು ಕಲಿಸಿದ್ದು ಯಾವ ರೀತಿಯಲ್ಲಿ ಇರಬೇಕು ಅಂತ ಕಲಿಸ್ತಾ ಇದ್ದಾರೆ. ಆಮೇನ್. ಈ ಪ್ರಾರ್ಥನೆನೇ ಮಾಡಿ ಅಂತ ಏನು ಮಾಡಿಲ್ಲ, ದೇವ್ರು ನಮ್ಗೆ ತಿಳಿಸಿಲ್ಲ. ಈ ಮಾದರಿಯನ್ನು ಇಟ್ಕೊಂಡು ಏನು ಮಾಡಬೇಕು, ನಾವು ನಮ್ಮ ಪ್ರಾರ್ಥನೆಗಳಿರಬೇಕು. ಆದರೆ ಎಷ್ಟು ಜನರ ಪ್ರಾರ್ಥನೆ ನಿಜವಾಗ್ಲೂ ಈ ರೀತಿ ಇದೆ? ಪರಮಂಡಲ ಪ್ರಾರ್ಥನೆಯನ್ನು, ನನ್ನ ಪ್ರಾರ್ಥನೆ ನಾನು ಹಿಡಿದಿಟ್ಟು ನೋಡಿದ್ರೆ ನಿಜವಾಗ್ಲೂ ಆ ರೀತಿನೇ ನನ್ನ ಪ್ರಾರ್ಥನೆ ಇದೆಯಾ? ಎಷ್ಟು ವಿಷಯಗಳಲ್ಲಿ ನಾನು ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಲೋಕದ ವಿಚಾರಗಳಿಗೂ, ಲೋಕದಲ್ಲಿ ಏನು ಅಳಿದು ವಿ ಆರ್ ಏನು ಹೇಳ್ತೀವಿ ಅಂದರೆ, ನಮ್ಮ ಜೀವನ ಎಲ್ಲ ಯಾವುದು ಸುತ್ತಿಲೂ ಕಟ್ಟಿರ್ತೀವಿ, ಅಳಿದು ಹೋಗುವಂಥ ವಿಷಯಗಳ ಸುತ್ತಿಲೂ ಕಟ್ಟಿರುವ ಕಾರಣದಿಂದ ಅದು ಅಳಿದು ಹೋಗಿದ ತಕ್ಷಣ ಏನಾಗುತ್ತೆ, ಯಾವುದ ಮೇಲೆ ನಿಂತ್ಕೊಳ್ಳೋಕೆ ನಮಗೆ ಜಾಗ ಇರಲ್ಲ. ಹಣದ ಮೇಲೇನು, ನಮ್ಮ ಮೇಲೆ ಏನು ಹೇಳ್ತೀವಿ, ಹಣ ಇರಲಿ ಅಥವಾ ಬೆಳ್ಳಿ ಬಂಗಾರ ಇರಲಿ ಅಥವಾ ಭೂಲೋಕದಲ್ಲಿ ಯಾವುದೇ ವಿಷಯ ಇರಲಿ, ಅದು ಫೇಮ್ ಇರಲಿ, ಫೇಮ್ಗೆ ಏನು ಹೇಳ್ತೀರಾ, ಹೆಸರುವಾಸಿಯಾಗಿರೋದು ಅಥವಾ ತುಂಬ ಫೇಮಸ್ ಆಗಿರೋದು, ಇಂಥ ವಿಷಯಗಳ ಸುತ್ತಿಲೂ ನಮ್ಮ ಜೀವನವನ್ನು ಕಟ್ಟುವಾಗ ಆ ವಿಷಯಗಳು ಇವು ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನು ಹೇಳೋದಂದರೆ, ಸಚಿನ್ ತೆಂಡೂಲ್ಕರ್ ಆಡ್ತಾಯಿದ್ರು. ಆಡುವಾಗ ಎಲ್ಲರೂ ಏನು ಮಾಡ್ತಿದ್ವಿ, ಅಷ್ಟು ಖುಷಿಯಾಗಿ ನೋಡ್ತಿದ್ವಿ. ಹಂಗೆ ನೋಡ್ತಾ ಇರಬೇಕಾದ್ರೆ ಆ ಕಾಲದಲ್ಲಿ ಅವ್ರಿಗೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೆ ಏನಿದೆ, ವ್ಯತ್ಯಾಸ ಇದೆ. ಡೈಲಿ ಇವತ್ತು ಏನು ಮಾಡ್ತಾ ಇಲ್ಲ, ಎವ್ರಿ ಇಂಡಿಯಾ ಮ್ಯಾಚ್ ನಡೆಯುವಾಗೆಲ್ಲ ನಾನು ಏನು ಮಾಡ್ತಾ ಇಲ್ಲ, ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತಾ ಇಲ್ಲ. ಎವ್ರಿ ಮ್ಯಾಚ್ಗೂ ಏನು ಮಾಡ್ತಾ ಇಲ್ಲ, ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಅವರ ಕಾಲ ಮುಗೀತು. ಅವ್ರ ಕಾಲ ಇರುವವರೆಗೂ ಏನು ಮಾಡಿದ್ವಿ, ಎವ್ರಿ ಮ್ಯಾಚ್ಗೂ ಅವ್ರ ಬಗ್ಗೆ ಏನು ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಯಾಕೆ ಇದನ್ನ ಹೇಳ್ದೆ ಅಂದರೆ, ಬೇರೆ ಎಲ್ಲ ವಿಷಯಗಳು, ನಮ್ಮ ಜೀವನದಲ್ಲಿ ಇರುವಂಥ ಹಣ ಇವತ್ತಿರೋದು ನಾಳೆ ಇರಲ್ಲ, ಇವತ್ತಿರುವಂಥ ಬಂಗಾರ ಏನಾಗ್ಬಿಡಲ್ಲ, ನಾಳೆ ಇರಲ್ಲ. ಆದರೆ ನಮ್ಮ ಜೀವನವನ್ನು ಯೇಸು ಕ್ರಿಸ್ತುವಿನ ಮೇಲೆ ಕಟ್ಟುವಾಗ ಬೇರೆ ಎಲ್ಲ ವಿಷಯಗಳು ಏನಾಗಿರುತ್ತೆ, ಹೋದ್ರೂ ನಾವು ನಿರಂತರವಾಗಿರ್ತೀವಿ. ಆಮೇನ್. ಈ ನಿರಂತರವಾಗಿರುವಂಥ ದೇವರ ಮೇಲೆ ಕಟ್ಟೋದನ್ನು ಬಿಟ್ಟು ಇವತ್ತು ನಾವು ಯಾರ ಮೇಲೆ ನಮ್ಮ ಜೀವನವನ್ನು ಕಟ್ಟಿದ್ದೀವಿ? ಈ ಒಂದು ವಿಷಯವನ್ನು ದೇವರ ನನ್ನ ಜೀವನದಿಂದ ತೆಗೆದುಬಿಟ್ರೆ ನಾನು ಇದ್ದು ಏನು ಉಪಯೋಗ ಇಲ್ಲ ಅಂತ ಎಷ್ಟು ವಿಷಯಗಳು ಹೇಳ್ತೀವಿ. ಎಕ್ಸಾಂಪಲ್ಗೆ ಯೋಚನೆ ಮಾಡಿ, ದೇವರೇ ನಾವು ಈ ಪ್ರಾರ್ಥನೆ ಎಷ್ಟೋ ಜನ ಪ್ರಾರ್ಥನೆಯೂ ಅಲ್ಲ, ಒಬ್ಬೊಬ್ಬರು ಮಾತಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ಸುಲಭವಾಗಿ ಏನು ಹೇಳ್ತಾರೆ,
ಒಂದು ನನ್ನ ಮಗನಿಗೋಸ್ಕರ ಅಥವಾ ನನ್ನ ಮಗಳಿಗೋಸ್ಕರ ಏನು ಮಾಡ್ತಾ ಇದ್ದೀನಿ, ಜೀವಂತವಾಗಿದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ಅವ್ರಿಗೇನಾದ್ರೂ ಆಗ್ಬಿಟ್ರೆ ಸುಮ್ಮನೆ ಕೂಡ ಹೇಳ್ಬಾರ್ದು. ಏನಂತ, ಏನಾದ್ರೂ ಆಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಏನು ಹೇಳ್ಬಿಡ್ತಾರೆ, ಅವ್ರು ಹೋಗ್ಬಿಟ್ರೆ ಇನ್ನೇನಕ್ಕೆ ನಾನು ಇರಬೇಕು, ನನ್ನ ಮಗನೋ ಹೋಗ್ಬಿಟ್ಲೆ ಇನ್ನೇನಕ್ಕೆ ನಾನು ಇರಬೇಕು, ಅಷ್ಟೇ ನನ್ನ ಜೀವನ ಅನ್ನೋ ರೀತಿಯಲ್ಲಿ ಎಷ್ಟೋ ತಾಯಂದಿರು ತಮ್ಮ ಜೀವನವನ್ನು ತಮ್ಮ ಮಕ್ಕಳ ಸರೌಂಡಿಂಗಲ್ಲಿ ಏನು ಮಾಡಿರ್ತಾರೆ, ಕಟ್ಟಿರ್ತಾರೆ. ದೇವರ ಮೇಲೇನು ನೀವು ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಡೋದು ತಪ್ಪಲ್ಲ. ಇವತ್ತು ಹೇಳ್ತೀನಿ, ಮಕ್ಕಳ ಮೇಲೆ ಪ್ರೀತಿ ಇಡೋದು ತಪ್ಪಿಲ್ಲ. ಯಾವ ತಾಯಿ ಇದ್ರೂ ಅವ್ರ ಮಕ್ಕಳ ಮೇಲೆ ಪ್ರೀತಿನೇ ಇರುತ್ತೆ. ಆದರೆ ನಿಮ್ಮ ಜೀವನವನ್ನು ಯೇಸು ಕ್ರಿಸ್ತುವನ್ನು ಬಿಟ್ಟು ಬೇರೆ ಯಾರ ಮೇಲೇನೂ ಕಟ್ಟಬಾರ್ದು. ನಿಮ್ಮ ಮಕ್ಕಳು ಸಹ ವಿಗ್ರಹಗಳಾಗಬಾರ್ದು. ನಿಮ್ಮ ಸ್ವಂತ ಮಕ್ಕಳು ಸಹ ವಿಗ್ರಹಗಳು ಆಗಬಾರ್ದು. ಯೋಬನ ಹೇಳಿದ ರೀತಿಯಲ್ಲಿ ದೇವರು ಕೊಟ್ಟರು, ದೇವರು ತಗೊಂಡ್ರು, ಅವರಿಗೆ ಮಹಿಮೆ ಆಗಲಿ. ನಿಜವಾಗ್ಲೂ ಆ ಪ್ರಾರ್ಥನೆ ನಮ್ಮ ಬಾಯಿಂದ ಬಿಟ್ಟು ಬರತ್ತಾ? ಕೇಳ್ತಾ ಇದ್ದೀನಿ. ಯೋಬನು ಸುಲಭವಾಗಿ ಹೇಳ್ಬಿಟ್ರೆ ಏನಂತ, ದೇವರು ಕೊಟ್ಟರು, ದೇವ್ರು ತಗೊಂಡ್ರು, ಅವ್ರ ನಾಮಕ್ಕೆ ಮಹಿಮೆ ಆಗಲಿ ಅಂತ. ಒಂದು ವೇಳೆ ನಿಮ್ಮ ಮಕ್ಕಳನ್ನು ದೇವ್ರು ತಗೊಂಡ್ರೆ ಆ ಬಾಯಿ ಮಾತು ನಿಮ್ಮಿಂದ ಬರುತ್ತಾ? ನಿಮಗೆ ತುಂಬ ಇಷ್ಟವಾದವರು ದೇವ್ರು ಇವತ್ತು ತಗೊಂಡ್ಬಿಟ್ರೆ ಆ ಬಾಯಿ ಮಾತು ನಿಮ್ಮಿಂದ ಬರುತ್ತಾ? ದೇವ್ರಿಗೆ ಕೊಟ್ಟರು, ದೇವ್ರು ತಗೊಂಡ್ರು. ಯೋಬನು ಸಹ ಕೋಪ ಮಾಡ್ಕೊತಾನೆ. ಏನಂತ, ನೀವು ಕಂಟಿನ್ಯೂಸ್ ಆಗಿ ಓದಿ ನೋಡಿ, ದೇವ್ರಿಗೆ ಏನು ಹೇಳ್ತಾರೆ ಅಂದರೆ, ನನಗೂ ದೇವ್ರಿಗೂ ನ್ಯಾಯ ತೀರ್ಸೋರು ಯಾರಿದ್ದಾರೆ, ಇಬ್ರಿಗೂ ಮಿಡಲಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ. ಅಂಥ ಯೋಬನಿಗೂ ಸಹ 2ನೇ ಅಧ್ಯಾಯದಲ್ಲಿ ಇದ್ದಂಥ ಯೋಬು 9ನೇ ಅಧ್ಯಾಯದಲ್ಲಿ ಇರಲಿಲ್ಲ. ಯಾಕೆ ದೇವರು ಅದೆಲ್ಲ ಅಲೋ ಮಾಡಿದ್ರು ಅವನ ಜೀವನದಲ್ಲಿ? ಯಾಕಂದರೆ ಅವನ ಜೀವನವನ್ನು ತನ್ನ ಮಕ್ಕಳ ಮೇಲೆ ಕಟ್ಟಿದ್ದ ಅವನು. ಯಾಕೆ ಹೇಳಿ? ಅನುದಿನವೂ ಏನು ಮಾಡ್ತಾ ಇದ್ದ? ಅವ್ರಿಗೋಸ್ಕರ ಯಜ್ಞವೇದಿ ಅರ್ಪಿಸ್ತಾ ಇದ್ದ, ಅದು ಮಾಡ್ತಾ ಇದ್ದ. ಆದ್ರೆ ಏನಕ್ಕೆ ಮಾಡ್ತಾ ಇದ್ದ? ಅವ್ರಿಗೇನಾದ್ರೂ ಆಗ್ಬಿಡಬಾರ್ದು. ದೇವರನ್ನು ಅವನು ಹುಡುಕಿದ್ದು ಯೋಬ ಅವನು ತನ್ನ ಮಕ್ಕಳಿಗೆ ಏನಾದ್ರೂ ಆಗ್ಬಿಡಬಾರ್ದು ಅಂತ. ಅವ್ನು ಮೇಯ್ನಾಗಿ ದೇವ್ರು ಏನಕ್ಕೋಸ್ಕರ ಹುಡುಕ್ತಾ ಇದ್ದ? ಅವನು ಸ್ಯಾಕ್ರಿಫೈಸ್, ಅವನು ಏನು ಮಾಡೋದು, ಯಜ್ಞವೇದಿಗಳೆಲ್ಲ ಏನಕ್ಕೋಸ್ಕರ ಅರ್ಪಿಸ್ತಾ ಇದ್ದ? ತನ್ನ ಮಕ್ಳಿಗೆ ಏನಾಗಬಾರ್ದು ಅಂತ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಪ್ರಾರ್ಥನೆ ಎಲ್ಲಾನು ನಿಮ್ಮ ಮಕ್ಕಳಾಗಿರಬಾರ್ದು. ದೇವರು ನಮಗೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ನಮಗೊಂದು ಕೆಲಸ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಕೆಲಸ ಇದೆ. ಆದರೆ ಈ ಕೆಲಸ ಏನಕ್ಕೋಸ್ಕರ ಮಾಡ್ತಾ ಇದೆ ಅಂತ ತಿಳ್ಕೊಬೇಕು. ಏನು ಮಾಡಿ, ಆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ, 1-2 ವಾಕ್ಯ ಓದಿ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ರೀತಿಯಲ್ಲಿ ಭೂಲೋಕದಲ್ಲೂ ನೆರವೇರಲಿ. ನಿಮ್ಮ ರಾಜ್ಯವು ಬರಲಿ ಅನ್ನುವಾಗ ಏನು ಮೀನ್ ಮಾಡ್ತಾ ಇದ್ದಾರೆ? ಅವಾಗಲೂ ಕೇಳಿದೆ, ಇವಾಗಲೂ ಕೇಳಿದೆ. ನಿಮ್ಮ ರಾಜ್ಯವು ಬರಲಿ ಅಂದರೆ ಅದಕ್ಕೆ ಏನರ್ಥ? ಇದನ್ನು ನಾವು ತಿಳ್ಕೊಬೇಕಂದ್ರೆ ರೆವಿಲೇಷನ್ 20ನೇ ಅಧ್ಯಾಯಕ್ಕೆ ಹೋಗಿ, ಪ್ರಕಟಣೆ 20ನೇ ಅಧ್ಯಾಯಕ್ಕೆ ಹೋಗಿ. ಇವತ್ತು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ದೇವ್ರ ವಾಕ್ಯವನ್ನು ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಜೋಶಣ್ಣ ಮುಂದೆ ನಿಂತ್ಕೊಂಡು ಓದಿ, ಎಲ್ಲರೂ ಸೇರಿ ಓದೋಣ. ಮುಂದೆ ನಿಂತ್ಕೊಂಡು ಓದಿ. ಎಲ್ಲಿಂದ ಅಂದರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 20ರಿಂದ ಓದಿ. 20ರಲ್ಲಿ 1ನೇ ವಾಕ್ಯದಿಂದ ಓದಿ. ಫುಲ್ಲಾಗಿ ಓದೋಣ. 20, 21, 22 ನಾವು ಇವ್ರು ಓದುವವರೆಗೂ ಜೊತೆಯಲ್ಲೇ ಸೇರಿಸ್ಕೊಂಡು ಏನು ಮಾಡಿ ನೀವು ಓದಿ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. 21ರಿಂದ 20ನೇ ಅಧ್ಯಾಯ ವಚನ 1ರಿಂದ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ. ಆಮೇಲೆ ಒಂದು ನಿಮಿಷ. ಈ 1000 ವರ್ಷಗಳು ಯಾವುದು ಕುರಿತಾಗಿ 1000 ವರ್ಷಗಳು ಅಂತ ಮಾತಾಡ್ತಾ ಇದ್ದಾರೆ? 1000 ವರ್ಷಗಳು ಯಾವುದಕ್ಕೋಸ್ಕರ? ಈ 1000 ವರ್ಷಗಳು, 1000 ವರ್ಷಕ್ಕೆ ಪಿಶಾಚಿನ ಏನು ಮಾಡ್ತಾರಂತೆ? ಬಂಧಿಸ್ತಾರೆ. ಆ 1000 ವರ್ಷ ದೇವ್ರು ಏನು ಮಾಡ್ತಾರೆ? ಇವಾಗಿರುವಂಥ ಭೂಮಿಯನ್ನೇ ಯೇಸು ಕ್ರಿಸ್ತು ಆಳ್ತಾರೆ. ಯೇಸು ಕ್ರಿಸ್ತುವಿನ ರಾಜ್ಯದ ಕೆಳಗಡೆ 1000 ವರ್ಷಗಳು ನಾವಿರ್ತೀವಿ. ಡೈರೆಕ್ಟ್ ಆಗಿ ಯಾರೆಲ್ಲ ದೇವರ ಮಕ್ಕಳಿದ್ದಾರೋ ಅವರು ಮಾತ್ರ 1000 ವರ್ಷ ಈ ಭೂಲೋಕ ಅಳ್ದೋಗಲ್ಲ. ದೇವರು ಯೇಸು ಕ್ರಿಸ್ತು ಬಂದಿದ ತಕ್ಷಣ ಏನಾಗಲ್ಲ, ಭೂಲೋಕ ಅಳ್ದೋಗಲ್ಲ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ?
ಮೊದಲು 1000 ವರ್ಷಗಳನ್ನು ಪಿಶಾಚಿಯನ್ನು ಬಂಧನೆಯಲ್ಲಿಟ್ಟು ದೇವರ ಮಕ್ಕಳು ಮಾತ್ರ ಒಂದೇ ಒಂದು ಜಾಗದಲ್ಲಿ ನಾವು ರಾಜ್ಯ ಮಾಡ್ತಾ ಇರ್ತೀವಿ. ಆಮೇನ್. ಯಾರ ಕೈ ಕೆಳಗಡೆ? ಯೇಸು ಕ್ರಿಸ್ತುವಿನ ಕೈ ಕೆಳಗಡೆ. ಆಮೇನ್. ಮೊದಲು 1000 ವರ್ಷಗಳು ನಾವೇನ್ ಮಾಡ್ತಾ ಇರ್ತೀವಿ? ಯೇಸು ಕ್ರಿಸ್ತುವಿನ ಕೈ ಕೆಳಗಡೆ ರಾಜ್ಯ ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ದೇವರದನ್ನ ಅಂದ್ರೆ, ಇಷ್ಟು ವರ್ಷಗಳು ಯಾರಿದಕ್ಕೆ ರಾಜನಾಗಿದ್ರು? ಪಿಶಾಚಿ. ಪಿಶಾಚಿ ಕೈ ಕೆಳಗಡೆ ಏನಿತ್ತು? ಭೂಲೋಕ ಎಲ್ಲ ಇತ್ತು. ಇಷ್ಟು ವರ್ಷಗಳಲ್ಲಿ ಮಾಡಿರುವಂಥ ವಿಷಯವನ್ನು ಯೋಚನೆ ಮಾಡಿ ನೋಡಿ. 1000 ವರ್ಷಗಳಿಗೆ ಯೇಸು ಕ್ರಿಸ್ತುವಿನ ಕೆಳಗಡೆ, ಬರೀ ಯೇಸು ಕ್ರಿಸ್ತುವಿನ ಕೆಳಗಡೆ ಮಾತ್ರ ಏನು ಮಾಡ್ತಾ ಇರ್ತೀವಿ? ನಮ್ಮ ರಾಜ್ಯ ಇರುತ್ತೆ. ಆಮೇನ್. ತಕ್ಷಣ ಪರಲೋಕಕ್ಕೆ ಹೋಗಲ್ಲ, ತಕ್ಷಣ ಎಲ್ಲ ನಡೆದು ಬಿಡಲ್ಲ. ಮೊದಲು ಪರಲೋಕ ಅನ್ನೋದು ಕೆಳಗಡೆ ಯಾರು ಬರ್ತಾ ಇದ್ದಾರೆ? ಯೇಸು ಕ್ರಿಸ್ತು ಇಳಿದು ಬರ್ತಾ ಇದ್ದಾರೆ. ಆಮೇನ್. ಅವರ ಕೆಳಗಡೆ 1000 ವರ್ಷಗಳು ನಾವು ಇರ್ತೀವಿ. ಕಂಟಿನ್ಯೂ ಮಾಡಿ. ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ, ಇವಾಗ ಯಾವ ರೀತಿ ಸೈತಾನನು ಮರಳುಗೊಳಿಸ್ತಾ ಇದ್ದಾನೋ ಆ ರೀತಿ ಏನ್ ಮಾಡಲ್ಲ ಅಂತ ಅವನು ಆ ಕಾಲದಲ್ಲಿ ಮರಳುಗೊಳಿಸೋಕೆ ಸಾಧ್ಯ ಇಲ್ಲ. ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. 1000 ವರ್ಷಗಳು ಆದ ಮೇಲೆ ಪಿಶಾಚಿಗೆ ಏನಾಯ್ತಂತೆ? ಸ್ವಲ್ಪ ಕಾಲ ಬಿಡುಗಡೆ ಆಯ್ತು. ಏನಕ್ಕೋಸ್ಕರ ಅಂತ ಹೇಳ್ತಾರೆ ನೋಡಿ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಯಾರೆಲ್ಲ ಆಳಿದ್ರು, ಯಾರೆಲ್ಲ ದೇವರನ್ನು ನಿಂದಿಸದೆ ಅವರು ದೇವರಲ್ಲ ಅಂತ ಹೇಳದೆ ಬಾಳಿದ್ರು, ಅವ್ರಿಗೆಲ್ಲ ಏನಾಯ್ತಂತೆ? 1000 ವರ್ಷ ಯೇಸು ಕ್ರಿಸ್ತುವಿನ ಜೊತೆ ಏನ್ ಮಾಡಿದ್ರಂತೆ? ಆಳ್ವಿಕೆ ಮಾಡಿದ್ರಂತೆ. ಆಮೇನ್. ನಾವು 1000 ವರ್ಷ ಏನ್ ಮಾಡ್ತೀವಿ? ಯೇಸು ಕ್ರಿಸ್ತುವಿನ ಜೊತೆ ಆಳ್ತಾ ಇದೀವಿ. ಆಮೇನ್. ಭೂಲೋಕವನ್ನು 1000 ವರ್ಷ ಏನ್ ಮಾಡ್ತೀವಿ? ನಾವು ಆಳ್ತೀವಿ. ಇದಾದ ಮೇಲೆ ಏನಿದೆ ನೋಡಿ 7ನೇ ವಾಕ್ಯದಲ್ಲಿ, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕನಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಕಂಟಿನ್ಯೂ ಮಾಡಿ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುಡುವನು. ಆಮೇನ್. ಇವಾಗ ಮೀನ್ ಮಾಡ್ತಾ ಇದ್ದಾನಂತೆ. 1000 ವರ್ಷ ಆದ್ಮೇಲೆ ಅವನ್ನ ಬಿಡುಗಡೆ ಕೊಟ್ಟಿದ ತಕ್ಷಣ ಯಾರನ್ನೋ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಗೋಗ್ ಮಾಗೋಗ್ ಅಲ್ಲಲ್ಲ, ಯಾರನ್ನ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಅವನು ಮರಳುಗೊಳಿಸ್ತಾ ಇದ್ದಾನೆ. ತಿರುಗಿ ಅವರನ್ನ ಏನ್ ಮಾಡ್ತಾ ಇದ್ದಾನೆ? ಮರಳುಗೊಳಿಸ್ತಾ ಇದ್ದಾನೆ. ಅಂದ್ರೆ ಹಿ ಈಸ್ ಮೇಕಿಂಗ್ ಫೂಲ್ ಔಟ್ ಆಫ್ ದೆಮ್ ಅಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆದಾಮ್ ಏವಾಳ್ ಇರುವಾಗ ಯಾವ ರೀತಿ ಅವರನ್ನು ಮರಳುಗೊಳಿಸಿದನೋ ಅದೇ ರೀತಿ ಕೊನೆಯ ಒಂದು ಸಾರಿ ದೇವ್ರಿಗೆ ಅವನು ಏನ್ ಮಾಡ್ತಾ ಇದ್ದಾರೆ? ಚಾನ್ಸ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ಮರಳುಗೊಳಿಸ್ಬೇಕೋ ಅವರನ್ನೆಲ್ಲ ಮರಳುಗೊಳಿಸು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತೋ ಅದೇ ವಿಷಯವಾಗಿ ಏನಾಗ್ತಾ ಇದೆ? ತಿರುಗಿ ನಡೀತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ದ? ಆದಾಮ್ ಏವಾಳನ್ನ ಮರಳುಗೊಳಿಸ್ತಾನೆ. ಅದೇ ರೀತಿ ಇವರನ್ನು ಸಹ ಏನ್ ಮಾಡ್ತಾನಂತೆ? ಮರಳುಗೊಳಿಸ್ತಾನೆ. ಜನಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟು ಇರುವುದು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟು ಇರುವುದು. ಯಾರನ್ನು ಯುದ್ಧಕ್ಕೆ ಸೇರಿಸ್ತಾನೆ? ಗೋಗ್ ಮಾಗೋಗ್ ಅನ್ನುವಂಥ ಜನರನ್ನು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟಿತು. ಆಮೇಲೆ ಒಂದು ನಿಮಿಷ, ನಿಮಗೆ ಒಂದು ಸಲ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿತ್ತು ಅಂತ. ಪಿಶಾಚಿ ಅವರ ಸೈನಿಕರು ದೇವರಿಗೆ ವಿರೋಧವಾಗಿ ಏನ್ ಮಾಡಿದ್ರಂತೆ? ಒಂದು ಹೋರಾಟ ನಡೀತು. ಪರಲೋಕದಲ್ಲಿ ಏನಾಯ್ತು? ಮೊದಲು ಒಂದು ಯುದ್ಧ ನಡೀತು. ಪರಲೋಕದ ಯುದ್ಧದಲ್ಲಿ ಏನಾಯ್ತು? ಸ್ಟಾರ್ಟಿಂಗ್ ಅಲ್ಲೇ ಯಾರಿಗೂ ಜಗಳ ಆಯ್ತು? ದೇವರ ದೂತರಿಗೂ ಪಿಶಾಚಿ ದೂತರಿಗೂ. ಆಮೇನ್. ಪಿಶಾಚಿ ಯಾರನ್ನ ಮರಳುಗೊಳಿಸಿದಾನೋ ಅಂತ ದೂತರಿಗೂ ದೇವರ ದೂತರಿಗೂ ಪರಲೋಕದ ಮೇಲೆ ಏನಾಯ್ತು? ಜಗಳ ಆಯ್ತು. ಅಲ್ಲಿ ಅವ್ನು ಸೋಲಿದ ಮೇಲೇನೆ ಏನಾಗ್ತಾ ಇದ್ದಾನೆ? ಭೂಲೋಕದಾಗ ಬರ್ತಾ. ಆಮೇನ್. ಅವನ್ ಸೋಲಿದ ಮೇಲೆ ಏನಾಗ್ತಾ ಇದೆ?
ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಆದರೆ ಅಲ್ಲಿ ಏನಾಯ್ತು, ದೇವರು ಅವನ ಜೊತೆ ಏನು ಮಾಡಿಲ್ಲ, ಜಗಳ ಆಡಿಲ್ಲ. ದೇವರು ಅವನಿಗೋಸ್ಕರ ಏನು ಮಾಡಿಲ್ಲ, ಜಗಳ ಆಡಿಲ್ಲ. ಆದರೆ ಇವಾಗ ದೇವರೇ ಬಂದು ಏನು ಮಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ. ಆಮೇನ್. ಯಾರೆಲ್ಲ ಅವರ ಮೇಲೆ ನಂಬಿಕೆ ಇಡ್ತಾರೋ, ಯಾರೆಲ್ಲ ಅವರ ಮೇಲೆ ನಂಬಿಕೆ ಇಡ್ತಾರೋ ಅಂತ ಜನರಿಗೆ ಮಾತ್ರ ಏನು ಮಾಡ್ತಾ ಇದ್ದಾರೆ, ದೇವರು ಜಗಳ ಮಾಡ್ತಾ ಇದ್ದಾರೆ. ಆಮೇನ್. ಯಾರ ಜೊತೆ? ಪಿಶಾಚಿಯ ಜೊತೆ. ಪಿಶಾಚಿಯನ್ನು ಜಯಿಸಿದ ದೇವರು ಇವಾಗ ಏನು ಮಾಡ್ತಾ ಇದ್ದಾರೆ, ಅವನು ಈ ಭೂಲೋಕದ ಮೇಲೆ ಮಿಕ್ಕಿದ ಮೇಲೆ ಏನಿದೆಯೋ ಅದೆಲ್ಲವನ್ನು ಕಂಪ್ಲೀಟ್ ಆಗಿ ತಿರುಗಿ ಅವ್ರ ಕೈಗೆ ತಗೊಳ್ತಾ ಇದ್ದಾರೆ. ಆಮೇನ್. ಅವರು ಸೃಷ್ಟಿ ಮಾಡಿದ್ದನು ಅವರ ಕೈಯಲ್ಲಿ ತಗೊಳ್ಳೋದಕ್ಕೆ ನಮ್ಮ ಜೊತೆ ಅವರು ನಿಂತ್ಕೊತಾ ಇದ್ದಾರೆ. ಆಮೇನ್. ದೇವರು ತನ್ನ ಪರಲೋಕಕ್ಕೆ ಸಹ ಅವ್ರು ಎದ್ದು ನಿಂತ್ಕೊಂಡಿಲ್ಲ. ಭೂಲೋಕನು ಅವರ ಮಕ್ಕಳ ಮೇಲೆ ಕೈ ಇಡ್ತಾ ಇದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಎದ್ದು ನಿಂತ್ಕೊಂಡು ಇವಾಗ ಏನು ಮಾಡ್ತಾ ಇದ್ದಾರೆ, 1000 ವರ್ಷಗಳು ನಮ್ಮ ಜೊತೆ ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. 1000 ವರ್ಷಗಳು ಆಳ್ವಿಕೆ ಏನಕ್ಕೋಸ್ಕರ ಅಂದರೆ ಅವರ ಕೈ ಕೆಳಗಡೆ ಜೀವನ ಯಾವ ರೀತಿ ಇದೆ ಅಂತ ನಮಗೆ ಕಲಿಸ್ತಾರೆ. ಆಮೀನ್. ಇಷ್ಟು ವರ್ಷ ಪಿಶಾಚಿ ಕೈ ಕೆಳಗಡೆ ಜೀವನ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ಮೇಲೆ ಜೀವನ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ 1000 ವರ್ಷಗಳು ದೇವ್ರು ನಮ್ಮನ್ನು ನಡೆಸ್ತಾರೆ. ಆಮೇನ್. ಅದಾದ ಮೇಲೆ ಏನಾಗತ್ತೆ ಅಂತೂ ಸಹ ಏನು ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಹೌದು. ದೇವಜನರ ದಂಡಿಗೂ ನಮ್ಮ ಪ್ರೀತಿಯ ಪಟ್ಟಣಕ್ಕೂ ಮತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟಿತು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಆಮೇನ್. ಆಮೇನ್. ಇಲ್ಲಿ 20ನೇ ಅಧ್ಯಾಯದಲ್ಲಿ ಏನು ಓದಿದ್ವಿ, ಮೊದಲು ದೇವರ ರಾಜ್ಯ ಬರುತ್ತೆ. ದೇವರ ರಾಜ್ಯ ಅಂದರೆ ದೇವರ ಕೈ ಕೆಳಗಡೆ 1000 ವರ್ಷ ಇದ್ದು, ಈ 1000 ವರ್ಷಗಳಾಗೋವರೆಗೂ ಸಹ ದೇವರ ರಾಜ್ಯ ಕೆಳಗಡೆ ಬರಲ್ಲ. ನಾವು ಪರಲೋಕಕ್ಕೆ ಹೋಗೋದಲ್ಲ, ದೇವರ ರಾಜ್ಯ ಇಲ್ಲಿ ಇಳಿದು ಬರುತ್ತೆ. ಆಮೇನ್. ಪರಲೋಕ ಅನ್ನೋದು ಟೆಂಪರರಿ ಪ್ಲೇಸ್. ನಮಗೆ ಪರಲೋಕ ಅನ್ನೋದು ಪರ್ಮನೆಂಟ್ ಅಲ್ಲ. ಎಷ್ಟೋ ಜನರು ತಪ್ಪಾಗಿ ತಿಳ್ಕೊಂಡಿರುವಂಥ ವಿಷಯ ಯಾವುದಂದರೆ ಪರಲೋಕದಲ್ಲಿ ಪರ್ಮನೆಂಟ್ ಆಗಿರ್ತೀವಿ ಅಂತ. ದೇವರ ವಾಕ್ಯ ಅದನ್ನು ಹೇಳ್ತಾನೆ ಇಲ್ಲ. ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ನಮ್ಗೇನು ಅರ್ಥ ಆಗುತ್ತೆ ನೋಡಿ, ದೇವರು ಹೊಸ ಆಕಾಶ ಹೊಸ ಭೂಮಿಯನ್ನು ಉಂಟು ಮಾಡ್ತಾರೆ ಅಂತ. ಕಂಟಿನ್ಯೂ ಮಾಡಿ 21ನೇ ಅಧ್ಯಾಯ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದ ಆತನನ್ನು ಕಂಡೆನು. ಅವರ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಆಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ನೀವು 21ರಿಂದ ಕಂಟಿನ್ಯೂ ಮಾಡಿ, ಇದು ಆಮೇಲೆ ಓದ್ಕೊಳ್ಳೋ. 21 ಚಾಪ್ಟರ್ 21 21ನೇ ಅಧ್ಯಾಯ. 21ನೇ ಅಧ್ಯಾಯ 21 ಪ್ರಕಟಣೆ 21ನೇ ಅಧ್ಯಾಯ ವಚನ 1ರಿಂದ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಸರಿ ಇರಿ ಒಂದು ನಿಮಿಷ. 1000 ವರ್ಷ ಆಗುತ್ತೆ. 1000 ವರ್ಷ ಆದಮೇಲೆ ಪಿಶಾಚನ ಏನು ಮಾಡ್ತಾರೆ ಅಂತೆ, ದೇವರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದಮೇಲೆ ಅವನನ್ನು ನಿತ್ಯಕ್ಕೂ ಬೆಂಕಿಯಲ್ಲಿ ನರಕದಲ್ಲಿ ತಳ್ತಾರಂತೆ. ತಳ್ಳಿದ ಮೇಲೆ ಏನಾಗುತ್ತೆ, ನ್ಯಾಯ ತೀರ್ಪಿದೆ. ನ್ಯಾಯ ತೀರ್ಪು ಆದ ಮೇಲೆ ಏನು ಮಾಡ್ತಾ ಇದ್ದಾರೆ, ಹೊಸ ಭೂಲೋಕ ಹೊಸ ಆಕಾಶ. ಆಮೇನ್. ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ನಿಮಿಷ, ಇದು ಇಂಪಾರ್ಟೆಂಟ್ ಆದ ವಾಕ್ಯ. ಏನು ಹೇಳ್ತಾ ಇದ್ದಾರೆ ನೋಡಿ. ಮೊದಲು ಏನಕ್ಕೋಸ್ಕರ, 2ನೇ ವಾಕ್ಯದಲ್ಲಿ ತನ್ನ ಗಂಡನಿಗೋಸ್ಕರ ಆ ವಾಕ್ಯವನ್ನು ಓದಿ. ಇದಲ್ಲದೆ ಪರಿಶುದ್ಧವಾದ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡು ಯೇಸು ಕ್ರಿಸ್ತು ಜಾನ್ ಯೋಹಾನ 14ರಲ್ಲಿ ಏನು ಹೇಳ್ತಾರೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸ ಸ್ಥಳಗಳಿವೆ, ಅದನ್ನ ಹೋಗಿ ನಾನೇನು ಮಾಡ್ತೀನಿ, ನಿಮಗೋಸ್ಕರ ತಯಾರು ಮಾಡ್ತೀನಿ. ನಾವು ಕಮ್ಯೂನಿಯನ್, ನಾವು ಏನಪ್ಪ ಯಾವುದು ಕರ್ತರ ಭೋಜನ ತಗೊಳ್ಬೇಕಾದ್ರೆ ಏನು ಮಾಡ್ತೀವಿ, ಇದು ನನ್ನ ದೇವರ ರೊಟ್ಟಿಯು ನನ್ನ ಮಾಂಸವು ನನ್ನ ರಕ್ತವೂ ಆಗಿದೆ ಅಂತ ಹೇಳ್ತಾರೆ. ಆಮೇನ್. ಈ ಮಾಂಸವು ರಕ್ತಕ್ಕೆ ಏನು ಅರ್ಥ, ನಿಮಗೆ ಇದು ಮೊದಲು ಹೇಳಿದ್ದೀನಿ. ಆ ಮಾಂಸವು ರಕ್ತವು ನನ್ನ ಭಾಗಿ ಆಗ್ತಾ ಇದೀವಿ, ಅದಕ್ಕೆ ಏನು ಅರ್ಥ ಅಂದರೆ, ಯೇಸು ಕ್ರಿಸ್ತು ಮೊದಲು ಬಂದು ಹೋಗಿದ್ದು ನಮಗೆ ಎಂಗೇಜ್ಮೆಂಟ್ ಆದ ರೀತಿಯಲ್ಲಿ. ನಮಗೆ ಎಂಗೇಜ್ಮೆಂಟ್ ಏನು ಹೇಳಿ, ನಿಶ್ಚಿತಾರ್ಥ ಆಗದ ರೀತಿಯಲ್ಲಿ. ನಿಶ್ಚಿತಾರ್ಥ ಆದ ಮೇಲೆ
ಅವರ ಕಸ್ಟಮ್ ಪ್ರಕಾರ, ಜೆರುಸಲೇಮ್ ಇಸ್ರೇಲ್ ಜನರ ಕಸ್ಟಮ್ ಪ್ರಕಾರ ಏನಾಗತ್ತೆ ಅಂದರೆ, ಗಂಡ ಹೋಗಿ ಎಲ್ಲ ವಿಷಯಗಳನ್ನು, ಆ ಹೆಂಡತಿ ಬರೋದಕ್ಕೆ ಎಲ್ಲ ವಿಷಯಗಳನ್ನ ಏನು ಮಾಡಬೇಕು, ತಯಾರು ಮಾಡಿ ಇಡಬೇಕು. ತಯಾರು ಮಾಡಿದ ಮೇಲೆ ಏನು ಮಾಡಬೇಕು, ಹೆಂಡ್ತಿನ ಬಂದು ಮದುವೆ ಮಾಡಿ ಕರ್ಕೊಂಡು ಹೋಗ್ಬೇಕು. ಈ ತಯಾರು ಮಾಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ನಾನು ಹೋಗಿ ತಯಾರು ಮಾಡ್ತೀನಿ ಅಂತ. ಆಮೇನ್. ನಾವು ಎವ್ರಿ ಟೈಮ್ ಹೇಳುವಾಗ ನಿಮ್ಮ ಏನದು ನಿಮ್ಮ ನಿಮ್ಮ ರಕ್ತವನ್ನು, ನಿಮ್ಮ ಮಾಂಸವನ್ನು ತಿಂತಾ ಇದೀವಿ ಅನ್ನೋ ರೀತಿಯಲ್ಲಿ ನಾವು ರೊಟ್ಟಿಯನ್ನು ಇದನ್ನು ದ್ರಾಕ್ಷರಸ ಕುಡಿಯೋದಕ್ಕೆ ಕಾರಣ ಏನು, ನಮಗೆ ನಿಶ್ಚಯದಾರ್ಥ ಆಗಿದೆ ಅನ್ನೋದನ್ನ ನೆನಪಿಗೆ ತರುವುದಕ್ಕೋಸ್ಕರನೇ ದೇವ್ರು ಏನು ಹೇಳ್ತಾ ಇದ್ದಾರೆ, ಮದಲಿಂಗನು ಮದಲಿಂಗತಿ ಅಂತ. ಆಮೇನ್. ಇದನ್ನು ನಾವು ಅರ್ಥ ಮಾಡಿಕೊಂಡು ಮದಲಿಂಗತಿ ಏನು ನಮಗೋಸ್ಕರ, ನನ್ನ ಮದಲಿಂಗ ನನಗೋಸ್ಕರ ಏನು ತರ್ತಾ ಇದ್ದಾರೆ, ನನ್ನ ಮದಲಿಂಗ ನನಗೋಸ್ಕರ ಏನು ತರ್ತಾ ಇದ್ದಾರೆ, ಯಾವ ರೀತಿಯಾದ ಮನೆಯನ್ನು ರೆಡಿ ಮಾಡಿದ್ದಾರೆ. ಯಾಕಂದರೆ ಆ 10 ಜನ ಮದಲಿಂಗತಿಯರು ರೆಡಿ ಆಗಬೇಕು. 5 ಜನ ಏನು ಮಾಡಿರ್ತಾರೆ, ಎಕ್ಸ್ಟ್ರಾ ಎಣ್ಣೆ ಇಟ್ಕೊಂಡಿರ್ತಾರೆ. 5 ಜನ ಏನು ಮಾಡಿರಲ್ಲ, ಎಣ್ಣೆ ಇಟ್ಕೊಂಡಿರಲ್ಲ. ಎಣ್ಣೆ ಇರುವವರನ್ನು ದೇವರು ಏನು ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಎಣ್ಣೆ ಇಲ್ಲದೆ ಇರೋರು ಏನು ಮಾಡ್ತಾರೆ, ಯಾವ ಎಣ್ಣೆ ಇಲ್ಲದೆ ಇರುವಂಥ ಟೈಮಲ್ಲಿ ಹೋಗಿ ಹುಡುಕ್ತಾರೆ. ಆ ಕಾರಣದಿಂದಾನೇ ನಾವು ಯಾವಾಗಲೂ ದೇವರಲ್ಲಿ ನಡೀತಾ ಇರಬೇಕು. ನಾವು ಸೇವೆ ಮಾಡ್ತೀವೋ ಮಾಡಲ್ವೋ, ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡ್ತೀವೋ ಇಲ್ವೋ, ಅದೆಲ್ಲ ಸೆಕೆಂಡ್ರಿ, ಥರ್ಡ್. ಆದರೆ ದೇವರು ಕೊಟ್ಟಿರುವಂಥ ಕೆಲಸವನ್ನು, ದೇವ್ರು ನಮಗೆ ಕರೆದಿದ್ದು ಏನಕ್ಕೋಸ್ಕರ, ತೀತನು 2:3 ಅಧ್ಯಾಯ ಓದಬೇಕಾದ್ರೆ ಏನು ಹೇಳ್ತಾರೆ, ನಮ್ಮನ್ನು ಪುನರ್ಜೀವನ ಕೊಟ್ಟು ನಮ್ಮ ಮನಸ್ಸುಗಳನ್ನು ಅವರಂತೆ ಮಾಡೋದಕ್ಕೆ. ಆಮೇನ್. ದೇವರ ಮೊದಲ ಕೆಲಸ, ನಿಮ್ಮ ಜೊತೆ ಇರುವಂಥ ಮೊದಲ ಕೆಲಸ ನಿಮ್ಮ ಮನಸ್ಸು ಚೇಂಜ್ ಮಾಡೋದು. ಆಮೇನ್. ಮನಸ್ಸು ಚೇಂಜ್ ಮಾಡಿದ ಮೇಲೆ ಅವ್ರಿಗೋಸ್ಕರ ಉಪಯೋಗಿಸಿದ ಅವರಿಷ್ಟ. ಆಮೇನ್. ಆದರೆ ಮನಸ್ಸು ಚೇಂಜ್ ಮಾಡೋದೇ ಅವ್ರ ಮೇನ್ ಏಮ್. ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗಬೇಕು ಅನ್ನೋದೇ ಅವರ ಮೊದಲ ಕೆಲಸ. ಆಮೇನ್. ಬೇರೆ ಎಲ್ಲಾನು ಸಹ ಆಮೇಲೆ ಮಾಡ್ಕೊಬೋದು. ನೀವು ಸೇವೆ ಮಾಡದೆ ಹೋಗಿ, ದೇವ್ರು ನಿಮ್ಗೆ ಏನು ಕರೆದ್ರೋ ಮಾಡದೆ ಹೋಗಿ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ಮುಖ್ಯವಾದಂಥ ವಿಷಯನು, ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಇರಬೇಕು. ಇಲ್ಲದೆ ಹೋದರೆ ಪರಲೋಕ ರಾಜ್ಯಕ್ಕೆ ಸೇರಿದವರಲ್ಲ. ಆಮೇನ್. ನಾವು ದೇವರ ಒಂದು ಏನು ಹೇಳ್ತೀರಾ, ದೇವರ ಪವಿತ್ರಾತ್ಮರ ಫಲಗಳು ಯಾವುದು, ಪ್ರೀತಿ, ಸಂತೋಷ, ಅಷ್ಟೆಲ್ಲ ವಿಷಯಗಳು ನನ್ನಲ್ಲಿ ಇಲ್ಲದೆ ಹೋದರೆ ದೇವರ ರಾಜ್ಯಕ್ಕೆ ನಾವು ಸೇರಿದವರಲ್ಲ. ನಾನು ಪವಿತ್ರಾತ್ಮ ಪಡ್ಕೊಂಡಿರ್ಬೋದು, ಪವಿತ್ರಾತ್ಮರ ಶಕ್ತಿ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ. ಆಮೇಲೆ 2 ವಾರಗಳಿಂದ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಂತ, ಪವಿತ್ರಾತ್ಮರ ನಮ್ಮೊಳಗಡೆ ಇದ್ದಾರೆ, ಬ್ಯಾಪ್ಟಿಸಮ್ ತಗೊಂಡ್ಬಿಡಿ, ಪುನರ್ಜೀವನ ಆಯಿತು, ಪುನರ್ಜೀವನ ಆಗಿದ್ದನ್ನು ನಾನು ಏನು ಮಾಡ್ತಾ ಇದ್ದೀನಿ. 1 ನಿಮಿಷ ಕೂತ್ಕೊಳ್ಳಿ, ಕರಿತೀನಿ ತಿರುಗಿ. ಒಂದು ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ಇದೊಂದು ಸ್ವಲ್ಪ ತುಂಬ ಡೀಪಾಗಿ ಹೋಗ್ತಾ ಇದೆ ಅಲ್ಲ, 1-2 ನಿಮಿಷ ಮಾತಾಡೋಣ. ಉಪ್ಪುತನವನ್ನು ಕಳೆದುಕೊಂಡ್ರೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ, ಓಕೆ, ಅದನ್ನು ಆಚೆ ಬಿಸಾಗಿ ಅದ್ರ ಮೇಲೆ ತುಳಿದು ಹೋಗ್ತಾರೆ ಅಂತ. ಉಪ್ಪುತನವನ್ನು ಯಾವ ರೀತಿ ಕಳೆದುಕೊಳ್ಳುತ್ತೆ, ಓಕೆ, ನೀರನ್ನು ಕರಗಿದಾಗ ಒಂದು ಬೇರೆ ಬೇರೆ ರೀತಿಯಲ್ಲಿ ಉಪ್ಪು ಇದು ಹೋಗುತ್ತೆ, ಟೇಸ್ಟ್ ಹೋಗುತ್ತೆ. ಆದರೆ ಉಪ್ಪು ತನ್ನ ಟೇಸ್ಟನ್ನು ಕಳೆದುಕೊಳ್ಳಿ ಯಾವ ರೀತಿಯಲ್ಲಿ, ಒಂದು ನೀರಲ್ಲಿ ಇದು ಆಗುವಾಗ ಅಂತ ಹೇಳಿದ್ರು, ನೀರಲ್ಲಿ ಹೋಗುವಾಗ ಟೇಸ್ಟ್ ಕಳೆದುಕೊಳ್ಳಲ್ಲ, ಮಿಕ್ಸ್ ಆಗುತ್ತೆ ಜೊತೆ ಅಷ್ಟೇ, ಆದರೆ ಟೇಸ್ಟ್ ಇರುತ್ತೆ. ಓಕೆ, ಟೇಸ್ಟ್ ಅದರಿಂದ ಹೋಗಲ್ಲ ಅಂದ್ಬಿಟ್ಟು, ಮತ್ತೆ ಟೇಸ್ಟ್ ಯಾವುದ್ರಲ್ಲಿ ಹೋಗುತ್ತೆ, ಉಪ್ಪು ತನ್ನ ಉಪ್ಪುತನವನ್ನು ಯಾವಾಗ ಮರ್ತೋಗುತ್ತೆ. ಬೇರೆ ಓಕೆ, ಊಟಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಉಪ್ಪು ತಿರುಗಿ ತಗೊಳಕ್ಕಾಗಲ್ಲ, ಆಯಿತು. ಬೇರೆ ಉಪ್ಪು ಅನ್ನೋದು ಉಪ್ಪು ಹಾಕಿಲ್ಲ ಅಂದರೆ ಅದರ ಟೇಸ್ಟ್ ಓಕೆ. ಆದರೆ ಸರಿ, ಉಪ್ಪುತನವನ್ನು ಯಾವ ರೀತಿ ಕಳೆದುಕೊಳ್ಳುತ್ತೆ, ಪ್ರಶ್ನೆ ಅದು. ಉಪ್ಪುತನವನ್ನು ಯಾವ ರೀತಿ ಕಳೆದುಕೊಳ್ಳುತ್ತೆ. ಒಂದು ಅಲ್ಲಲ್ಲ, ನೀರಲ್ಲಿ ಹಾಕಿದ್ರೆ ಉಪ್ಪು ಕಳೆದುಕೊಳ್ಳಲ್ಲ, ಉಪ್ಪು ಚೇಂಜ್ ಆಗುತ್ತೆ ಆದರೆ ಕಳೆದುಕೊಳ್ಳಲ್ಲ. ಓಕೆ, ಉಪ್ಪು ಬಂದ್ಬಿಟ್ಟು ಸೈಂಟಿಫಿಕಲಿ ಏನು ಕಳಿತೀವಿ ಅದನ್ನು, ಸೋಡಿಯಂ ಕ್ಲೋರೈಡ್. ಓಕೆ, ಈ ಸೋಡಿಯಂ ಕ್ಲೋರೈಡ್ನ ನೀವು ಬೇರೆ ಒಂದು ಅಂಶದ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಬಾಂಡ್ ಫಾರ್ಮ್ ಆಗಿಬಿಡುತ್ತೆ. ಆ ಬಾಂಡ್ನ ಬಂದಂಗಂದರೆ ಬೇರೆ ಒಂದು ಯಾವುದೋ ಒಂದು ಕೆಮಿಕಲಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದೇನಾಗುತ್ತೆ, ಒಂದಾಗ್ಬಿಡುತ್ತೆ. ಅದನ್ನು ಸಪ್ರೇಟ್ ಮಾಡೋದು ಕಷ್ಟ, ತಿರುಗಿ ಮಾಡ್ಬೋದು ಆದರೆ ಕಷ್ಟ. ಒಂದು ರೀತಿಯಾಗಿ ಕಾಂಪೌಂಡ್ ಆಗುತ್ತೆ. 2 ಇಂಪ್ಯೂರ್ ಸಬ್ಸ್ಟೆನ್ಸಸ್ ಅದರ ಜೊತೆ ಮಿಕ್ಸ್ ಆಗಿಬಿಟ್ರೆ, ಹಂಗಂದರೆ ಬೇರೆ ಬೇರೆ ರೀತಿಯಾದ ಕೆಮಿಕಲ್ಸ್ ಅದ್ರ ಜೊತೆ ತುಂಬ ಮಿಕ್ಸ್ ಆಗಿಬಿಟ್ರೆ ಅದು ತಿರುಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಉಪ್ಪುತನ ಕಳೆದುಕೊಂಡ್ಬಿಡುತ್ತೆ, ಅಷ್ಟೇ, ಮುಗೀತು ಅಂತ. ಒಂದು ಬೇರೆ ಯಾವುದು ಸೇರಬೇಕು. 2 ಬೇರೆ ಯಾವುದಾದ್ರೂ ತುಂಬ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಇಂಪ್ಯೂರ್ಗೆ ಏನು ಹೇಳ್ತೀರಾ, ಅಶುದ್ಧವಾದಂಥ
ವಸ್ತುಗಳ ಜೊತೆ ಆ ಉಪ್ಪು ಸೇರಿಬಿಟ್ರೆ ತಿರುಗಿ ಅದು ತಗೊಳ್ಳೋದು ಕಷ್ಟ. 3 ನೀರು ಜೊತೆ ಸೇರಿದ್ರೇನು ಕಷ್ಟ. ಇವಾಗ ನೀರು ಜೊತೆ ಸೇರಿದ್ರೆ ಏನು ಮಾಡಬೇಕು? ಮೊದಲು ಇವಾಗ ಉಪ್ಪು ನೀರು ಜೊತೆ ಸೇರಿಸ್ತೀವಿ, ಆ ಉಪ್ಪು ತನ್ನ ತಿರುಗಿಬೇಕಂದ್ರೆ ಏನು ಮಾಡಬೇಕು? ಬಿಸಿ ಮಾಡಬೇಕು. ಕುದೀತಾ ಇದ್ರೆ ನೀರು ಆಚೆ ಹೋಗ್ಬಿಡುತ್ತೆ, ಉಪ್ಪು ಅದೇ ಜಾಗದಲ್ಲಿರುತ್ತೆ. ಆಮೇಲೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಷ್ಟೋ ಸತಿ ಭೂಲೋಕದಲ್ಲಿ ನಾವು ಹೋಗಿ ನಡಿಬೇಕಾದ್ರೆ ದೇವ್ರು ಏನು ಹೇಳ್ತಾರೆ? ಭೂಲೋಕಕ್ಕೆ ನೀವು ಉಪ್ಪಾಗಿದ್ದೀರಾ. ಆಮೇನ್. ಭೂಲೋಕಕ್ಕೆ ನೀವು ಉಪ್ಪಾಗಿದ್ದೀರಾ ಅಂತ ಹೇಳ್ತಾರೆ. ಆಮೇನ್. ನಾವು ಲೋಕಕ್ಕೆ ಉಪ್ಪಾಗಿರ್ಬೇಕಾದ್ರೆ ಅನುದಿನವೂ ದೇವರ ವಾಕ್ಯದಲ್ಲಿ ನಾವು ಇಲ್ಲದೇ ಇರುವಾಗ ನಾವೇನಾಗ್ತೀವಿ ಅಂದರೆ ಸ್ವಲ್ಪ 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 ನೀರಲ್ಲಿ ಮಿಕ್ಸ್ ಆಗಿರ್ತಾರ. ಇದನ್ನ ನೀವು ಜೇಮ್ಸ್ 1ನೇ ಅಧ್ಯಾಯಕ್ಕೆ ನೀವು ಮ್ಯಾಚ್ ಮಾಡಿ ಓದಬೇಕಾದ್ರೆ ಪಾಪ ಏನು ಮಾಡತ್ತಂತೆ? ಮೊದಲು ದೇವ್ರ ಹತ್ರದಿಂದ ನಮ್ಮನ್ನು ದೂರಪಡಿಸತ್ತೆ. ದೇವ್ರ ಹತ್ರದಿಂದ ದೂರಪಡಿಸಿದ್ದನ್ನ ನೀವೇನು ಮಾಡ್ಕೊಳ್ಳಿ ಅಂದರೆ ಉಪ್ಪು ನೀರಲ್ಲಿ ಹಾಕಿರ್ತಾರ ಸೇರತ್ತೆ. ಇನ್ನೂ ನಮ್ಮ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಏನು ಮಾಡಲ್ಲ, ಸುಲಭವಾಗಿ ಪವಿತ್ರ ಆತ್ಮರ ಕ್ಯಾರೆಕ್ಟರ್ ಬಿಟ್ಟು ಹೋಗಲ್ಲ. ಆದರೆ ಇನ್ನೂ ಸ್ವಲ್ಪ ಸುಲಭವಾಗಿ ತಪ್ಪು ಮಾಡಿಬಿಡ್ತೀವಿ. ಅಷ್ಟು ಮೊದಲು ಇದ್ದ ಥರ ಏನು ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಅಷ್ಟು ಪ್ರೀತಿ ತೋರ್ಸೋಕ್ಕಾಗಲ್ಲ. ಯಾಕೆ? ನೀರಿನ ಜೊತೆ ಮಿಕ್ಸ್ ಆಗಿಬಿಟ್ಟಿದ್ದೀವಿ. ಒಂದು ನೆಕ್ಸ್ಟ್ ಏನು ಮಾಡತ್ತಂತೆ? ಅದನ್ನು ಮೊದಲು ಬಲೆಯಲ್ಲಿ ಹಾಕ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಲೆಯಲ್ಲಿ ಹಾಕ್ಕೊಳ್ಳೋದಂದರೆ ಈ ನೀರು ಜೊತೆ ಸೇರ್ಕೊಂಡಿರೋದನ್ನ ಇನ್ನೊಂದು 4-5 ಕೆಮಿಕಲ್ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ? ಒಂದೊಂದು ಕೆಮಿಕಲ್ ಏನು ಮಾಡೋಕ್ಕಾಗಲ್ಲ ಅಂದರೆ, ಬಿಸಿ ಮಾಡಿದ್ರೂ ಸಹ ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಬಿಸಿ ಮಾಡಿದರೆ ಬಸ್ಟ್ ಆಗ್ಬಿಡತ್ತೆ ನೀರೆಲ್ಲ. ಆ ರೀತಿ ಇರುವಂಥ ಕೆಮಿಕಲ್ ಜೊತೆ ಸೇರಿಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಉಪ್ಪನ್ನು ತಿರುಗಿ ಪಡ್ಕೊಳ್ಳೋಕ್ಕಾಗಲ್ಲ. ನಮ್ಮನ್ನು ಬಲೆಯಲ್ಲಿ ಬೀಳಿಸ್ಬೇಕಾದ್ರೆ ಉಪ್ಪು ಬೇರೆ ಯಾವುದೋ ಒಂದು ವಿಷಯ ಜೊತೆ ಸೇರಿರ್ತಾರೆ. ಅದನ್ನು ತಿರುಗಿ ಬಿಡಿಸ್ಬೇಕಂದ್ರೆ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಇದೇ ಪಾಪವನ್ನು ಇನ್ನೂ ಗರ್ಭ ಧರಿಸಿ ಇನ್ನೂ ಪಾಪನೇ ಆಚೆ ಹುಟ್ಟುಬಿಟ್ರೆ ಏನಾಗುತ್ತೆ? ಇನ್ನೂ ಸ್ವಲ್ಪ ಕಷ್ಟ. ಉಪ್ಪುತನವನ್ನು ಸ್ವಲ್ಪ ಸ್ವಲ್ಪ ಉಪ್ಪಾಗಿರೋದು ಬೇರೆ ಏನೋ ಚೇಂಜ್ ಆಗ್ತಾ ಇದೆ. ಲಾಸ್ಟಲ್ಲಿ ಏನಾಗತ್ತಂತೆ? ಮರಣ. ಪಾಪ ಸಂಪೂರ್ಣವಾಗಿ ಬೆಳೆದ ಮೇಲೆ ಏನಾಗುತ್ತೆ ಅಂತ ಹೇಳ್ತಾರೆ? ಮರಣವನ್ನು ಕೊಡುತ್ತೆ ಅಂತ. ಸಂಪೂರ್ಣವಾಗಿ ಉಪ್ಪುತನ ಯಾವಾಗ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ? ಬೇರೆ ಯಾವುದೋ ಒಂದು ಜೊತೆ ಮಿಕ್ಸ್ ಆಗಿ 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 ಆ ಉಪ್ಪನ್ನು ನಾವು ತಿರುಗಿ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡದೇ ಇರುವಾಗ ಏನಾಗ್ಬಿಡುತ್ತೆ? ಲಾಸ್ಟಲ್ಲಿ ಉಪ್ಪು ಅಷ್ಟೇ, ಮುಗೀತು ಅಂತ. ತುಂಬ ತನ್ನನ್ನು ತಾನು ಅಶುದ್ಧ ವಸ್ತುಗಳ ಜೊತೆ ಸೇರಿಸ್ಕೊಂಡು ಇರ್ತಾ ಇರಬೇಕಾದ್ರೆ ಯೋಚನೆ ಮಾಡಿ. ಸಿಂಪಲಾಗಿ ಹೇಳ್ತೀನಿ. ಮೊದಲು ಉಪ್ಪು ಹಾಕ್ತಾ ಇದ್ದೀರಾ, ಒಂದು ಬಾಟ್ಲಲ್ಲಿ, ಒಂದು ಡಬ್ಬಲ್ಲಿ ಉಪ್ಪು ಹಾಕ್ತಾ ಇದ್ದೀರಾ. ಉಪ್ಪು ಹಾಕಿದ್ಮೇಲೆ ಮಣ್ಣು ಸೇರಿಸ್ತಾ ಇದ್ದೀರಾ. ಅದಕ್ಕೆ ಮಣ್ಣು ಸೇರಿಸ್ಬಿಟ್ರಿ, ಯಾವುದೋ ಚಿಕ್ಕ ಚಿಕ್ಕ ಗ್ರೇನ್ಸ್ ಬರುತ್ತಲ್ಲ ಆ ರೀತಿ ಮಣ್ಣು ಸೇರಿಸಿದ್ರಿ. ಮಣ್ಣು ಸೇರಿಸಿದ ಮೇಲೆ ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ನೀರು ಹಾಕ್ತಾ ಇದ್ದೀರಾ. ನೀರು ಹಾಕ್ತೀರಾ, ಅದಾದ್ಮೇಲೆ ಬೇರೆ ಏನೋ ಕೆಮಿಕಲ್ ಹಾಕ್ತಾ ಇದ್ರೆ ಅಂತ ಇಟ್ಕೊಳ್ಳಿ. ಇವಾಗ ಉಪ್ಪು ಅದರಿಂದ ಆಚೆ ತೆಗೊಳ್ಳೋದು ಇಷ್ಟು ಕಷ್ಟ ಆಗುತ್ತೆ. ನಮ್ಮ ಜೀವನವನ್ನು ನಾವು ದೇವರ ಜೊತೆ ನಡೆಯದೇ ಇರುವಾಗ ನಮ್ಮ ಉಪ್ಪುತನವನ್ನು ಈ ರೀತಿಯೇ ಕಳ್ಕೊಳ್ತಾ ಇದ್ದೀವಿ. ಎಲ್ಲವನ್ನು ಒಂದು ವೇಳೆ ನಾವು ಬರೀ ಉಪ್ಪಿಗೆ ಮೊದಲು ನೀರು ಹಾಕ್ತೀವಿ ಅಂದರೆ ಏನು ಮಾಡ್ಬೋದು? ಸುಲಭವಾಗಿ ಆಚೆ ಬರ್ಬೋದು. ಉಪ್ಪಿಗೆ ನೀರು ಮತ್ತೆ ಮಣ್ಣು ಹಾಕಿದ್ರೆ ಇನ್ನೂ ಸ್ವಲ್ಪ ಕಷ್ಟ. ಅದೇ ಇವಾಗ 3 ಸೇರಿಸಿ ಇನ್ನೂ ಸ್ವಲ್ಪ ನೀವು ಕೆಮಿಕಲ್ ಹಾಕ್ಬಿಟ್ರೆ ಆಚೆ ಬರೋದೇ ಆಗಲ್ಲ. ನಾವೂ ಸಹ ಪಾಪದ ಜೊತೆ ಆಟ ಆಡ್ತಾ ನಮ್ಮನ್ನು ನಾವು ದೇವರ ದಾರಿಯಲ್ಲಿ ನಡೆಯದೇ ಇರುವಾಗ ಏನಾಗುತ್ತೆ? ಸಂಪೂರ್ಣವಾಗಿ ಉಪ್ಪು ಬೇರೆ ವಸ್ತುಗಳ ಜೊತೆ ಸೇರಿಸ್ಕೊಂಡಿರ್ತಾರೆ. ಕೊನೆಯಲ್ಲಿ ಏನು ಮಾಡೋಕ್ಕಾಗಲ್ಲ, ಬಿಡಿಸೋಕ್ಕೆ ಆಗಲ್ಲ. ಯೇಸು ಕ್ರಿಸ್ತು ಇಲ್ಲ ಬಂದ ಮೇಲೆ ನಾವು ಹಿಂದೆನೇ ಹೋಗೋಕ್ಕಾಗಲ್ಲ ಅನ್ನೋದು ಸುಳ್ಳು. ಎಷ್ಟೋ ಜನ 500 ಜನ ನೋಡಿದ್ರಲ್ಲ ಯೇಸು ಕ್ರಿಸ್ತುವನ್ನ, ಅಪೋಸ್ತಲರು ಪೌಲನ್ನು ಬಿಟ್ಟು 500 ಜನ ಜೀವಂತವಾಗಿ ನೋಡ್ತಾರೆ ಸತ್ತು ಎದ್ದ ಮೇಲೆ. ಆ 500 ಜನರಲ್ಲೂ ಸಹ ಸ್ವಲ್ಪ ಜನರು ದೇವರನ್ನು ನಂಬಿದ್ರಂತೆ, ಸ್ವಲ್ಪ ಜನರು ದೇವರನ್ನ ಬಿಟ್ಟು ಹಿಂದೆ ಹೋಗಿದ್ರಂತೆ. ಅದನ್ನೇ ಪೌಲ್ ಬರೀತಾರೆ 1ನೇ ಕೊರಿಂಥಿಯಲ್ಲಿ. ಯೇಸು ಕ್ರಿಸ್ತುವನ್ನು ಜೀವಂತವಾಗಿ ನೋಡಿದ ಮೇಲೇನೂ ಸಹ ಕೆಲವು ಜನರು ಏನು ಮಾಡಿದ್ರು? ಹಿಂತಿರುಗಿ ಹೋದ್ರು. ಮೊದಲು ಇದ್ದಂಥ ನಂಬಿಕೆನ ಏನು ಮಾಡಿದ್ರು? ಕಳೆದುಕೊಂಡ್ರು. ಅದಕ್ಕೇನೆ ವಿಶ್ವಾಸವನ್ನು ಏನು ಮಾಡಬೇಕು? ಎಲ್ಲಾದರೂ ಉಪಯೋಗಿಸ್ತಾ ಇರಬೇಕು. ಉಪಯೋಗಿಸದೆ ನಾನು ಪಾಪ ಅಂತ ಬಾಳ್ತಾ ಇದ್ರೆ ಏನಾಗುತ್ತೆ? ಕೊನೆಯದಲ್ಲಿ ನಾನು ಯಾವ ರೀತಿ ಮೊದಲಿದ್ನೋ ಅದೇ ರೀತಿ ತಿರುಗಿ ಹೋಗ್ಬಿಡ್ತೀವಿ. ಹುಷಾರಾಗಿರ್ಬೇಕು. ನಮ್ಮ ರಕ್ಷಣೆ ಇಟ್ಕೊಂಡು ನಾವು ಹುಷಾರಾಗಿರಬೇಕು. ಯಾಕೆ ಆ ರಕ್ಷಣೆ ಇಟ್ಕೊಂಡು ಹುಷಾರಾಗಿರಬೇಕು? ನಮ್ಮನ್ನು ಒಂದು ದಿವಸ ಎಲ್ಲ ವಿಷಯಗಳು, ಎವ್ರಿ ಸೀಕ್ರೆಟ್ ಥಾಟ್, ನಮ್ಮ ಕಳತನದ ಬಚ್ಚಿಟ್ಕೊಂಡು ಮಾಡುವಂಥ ಯೋಚನೆಗಳನ್ನು ಸಹ ದೇವರು ನ್ಯಾಯ ತೀರ್ಪಿನಲ್ಲಿ ನಿಲ್ಲಿಸ್ತಾರಂತೆ. ಆಮೇನ್. ನಾನು ರಿಪೆಂಟ್ ಮಾಡದೆ ಹೋದ್ರೇನೆ ಆ ನ್ಯಾಯ ತೀರ್ಪಲ್ಲಿ ನಾನು ನಿಂತ್ಕೊಬೇಕು. ಮನಸ್ಸಾಂತರ ಪಡದೆ ಹೋದ್ರೆ, ಅದಕ್ಕೋಸ್ಕರನೇ ಪವಿತ್ರಾತ್ಮರನ್ನ ಏನು ಮಾಡಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮ ಕೊಟ್ಟಿರೋದಕ್ಕೆ ಕಾರಣನೇ ಮೊದಲು
ಪುನರ್ಜೀವನ. ಎರಡನೇ ಕಾರಣ ಯಾವುದು? ಮನಸ್ಸಾಂತರ ಪಡುವುದಕ್ಕೆ. ಆಮೇನ್. ನಮ್ಮ ಮನಸ್ಸು ಯೇಸು ಕ್ರಿಸ್ತನ ಮನಸ್ಸಿನ ರೀತಿಯಲ್ಲೇ ಮಾರ್ಪಡೋದಕ್ಕೋಸ್ಕರ ಏನು ಮಾಡಿದ್ದಾರೆ? ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆಮೇನ್. ಅದನ್ನು ನಾನು ಹಿಡಿದುಕೊಳ್ಳದೆ ನಮ್ಮ ವಿಶ್ವಾಸವನ್ನು ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ದೇವರು ಕೊಟ್ಟಿರೋಂಥ ವಿಶ್ವಾಸವನ್ನು ಏನು ಮಾಡಬಾರ್ದು? ಅಸಡ್ಡೆಯಾಗಿ ನೋಡಬಾರ್ದು. ಯೂಸ್ ಮಾಡ್ಬೇಕು ನಮ್ಮ ವಿಶ್ವಾಸವನ್ನು. ಇಲ್ಲಾದ್ರೂ ಒಂದು ಕಡೆ ಏನು ಮಾಡಬೇಕು? ನನ್ನನ್ನು ನಾನು ದೇವ್ರ ಥರ ಮಾರ್ಪಡ್ತಾ ಇದ್ದೀನ, ನಾನು ಇನ್ನೂ ದೇವ್ರ ಹತ್ರ ಆಗ್ತಾ ಇದ್ದೀನ, ದೂರ ಆಗ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ಬದಲಾವಣೆ ಆಗ್ತಾ ಇದೆ. ಇವತ್ತು ಸ್ಟಾರ್ಟ್ ಮಾಡಿದೆ ಈ ಕಾರಣದಿಂದ. ನಮ್ಮ ಪ್ರಾರ್ಥನೆಗಳು ಭೂಲೋಕದ ವಿಷಯವಾಗಿದೆ, ಪರಲೋಕದ ವಿಷಯವಾಗಿಲ್ಲ. ನಮ್ಮ ಪ್ರಾರ್ಥನೆಗಳು ಏನು ಹೇಳ್ತೀವಿ ನಾವು? ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋದು ತಪ್ಪು ಅಂತ ಹೇಳ್ತಲ್ಲ. ಏನಂತ? ಅನೇಕ ಜನರು ಬರಬೇಕು, ಬಿಟ್ಟೋದವ್ರು ಬರಬೇಕು, ಎಲ್ಲ ಮಾಡಬೇಕಾಗಿರುವಂಥ ಪ್ರಾರ್ಥನೆ. ಎಷ್ಟು ಕಾಲ ಸಮಯ ಪವಿತ್ರಾತ್ಮರೇ ನೀವು ಬನ್ನಿ ಅಂತ ಅವ್ರು ಬರುವವರೆಗೂ ನಾವು ಕಾದಿರ್ತಾ ಇದ್ದೀವಿ. ಅವ್ರು ಬರುವುದನ್ನು ಏನು ಮಾಡಬೇಕು? ಮೊದಲು ನಂಬಿರ್ಬೇಕು. ಹೌದು, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿರ್ತಾರೋ ಮಧ್ಯದೆಲ್ಲ ನಿರ್ತೀನಿ ಅಂತ ಹೇಳ್ತಾರೆ. ಆಮೇನ್. ಆದರೆ ಇಷ್ಟು ಸಲ ನಾವು ದೇವರೇ ಇನ್ನೂ ಹೊಸ ಆತ್ಮಗಳು ನೀವು ಕರೆಯುತ್ತಾನೆ, ನೀವು ಹೋಗಿರುವಂಥ ಆತ್ಮಗಳನ್ನ ಏನು ಮಾಡಿ ಈ ಪ್ರಾರ್ಥನೆಯನ್ನು ಮಾಡುವಾಗ ಫಲ ನೋಡ್ತಾ ಇದ್ದೀವಿ. ಆ ಪ್ರಾರ್ಥನೆ ಫಲ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಪ್ರಾರ್ಥನೆ ಸಿನ್ಸಿಯರ್ ಆಗಿಲ್ಲ. ಸೀರಿಯಸ್ ಆಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೂ ಏನೋ ತಾನು ಅಂತ ಪ್ರಾರ್ಥನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅರ್ಧೋಗಿರೋ ಟೇಪ್ ರೆಕಾರ್ಡರ್ ಥರ ತಿರುಗಿ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ರೆ ನಾನು ಪವಿತ್ರ ಆತ್ಮರಲ್ಲೇ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಆತ್ಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಮೊದಲು ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು? ಮೊದಲು ನನ್ನನ್ನು ಆತ್ಮದಲ್ಲಿ ತುಂಬಿ ದೇವರೇ, ನನ್ನನ್ನು ಆತ್ಮದಲ್ಲಿ ತುಂಬಿ ಅಂದರೆ ಆತ್ಮ ನನ್ನಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಅವರ ಪ್ರಸನ್ನತೆ ನನಗೆ ಫೀಲ್ ಆಗಬೇಕು. ಅವರ ಮೂಲಕ ನನ್ನ ಪ್ರಾರ್ಥನೆ ಚೇಂಜ್ ಆಗಬೇಕು. ಆಮೇನ್. ದೇವರೇ ನೀವು ಬರೋವರೆಗೂ ನನ್ನ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಯೂಸ್ ಇಲ್ಲ. ಯಾಕಂದರೆ ಮಾಂಸದ ಪ್ರಾರ್ಥನೆಗಳನ್ನು ದೇವರು ಕಿವಿ ಕೊಟ್ಟು ಕೇಳುವುದಿಲ್ಲ. ಆತ್ಮದ ಪ್ರಾರ್ಥನೆಗಳಾಗಿರಬೇಕು. ಆಮೇನ್. ಆತ್ಮದ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ? ಆತ್ಮದ ವಿಷಯವಾಗಿ ಆಸೆ ಪಡುತ್ತೆ. ಇದನ್ನು ತಿಳ್ಕೊಬೇಕಂದ್ರೆ ಗಲಾಷನ್ಸ್ 5ನೇ ಅಧ್ಯಾಯ ತಿಳ್ಕೊಬೇಕು. ಓಕೆ, ಏನು ಮಾಡೋಣ? ರೆವಲ್ಯೂಷನ್ 21 ಕಂಟಿನ್ಯೂ ಮಾಡೋಣ. ಎದ್ದು ನಿಂತ್ಕೊಂಡು ಓದ್ಬಿಡಿ. 21 ಈ ಕಡೆ. ಹಾಂ, ಇಲ್ಲ ನೀವಲ್ಲ ಇವ್ರಿಗೆ ಎದ್ದು ನಿಂತು ಓದಕ್ಕೆ. ಓಕೆ, ಹಾಂ, ಹೌದೇ. ಮೊದಲಿದ್ದ ಆಕಾಶಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಇಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ಪರಲೋಕದಿಂದ ಏನ್ ಮಾಡ್ತಾ ಇದ್ದಾರೆ? ಅವರ ರಾಜ್ಯವು ಬರಲಿ ಅಂತ ಹೇಳೋದು, ಈ ರಾಜ್ಯ ಬರಲಿ ಅಂತ ಮಾತಾಡ್ತಾ ಇದೀವಿ. ಆಮೇನ್. ನಮಗೋಸ್ಕರ ಕಟ್ಟಿರುವಂತ ಯೆರೂಸಲೇಮ್ ಪಟ್ಟಣವನ್ನು ದೇವರೇ ಇಳಿದು ತರಬೇಕು ದೇವರೇ ಅಂತ. ಅದನ್ನ 2 ರೀತಿಯಾಗಿ ನಾವು ನೋಡ್ಬೋದು. ಒಂದು, ನಾವು ದೇವರ ರಾಜ್ಯವಾಗಿದ್ದೀವಿ. ಆಮೇನ್. ನಮ್ಮೊಳಗಡೆ ನೀವು ಇಲ್ಲಿ ಲೂಕನು ಬರೆದ ಸ್ವಾರ್ಥ, ಇವಾಗ ಓದೋದು ಬೇಡ. ಲೂಕನು ಬರೆದಂಥ ಸ್ವಾರ್ಥೆಯಲ್ಲಿ 10-11 ಎಲ್ಲೋ ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ ಎಲ್ಲಿದೆ ಅಂತ ಕೇಳಬೇಕಾದ್ರೆ ನಿಮ್ಮಲ್ಲಿ ಇದೆ ಅಂತಾರೆ. ಆಮೇನ್. ಯಾಕಂದ್ರೆ ದೇವರ ರಾಜ್ಯ ದೇವರು ಇರುವ ಕಾರಣದಿಂದನೇ ದೇವರ ರಾಜ್ಯವಾಗಿದೆ. ಆಮೇನ್. ನಮ್ಮಲ್ಲಿ ಅದು ನೀವು ಓದಿ, ಆಮೇಲೆ ಕಂಟಿನ್ಯೂ ಮಾಡೋಣ. 1 ನಿಮಿಷ ಓದಿ. ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದ ಒಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿಯೂ ಅದೇ. ಆಮೇಲೆ ದೇವರ ನಿವಾಸವು ಮನುಷ್ಯರ ಮಧ್ಯದಲ್ಲಿದೆ. ಅದು ಅವರು ಕಂಟಿನ್ಯೂ ಮಾಡಿ. ಅವರು ಅವರೊಡನೆ ವಾಸ ಮಾಡುವರು. ಅವರು ಆತನಿಗೆ ಪ್ರಜೆಯಾಗಿ ಅವರ ಜೊತೆ ಏನ್ ಮಾಡಬಾರದು? ವಾಸ ಮಾಡುವರು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವರು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವರು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಆಮೇನ್. 1 ನಿಮಿಷ. ಇಲ್ಲೇನು ಹೇಳ್ತಾ ಇದ್ದಾರೆ? ನೀವು ಇದೆಲ್ಲ ಇರೋದಿಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಇದಕ್ಕೆ ಮುಂಚೆ ಒಂದು ವಾಕ್ಯ ಬಂತಲ್ಲ, ನಾವೇನು ಮಾಡ್ತೀವಿ ಅಂದರೆ ದೇವ್ರ ರಾಜ್ಯದಲ್ಲಿ ಏನಿರಲ್ಲ ಅಂತ ತಿಳ್ಕೊಂಡಿದ್ದೀವಿ. ದುಃಖ ಇರಲ್ಲ, ಗೋಳಾಟ ಇರಲ್ಲ, ಸಂಕಟ ಇರಲ್ಲ, ಪ್ರಾರ್ಥನೆ ಮಾಡೋದು ಸಹ ಬೇಕಿರಲ್ಲ, ಎಲ್ಲ ವಿಷಯಗಳು ಒಳ್ಳೆಯದಾಗಿದೆ ಅನ್ನೋದನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಮುಂಚೆ ಬರುವಂಥ ವಾಕ್ಯ ಇದೆಲ್ಲ ಏನು ಹೇಳ್ತಾ ಇದ್ದಾರೆ? ದೇವರೇ ಅವರ ಸಂಗಡ ವಾಸ ಮಾಡ್ತಾರೆ. ಆಮೇನ್. ಆ ವಾಕ್ಯ ಇನ್ನೊಂದ್ಸತಿ ಓದಿ, 4ನೇ ವಾಕ್ಯ. 4. ಅವರು ಆತರು ಅವರೊಡನೆ ವಾಸ ಮಾಡುವರು. ದೇವರೇ ನಮ್ಮ ಜೊತೆ ವಾಸ ಮಾಡುತ್ತಾರೆ. ಅವರು ಆತರಿಗೆ ಪ್ರಜೆಗಳಾಗಿ ಇರುವರು. ನಾವು ಅವರಿಗೆ ಪ್ರಜೆಗಳಾಗಿರ್ತೀವಿ. ದೇವರು ತಾನೇ ಅವರ ಸಂಗಡ ಇರುವರು. ದೇವರೇ ನಮ್ಮ ಜೊತೆ ಇರ್ತಾರೆ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವರು. ಆಮೇನ್. 1 ನಿಮಿಷ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಇವಾಗ ದೇವರೇ ನಮ್ಮ ಜೊತೆ ಇರ್ತಾರಂತೆ.
ನಮ್ಮ ಹೊಸ ಬರುವಂತ ಏನು ಹೇಳ್ತಾರೆ, ಹೊಸ ಜೆರುಸಲೇಮಲ್ಲಿ ದೇವರು ನಮ್ಮ ಜೊತೆ ವಾಸ ಮಾಡ್ತಾ ಇದ್ದಾರೆ. ನಮಗೆ ಖುಷಿ ಕೊಡುವಂಥ ವಿಷಯ ಯಾವುದಲ್ಲ, ದೇವರೇ ನನಗೆ ಇನ್ನೂ ಕಣ್ಣೀರಿರಲ್ಲ, ಇದಿರಲ್ಲ ಅದಿರಲ್ಲ ಅನ್ನೋದನ್ನ ಹಿಡ್ಕೊಳ್ಳೋದು ಬದಲಾಗಿ ದೇವರು ನಮ್ಮ ಜೊತೆ ಇರ್ತಾರೆ. ಆಮೇಲೆ ಇನ್ಮೇಲೆ ನಾನು ಎಲ್ಲೂ ಹುಡುಕಿ ಹೋಗಿ ಏನು ಮಾಡೋದು ಬೇಕಿರಲ್ಲ, ಪ್ರಾರ್ಥನೆ ಮಾಡೋದು ಬೇಕಿರಲ್ಲ, ದೇವರ ಸಮೂಹವನ್ನು ಹುಡುಕೊಂಡು ಹೋಗಿ ಓಡೋದು ಬೇಕಿರಲ್ಲ. ಯಾಕಂದರೆ ನಾವೇ ದೇವರ ಆಲಯವಾಗಿ ಮಾರ್ಪಟ್ಟಿರ್ತೀವಿ. ಆಮೇಲೆ ನಮ್ಮ ಸಂಗಡ ದೇವರು ವಾಸನೆ ಮಾಡ್ತಾ ಇರ್ತಾರೆ. ಆಮೇಲೆ ಪವಿತ್ರ ಆತ್ಮರು ನಮ್ಮ ಒಳಗಡೆ ಇವಾಗ ಯಾವ ರೀತಿ ಇದ್ದಾರೋ ಅವಾಗ ಇನ್ನೂ ಹೆಚ್ಚಾಗಿರ್ತಾರೆ. ಆಮೇಲೆ ಬರೀ ದೇವರ ಮಕ್ಕಳ ಜೊತೆನೇ ನಾವು ಬಾಳ್ತಾ ಇರಬೇಕಾದ್ರೆ ಯೋಚನೆ ಮಾಡಿ ನೋಡಿ, ದೇವರಿದ್ದಾರೆ, ದೇವ್ರ ಜೊತೆ ಇವಾಗ ಬೇಕಾದ್ರೂ ಹೋಗಿ ಮಾತಾಡ್ಬೋದು, ಯಾವಾಗ ಬೇಕಾದ್ರೆ ಏನು ಮಾಡ್ಬೋದು, ಅವ್ರ ಜೊತೆ ಹೋಗಿ ನೋಡ್ಬೋದು ಅನ್ನುವಂಥ ರೀತಿಯಲ್ಲಿ ಇರಬೇಕಾದ್ರೆ ಅವ್ರ ಸಿಂಹಾಸನದ ಮುಂದೆ ನಾವು ಹೋಗಿ ಯಾವಾಗ ಬೇಕಾದರೂ ನಿಂತ್ಕೊಬೋದು. ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಅವರ ಬಗ್ಗೆ ಇಂಥ ಜೀವನವನ್ನು ಕೊಡಬೇಕನ್ನೋದೇ ದೇವರ ಆಸೆ. ಆಮೇನ್. ಯಾವ ರೀತಿ ಆದಾಮ ಅವಳ ಜೊತೆ ಅನುದಿನವೂ ದೇವರು ಬಂದು ವಾಸ ಮಾಡಿ ಮಾತಾಡ್ತಿದ್ರು, ಈ ಹೊಸ ಯೆರೂಸಲೇಮಲ್ಲಿ ಏನು ಮಾಡ್ತಾರೆ, ಅನುದಿನವೂ ನಮ್ಮ ಜೊತೆ ಬಂದು ಮಾತಾಡ್ತಾರೆ. ಆಮೇನ್. ಎಷ್ಟೋ ಸತಿ ದೇವ್ರ ಹತ್ರ ಏನು ಮಾಡ್ತೀವಿ ಅಂದರೆ ಈ ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ದೇವರೇ ಅವರ ಜೊತೆ ಇದ್ದಿದ್ದ ರೀತಿಯಲ್ಲಿ ಯಾಕೆ ಇವಾಗ ಇರೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ. ಅನುದಿನವೂ ದೇವರೇ ಅವ್ರ ಜೊತೆ ಇಳಿದು ಬಂದು ಏನು ಮಾಡ್ತಿದ್ರು, ನಡೀತಾ ಇದ್ರಂತೆ ಅವ್ರ ಜೊತೆ. ಮಾತಾಡ್ತಾ ಅಂದರೆ ಪ್ರಾರ್ಥನೆ ಅಲ್ಲ, ನಡೀತಾ ಇದ್ರು ಅವ್ರ ಜೊತೆ. ಒಂದು ಅಪ್ಪ ತನ್ನ ಮಕ್ಕಳ ಜೊತೆ ನಡೆಯುವ ರೀತಿಯಲ್ಲಿ ಆದಾಮ ಅವಳ ಜೊತೆ ದೇವ್ರು ನಡೀತಾ ಇದ್ರು. ಅಂಥ ಜೀವನವನ್ನು ದೇವ್ರು ನಮಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆಮೇನ್. ಅದನ್ನು ಬಿಟ್ಟು ನಾವು ನಮ್ಮ ಜೀವನವನ್ನು ಅಳಿದು ಹೋಗುವಂಥ ವಿಷಯದ ಮೇಲೆ ಕಟ್ತಾ ಇದ್ದೀವಿ. ಕಂಟಿನ್ಯೂ ಮಾಡಿ, 5ನೇ ವಾಕ್ಯದಿಂದ ಮಾಡಿ, 5 ಅಲ್ಲ 6ರಿಂದ ಮಾಡಿ, 6. ಸಿಂಹಾಸನದ ಮೇಲೆ ಕೂತಿದ್ದವರು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದರು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಆ ಮಾತುಗಳು ನಂಬತಕ್ಕದವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದರು. ಆಗ ಸಿಂಹಾಸನದ ಮೇಲೆ ಕೂತಿದ್ದವರು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹ ಉಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗಿ ಇರುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು, ಇವರು ನೋಡಿ, ಬರೀ ಒಂದೇ ಒಂದು ಇದ್ರಲ್ಲಿ ಮಾತ್ರ ಏನು ಹೇಳಿದ್ರು, ವಿಗ್ರಹ ಆರಾಧಕರು ಅಂತ. ಆದ್ರೆ ಅದಕ್ಕೆ ಮುಂಚೆ ಇರೋದೆಲ್ಲ ಇನ್ನೊಂದ್ಸತಿ ಓದಿ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಉರಿಯುವ ಕೆರೆಗೆ. ಆಮೇನ್. ಒಂದು ನಿಮಿಷ, ಇಲ್ಲಿ ಏನು ಹೇಳ್ತಾ ಇಲ್ಲ ದೇವರು, ಒಂದಲ್ಲೇ ಮಾತ್ರ ಏನು ಹೇಳ್ತಾ ಇದ್ದಾರೆ, ವಿಗ್ರಹಗಳನ್ನು ಆರಾಧನೆ ಮಾಡೋರು ಅಂತ. ಮಿಕ್ಕಿದ್ದೆಲ್ಲವನ್ನೂ ಸಹ ನಾವು ಈ ಭೂಲೋಕದಲ್ಲಿ ಬಿಡದೆ ಹೋದರೆ ದೇವರು ನಮ್ಮನ್ನು ಅವ್ರ ರಾಜ್ಯಕ್ಕೆ ಸೇರಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ದೇವ್ರು ಏನಿರ್ತಾರೆ, ರಿನ್ಯೂವಲ್ ಆಫ್ ದ ಮೈಂಡ್. ರಿನ್ಯೂವಲ್ ಆಫ್ ದ ಮೈಂಡ್ ಅಂದರೆ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ ಪುನರ್ಜೀವನ ಕೊಡುವುದೇ ದೇವರ ಆಸೆ. ಆಮೇನ್. ಮನಸ್ಸನ್ನು ಚೇಂಜ್ ಮಾಡೋದಂದರೆ ನನ್ನ ನಡತೆಯನ್ನು ಚೇಂಜ್ ಮಾಡೋದೇ ಅವರ ಆಸೆ. ಆಮೇನ್. ನನ್ನ ನಡತೆ ಅಂದರೆ ನಾನು ಯಾವ ರೀತಿ ಜನರನ್ನು ನೋಡಿ ನಡ್ಕೊಳ್ತೀನಿ, ನಿಜವಾಗ್ಲೂ ದೇವರ ಪ್ರೀತಿ ನನ್ನಲ್ಲಿ ತೋರಿ ಬರ್ತಾ ಇದೆಯಾ, ಅಥವಾ ನಾನು ಸುಳ್ಳು ಇಳ್ಕೊಂಡು ಚೀಟ್ ಮಾಡಿಕೊಂಡು ಅಸಹ್ಯವಾಗಿ ಇದ್ಕೊಂಡು. ಯಾಕಂದರೆ ದೇವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಇಂಥ ಜನರನ್ನು ನನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಳುವುದಿಲ್ಲ ಅಂತ. ಮತ್ತು ಯಾವ ಧೈರ್ಯದಲ್ಲಿ ನಾವು ವಿಷಯಗಳನ್ನು ಮಾಡ್ತಾ ಇದ್ದೀವಿ? ನಿಮಗೆ ಮಾತ್ರ ಅಲ್ಲ, ನನಗೂ ಸೇರಿದ ಪ್ರಶ್ನೆನೇ. ಯಾಕಂದರೆ ಯಾರೂ ಸಹ ಪರ್ಫೆಕ್ಟ್ ಆಗಿಲ್ಲ. ನಾವು ವಿ ಆರ್ ಬೀಂಗ್ ಪರ್ಫೆಕ್ಟೆಡ್ ಬೈ ಗಾಡ್. ನಾವೇನು ಮಾಡ್ತೇವೆ, ಸ್ವಲ್ಪ ದೇವರು ನಮ್ಮನ್ನು ಅವರ ರೀತಿಯಲ್ಲಿ ಮಾರ್ಪಡಿಸ್ತಾ ಇದ್ದಾರೆ. ಆದರೆ ನಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿ ಎಷ್ಟು ಸತಿ ನಡ್ಕೊಂಡಿದ್ದೀವಿ ನಾವು. ಯಾಕಂದರೆ ದೇವ್ರು ಕ್ಲಿಯರಾಗಿ ಏನು ಹೇಳ್ತಾರೆ, ಇಂಥ ಜನರು ದೇವರ ರಾಜ್ಯವನ್ನು ಸೇರುವುದಿಲ್ಲ. ಮತ್ತು ಇಲ್ಲದೆ ದೇವರ ರಾಜ್ಯವನ್ನು ಸೇರದೆ ಹೋದರೆ ಎಲ್ಲೋಗಿ ಸೇರಬೇಕು? ನರಕಕ್ಕೆ ಹೋಗಿ ಸೇರಬೇಕು. ಕೊನೆಯಲ್ಲಿ ನರಕಕ್ಕೆ ಹೋಗಿ ಸೇರಬೇಕು. ಮತ್ತು ಯಾವ ಧೈರ್ಯದಲ್ಲಿ ನಾವು ಮಾಡುವಂಥ ವಿಷಯಗಳನ್ನ ಮಾಡ್ತಾ ಇದ್ದೀವಿ? ಎಷ್ಟೇ ಪರಿಶುದ್ಧವಾಗಿದ್ರೂ ನಾವು ಕಂಪ್ಲೀಟಾಗಿ ಪರಿಶುದ್ಧವಾಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ನಮ್ಮ ಕ್ಯಾರೆಕ್ಟರ್ ಸ್ವಲ್ಪ ಡೈಲಿ 1% ಚೇಂಜ್ ಆಗ್ತಾ ಇದೆಯಾ? ಸ್ವಲ್ಪ ಆದರೂ ಯೇಸು ಕ್ರಿಸ್ತುವಿನ ಥರ ಮಾರ್ಪಡ್ತಾ ಇದ್ದೀವ? ಯಾಕಂದರೆ ನಾವು ಅನುದಿನವೂ ಹೋಗಿ ಲೋಕಕ್ಕೆ ಹೋಗಿ ಬರುವಾಗೆಲ್ಲ ಏನಾಗತ್ತಂದರೆ, ಉಪ್ಪು ನೀರಲ್ಲಿ ಹಾಕಿದ ಥರ. ನೀರಲ್ಲಿ ಹಾಕಿರುವಂಥ ಉಪ್ಪನ್ನು ಏನು ಮಾಡಬೇಕು? ಉಪ್ಪು ತಿರುಗಿಬೇಕಂದ್ರೆ ಇದನ್ನೇ ದೇವರು ಪ್ಯೂರಿಫಿಕೇಶನ್ ಅಂತಾರೆ. ಪ್ಯೂರಿಫಿಕೇಶನ್ ಅಂದರೆ ನಮ್ಮನ್ನು ಶುದ್ಧೀಕರಿಸುವುದು. ಅನುದಿನವೂ ನಮ್ಮನ್ನು ದೇವರು ಶುದ್ಧೀಕರಿಸುವುದು ಯಾವ ರೀತಿಯಿಂದ? ಬೆಂಕಿಯಲ್ಲಿಟ್ಟು.
ಇದನ್ನೇ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ಲವೋದಿಕೀಯ, ಇವಾಗ ಓದೋದು ಬೇಡ, ಲವೋದಿಕೀಯ ಸಭೆಯವರಿಗೆ ಬರೀಬೇಕಾದ್ರೆ ಏನು ಹೇಳ್ತಾರೆ, ಬಂಗಾರವನ್ನು ಬೆಂಕಿಯಲ್ಲಿಟ್ಟು ಶುದ್ಧೀಕರಣ ಮಾಡುವ ರೀತಿಯಲ್ಲಿ ಇವರನ್ನು ನಾನು ಏನು ಮಾಡ್ತೀನಿ, ಶುದ್ಧೀಕರಿಸ್ತೀನಿ ಅಂತ. ಆಮೇನ್. ನಮ್ಮನ್ನು ಸಹ ದೇವರು ಶುದ್ಧೀಕರಿಸೋದು ಯಾವ ರೀತಿಯಲ್ಲಿ? ಬೆಂಕಿಯಲ್ಲಿಟ್ಟು. ದೇವ್ರಿಗೆ ನಾವು ಬಂಗಾರ ಆಗಿದ್ದೀವಿ ಅಂದರೆ ಕ್ಲೀನಾಗಿರುವಂಥ ಬಂಗಾರ ಬೇಕು. ದೇವ್ರಿಗೆ ಯಾವ್ದು ಬೇಡ? ಅಸಹ್ಯವಾದದ್ದು ಬೇಡ. ಅಸಹ್ಯವಾಗಿದ್ದಂಥ ನಮ್ಮನ್ನು ಪರಿಶುದ್ಧಗೊಳಿಸೋದಕ್ಕೋಸ್ಕರ ದೇವ್ರು ಏನು ಮಾಡಿದ್ದಾರೆ? ನಮ್ಮನ್ನು ಕರೆದಿದ್ದಾರೆ. ಆದರೆ ನಾವು ಪರಿಶುದ್ಧಗೊಳ್ತಾ ಇದ್ದೀವ? ರಕ್ಷಣೆ ಹೊಂದಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬ್ಯಾಪ್ಟಿಸಮ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇದನ್ನೇ ರೋಮನ್ಸ್ 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ನೀವು ಸುನ್ನತಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಿಜವಾದ ಬ್ಯಾಪ್ಟಿಸಮ್, ನಿಜವಾದ ದೀಕ್ಷಾಸ್ಥಾನ ಎಲ್ಲಿ ನಡಿಬೇಕು? ನಿಮ್ಮ ಹೃದಯದಲ್ಲಿ. ನಿಜವಾಗ್ಲೂ ನನ್ನ ಹೃದಯದಲ್ಲಿ ಇವತ್ತು ಜ್ಞಾನಸ್ಥಾನ ನಡೆದಿದೆಯಾ? ನಿಜವಾಗ್ಲೂ ನನ್ನ ಜ್ಞಾನ ಬಂದಿದೆಯಾ? ನಿಜವಾಗ್ಲೂ ಭೂಲೋಕದಿಂದ ನಾನು ಬೇರ್ಪಡಿಸಲ್ಪಟ್ಟಿದ್ದೀನಾ? ಈ ಉಪ್ಪು ಯಾವ ರೀತಿ ಬೇರ್ಪಡಿಸಲ್ಪಟ್ಟಿದೆಯೋ ಅದೇ ರೀತಿ ನಾನು ಬೇರ್ಪಡಿಸಲ್ಪಟ್ಟಿದ್ದೀನಾ ಅನ್ನೋದನ್ನ ಪ್ರಶ್ನೆ ನಾವು ಕೇಳಿಸ್ಕೊಬೇಕು. ಆಮೇನ್. ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ ಲೋಕದಲ್ಲಿ ಇರುವಂಥ ರೀತಿಯಲ್ಲಿ ಇದೆಯಾ ಅಥವಾ ಕ್ಯಾರೆಕ್ಟರ್ ಬೇರೆ ರೀತಿ ಇದೆಯಾ? ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ನಾನು ದೇವರ ರಾಜ್ಯಕ್ಕೆ ತಯಾರಾಗಿಲ್ಲ ಅಂತ ಅರ್ಥ. ನಮ್ಮನ್ನು ಜೀವಂತವಾಗಿ ದೇವ್ರು ಬಿಟ್ಟಿದ್ದೇ ದೇವರ ರಾಜ್ಯಕ್ಕೆ ತಯಾರು ಪಡಿಸೋಕೆ. ಬೇರೆ ಕೆಲಸಗಳು ಇರಲಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ದೇವ್ರು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ದೇವರ ರಾಜ್ಯಕ್ಕೋಸ್ಕರ. ಆಮೇನ್. ಕಂಟಿನ್ಯೂ ಮಾಡಿ ವಾಕ್ಯ. ಇರಿ ಒಂದು ನಿಮಿಷ. ಓಕೆ, 8ನೇ ವಾಕ್ಯವರೆಗೂ ಮುಗೀತಲ್ಲ. ಏನು ಮಾಡೋಣ ಅಂದರೆ ಮ್ಯಾಥ್ಯೂ 6ನೇ ಅಧ್ಯಾಯ ಒಂದು ಸತಿ ಓಡ್ಬಿಡಿ. ಆ ಪ್ರೇಯರ್ನ ಮುಗಿಸಿದ ಮೇಲೆ ಒಂದು ವಿಷಯ ಹೇಳ್ತೀನಿ. ಮ್ಯಾಥ್ಯೂ 6ನೇ ಅಧ್ಯಾಯ ಆ ಪ್ರಾರ್ಥನೆ ಮುಗಿಸ್ಬಿಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ. ನಿಮ್ಮ ರಾಜ್ಯವು ಬರಲಿ ಅಂದರೆ ಈ ರಾಜ್ಯವು ಬರಲಿ ಅಂತ ಏನು ಮಾಡ್ತಾ ಇದ್ದೀವಿ? ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ನೀವು ಇದನ್ನು ಓದಬೇಕಾದ್ರೆ, ನೆಕ್ಸ್ಟ್ ಮುಂದೆ ಓದಬೇಕಾದ್ರೆ ಒಂದು ವಾಕ್ಯ ಬರುತ್ತೆ. ಇಲ್ಲಲ್ಲ, ಪ್ರಕಟಣೆ 21ರಲ್ಲಿ ಅಲ್ಲೊಂದು ವಾಕ್ಯ ಏನು ಬರುತ್ತೆ ಅಂದರೆ, ಆ ಪರಮ ಯೆರೂಸಲೇಮಲ್ಲಿ, ಹೊಸ ಯೆರೂಸಲೇಮಲ್ಲಿ ಏನಿರಲಿಲ್ಲ ಅಂತೆ? ಒಂದು ದೇವಾಲಯ ಇರಲಿಲ್ಲ ಅಂತೆ. ಏನಕ್ಕೋಸ್ಕರ ದೇವರಾಲಯ ಇರಲಿಲ್ಲ? ನಾವೆಲ್ಲರೂ ಹೋಗಿ ಸೇರುವಂಥ ಪ್ರತಿಯೊಬ್ಬರು ದೇವರಾಲಯವಾಗಿ ಮಾರ್ಪಟ್ಟಿದ್ದೀವಿ. ಆಮೇನ್. ಹೋಗಿ ಸೇರುವಂಥ ಪ್ರತಿಯೊಬ್ಬರು ಇವಾಗಲೂ ಸಹ ಏನು ಹೇಳ್ತಾ ಇದ್ದಾರೆ? ರೋಮನ್ಸ್ 12ರಲ್ಲಿ 1ನೇ ಅಧ್ಯಾಯದಲ್ಲಿ ಪೌಲ್ ಏನಂತ ಬರೀತಾರೆ? ನಿಮ್ಮನ್ನು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಆಲಯವಾಗಿ ಏನು ಮಾಡಿ? ಸಮರ್ಪಿಸಿ ಅಂತಾರೆ. ಯಜ್ಞವೇದಿಯಾಗಿ ಸಮರ್ಪಿಸಿ. ಯಾಕೆ ಸಮರ್ಪಿಸಿ ಅಂತ ಹೇಳ್ತಾ ಇದ್ದಾರೆ? ಒಂದು ಅದು ರೋಮನ್ಸ್ 12ರಲ್ಲಿ 1 ಮತ್ತು 2 ಓದಿ. ಅದನ್ನು ಓದಿದ ಮೇಲೆ ಈ ಕಡೆ ಬರೋಣ. ಹಾಂ, ರೋಮನ್ಸ್ 12ರಲ್ಲಿ 1 ಮತ್ತು 2. ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ ವಚನ 1-2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ, ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೇನ್. ಇಹಲೋಕದ ನಡವಳಿಕೆ. ಒಂದು ನಿಮಿಷ. ಏನು ಹೇಳ್ತಾ ಇದ್ದಾರೆ? ದೇವರು ನಿಮ್ಮ ಏನು ಹೇಳ್ತಾರೆ? ನಿಮ್ಮ ಬಾಡಿನ ಏನು ಮಾಡಿ ಅಂತ ಹೇಳಿ, ಶರೀರವನ್ನು ದೇವರಿಗೆ ಸಜೀವ ಯಜ್ಞೆಯಾಗಿ ಅರ್ಪಿಸಿರಿ, ಅವರಿಗೆ ಸ್ಯಾಕ್ರಿಫೈಸ್ ಆಗಿ ಸಮರ್ಪಿಸಿರಿ ಅಂತಾರೆ. ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಮನೇಲಿ ಹೋಗಿ ಲೆವಿಟಿಕಸ್ 1-5 ಓದಿ. 1-5 ಏನಾಗತ್ತಂದ್ರೆ ಯಾಜಕ ಕಾಂಡ 1-5ನೇ ಅಧ್ಯಾಯವರೆಗೂ ಓದಿ ನೋಡಿ. ಅದರಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿ ಅಂದರೆ, ಒಬ್ಬನಿಗೆ ದೇವರಿಗೆ ಒಂದು ಪಾಪಕ್ಕೋಸ್ಕರ ಒಂದು ಪರಿಹಾರ ಇರಲಿ ಅಥವಾ ದೇವರ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ಳೋದಕ್ಕೋಸ್ಕರ ಇರಲಿ, ಯಾವುದೇ ಒಂದು ವಿಷಯ ಇರಲಿ, ಏನು ಮಾಡ್ತಿದ್ರು ಅಂದರೆ ಒಂದು ಬುಲ್ಲು, ಒಂದು ಗೋಟು, ಒಂದು ಶೀಪು ತಂದು ಮೊದಲು ಏನು ಮಾಡಬೇಕಿತ್ತು ಅಂದರೆ ಸ್ಯಾಕ್ರಿಫೈಸ್ ಮಾಡಬೇಕಿತ್ತು. ಮೊದಲು ಏನು ಮಾಡಬೇಕಿತ್ತು? ಯಜ್ಞವೇದಿ ಅರ್ಪಿಸಿದ ಮೇಲೆ ಅದನ್ನು ಹೋಗಿ ಆಮೇಲೆ ಹೋಗಿ ಏನು ಮಾಡ್ತಿದ್ರು? ಪ್ರಾರ್ಥನೆ ಮಾಡ್ತಿದ್ರು. ಆಮೇನ್. ಆದರೆ ಇವಾಗ ದೇವರು ನಮಗೆ ಕೇಳ್ತಾ ಇರುವಂಥ ಯಜ್ಞವೇದಿ ಯಾವುದು? ನಮ್ಮ ಶರೀರ. ನಾವು ಭೂಲೋಕವನ್ನು ಬಿಟ್ಟು ದೂರ ಬಂದು ಆ ಒಂದು ದಾರಿಯಲ್ಲಿ ನಡೆಯೋದಿಲ್ಲ ದೇವರೇ ಅಂತ ಹೇಳಿ ನಾನು ದೂರ ಬರುವುದೇ ದೇವರಿಗೆ ನಾನು ಕೊಡ್ತಾ ಇರುವಂಥ ಯಜ್ಞವೇದಿ. ಆಮೇನ್. ಅದನ್ನು ನಾನು ಕೊಡದೆ ನಾನು ದೇವರ ಪಾದಕ್ಕೆ ಹೋಗೋದು ಸರಿಯಾದ ವಿಷಯ ಅಲ್ಲ. ದೇವರ ಪಾದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ಪಾಪ ಮಾಡುವಾಗ, ನಮ್ಮ ಶರೀರದಲ್ಲಿ ನಾವು ಪಾಪ ಮಾಡುವಾಗ ಏನು ಬೇಕಾದರೂ ಮಾಡಿದ್ರೂ ಸಹ ದೇವರು ಎಲ್ಲ ವಿಷಯಗಳನ್ನು ನಿಜವಾಗ್ಲೂ ಮನಸ್ಸಾಂತರ ಪಡುವಾಗ ಕ್ಷಮಿಸ್ತಾರೆ. ಆಮೇನ್. ನಿಜವಾಗ್ಲೂ ನಾನು ಮನಸ್ಸಾಂತರ ಪಡುವಾಗ ದೇವರು ಎಲ್ಲ ಪಾಪಗಳನ್ನು ಸಹ ಕ್ಷಮಿಸ್ತಾರೆ. ಆದರೆ
ಆ ಮನಸ್ಸಾಂತರ ಪಟ್ಟ ಮೇಲೆ ನನ್ನನ್ನು ನಾನು ಏನು ಮಾಡಬೇಕಂತ ಈ ಒಂದು ವಿಷಯ ಮೈಂಡಲ್ಲಿ ಇರಬೇಕು. ನನ್ನನ್ನು ನಾನು ನನ್ನ ದೇಹವನ್ನು ದೇವರಿಗೆ ಯಜ್ಞವೇದಿಯಾಗಿ ಸಮರ್ಪಿಸ್ತಾ ಇದ್ದೀನಿ. ನನ್ನನ್ನು ಯೋಚನೆ ಮಾಡಿ ನೋಡಿ, ಅನುದಿನವೂ ನಿಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸುವಾಗ ಇನ್ನೂ ಎಷ್ಟು ಸಂತೋಷವಾಗಿ ಅವರ ಪಾದಕ್ಕೆ ಹೋಗ್ಬೋದು, ಇನ್ನೂ ಎಷ್ಟು ಸಂತೋಷ. ಯಾಕಂದರೆ ನಾವು ಮತ್ತೆ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೋಸ್ ಆರ್ ಪ್ಯೂರ್ ಇನ್ ಹಾರ್ಟ್ ದೇ ಕ್ಯಾನ್ ಸಿ ಗಾಡ್. ಹೃದಯ ಶುದ್ಧಿಯಾಗಿರುವಂಥವರು ಏನು ಮಾಡ್ಬೋದು, ದೇವರನ್ನು ನೋಡಬಾರ್ದು, ನೋಡುತ್ತಾರೆ, ವೀಕ್ಷಿಸ್ತಾರೆ ಅಂತಾರೆ. ಆಮೇನ್. ಅಂಥ ಗಿಫ್ಟ್ ನಮಗೆ ಕೊಟ್ಟಿರುವಂಥ ದೇವರು ನಮ್ಮಲ್ಲಿ ಏನು ಕೇಳ್ತಾ ಇದ್ದಾರೆ, ನಮ್ಮ ದೇಹವನ್ನು ಅವರ ಆಲಯವಾಗಿ ಏನು ಮಾಡಿ ಸಮರ್ಪಿಸಿ. ಆಮೇನ್. ನಮ್ಮ ದೇಹವನ್ನು ಅವರಿಗೆ ಆಲಯವಾಗಿ ಸಮರ್ಪಿಸುವಾಗ ನಮ್ಮನ್ನು ನಾವು ಅನುದಿನವೂ ನನ್ನ ದೇಹವನ್ನು ನಾನು ಬೇಡ ಅಂತ ಹೇಳಿ ಅವರಿಗೆ ಸಜೀವ ಯಜ್ಞೆಯಾಗಿ ಸಮರ್ಪಿಸುವಾಗ ಏನಾಗ್ತಾ ಇದೆ, ನಾನು ಸಂತೋಷವಾಗಿ ಅವ್ರ ಪಾದಕ್ಕೆ ಹೋಗ್ಬೋದು, ಸಂತೋಷವಾಗಿ ಅವ್ರ ಪಾದಕ್ಕೆ ಹೋಗ್ಬೋದು. ಯಾಕಂದರೆ ಯಾರು ಪಾಪ ಮಾಡಿದ್ಮೇಲೆ ಸಂತೋಷವಾಗಿ ದೇವ್ರ ಪಾದಕ್ಕೆ ಹೋಗೋಕ್ಕಾಗಲ್ಲ. ಏನಾಗತ್ತೆ, ಮನಸ್ಸು ಏನೋ ಒಂದು ರೀತಿಯಲ್ಲಿ ಏನಾಗುತ್ತೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ. ನಾನು ದೇವರ ಪಾದಕ್ಕೆ ಹೋಗಬೇಕಾದ್ರೆ ನಾನು ಅವತ್ತು ನೈಟ್ ಪಾಪ ಮಾಡಿದರೆ ಬೆಳಗ್ಗೆ ಹೋಗಿ ಏನು ಮಾಡೋಕ್ಕಾಗಲ್ಲ, ಸಂತೋಷವಾಗಿ ದೇವರ ಆ ಸಮಯದಲ್ಲಿ ನಾನು ದೇವರ ಪಾದಕ್ಕೆ ಹೋಗ್ಬೇಕಂತಾನೇ ನಮಗೇನು ಮಾಡಲ್ಲ, ಇಷ್ಟ ಬರಲ್ಲ. ಪಾಪ ಮಾಡೋರ್ಗೆ ಗೊತ್ತಾಗಿರುತ್ತೆ ಏನಂತ, ಪಾಪ ಮಾಡಿದ ಮೇಲೆ ನಮ್ಗೆ ಅರ್ಥ ಆಗತ್ತೆ ಏನಂತ, ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಅಂದರೆ ಅವ್ರ ಪಾದಕ್ಕೆ ಹೋಗೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಯಾಕೆ, ಹೋದರೆ ಮನಸ್ಸು ಚುಚ್ಚತ್ತಲ್ಲ. ಆದ ಕಾರಣದಿಂದ ಎಷ್ಟೋ ಜನರು 2-3 ಸತಿ ಮಾಡುವಂಥ ಪ್ರಾರ್ಥನೆ ಏನು ಮಾಡಿಬಿಡ್ತಾರೆ, ಕಡಿಮೆ ಮಾಡಿಬಿಡ್ತಾರೆ. ಈ ಕಾರಣದಿಂದ ಮನೆಯಲ್ಲಿ ಹೋಗಿ ರೋಮನ್ಸ್ 8ನೇ ಅಧ್ಯಾಯ ಓದಿ ನೋಡಿ, ಯೇಸು ಕ್ರಿಸ್ತುವಲ್ಲಿ ಇರುವ ಯಾರಿಗೂ ಸಹ ಖಂಡನೆ ಇಲ್ಲ ಅಂತ ಹೇಳ್ತಾರೆ. ಆಮೇನ್. ಆದರೆ ನಮ್ಮ ಪಾಪಗಳನ್ನ ಬಿಟ್ಟು ನಾವು ತಿರ್ಗಕ್ಕೆ ಆಸೆ ಆದರೂ ಪಡಬೇಕು. ನಮ್ಮನ್ನು ನಾವು ಶುದ್ಧಿಯಾಗಿ ಇಟ್ಕೊಳ್ಳುವಾಗ ಅವರಿಗೆ ನಾವು ಏನು ಮಾಡ್ತೇವೆ, ಬೇರೆ ಏನು ಸ್ಯಾಕ್ರಿಫೈಸ್ ಬೇಡ, ನಮ್ಮನ್ನು ನಾವು ಒಂದು ಕ್ಲೀನಾಗಿ, ಒಂದು ಬಾಡಿ ಕ್ಲೀನಾದ ಒಂದು ಹಾರ್ಟನ್ನು ದೇವ್ರಿಗೆ ಕೊಡುವಾಗ, ಅಂದರೆ ಮನಸ್ಸನ್ನು ದೇವ್ರಿಗೆ ಕೊಡುವಾಗ ಏನಾಗುತ್ತೆ, ಅದೇ ಅವ್ರಿಗೆ ದೊಡ್ಡ ಯಜ್ಞವೇದಿಯಾಗಿದೆ. ಆಮೇನ್. ಅಂಥ ಯಜ್ಞ ಯೋಚನೆ ಮಾಡಿ ನೋಡಿ, ಅಂಥ ದೇವರೇ ನನ್ನ ಮಾಂಸ, ನನ್ನ ಇಷ್ಟವೆಲ್ಲ, ಲೋಕದ ಇಷ್ಟಗಳನ್ನೆಲ್ಲ ಬಿಟ್ಟು ನಿಮಗೆ ಸಮರ್ಪಿಸಿ ನಾನು ನಿಮ್ಮ ಪಾದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳುವಾಗ ಅವ್ರಿಗಿಷ್ಟು ಸುಗಂಧವಾದಂಥ ಆಫರಿಂಗ್ ಆಗಿರುತ್ತೆ, ಸುಗಂಧವಾದಂಥ ಕಾಣಿಕೆ ಆಗಿರುತ್ತೆ. ಆಮೇನ್. ಅವ್ರಿಗೆ ತುಂಬ ಏನು ಹೇಳ್ತಾರೆ ಅಂದರೆ, ಲೆವಿಟಿಕಸ್ 1ರಿಂದ ಯಾಜಕ ಕಾಂಡ 1-5 ಓದಬೇಕಾದ್ರೆ ಇಂಥ ಒಂದು ಆಫರಿಂಗ್, ಇಂಥ ಕಾಣಿಕೆ ನನಗೆ ಸುಗಂಧವಾಗಿದೆ ಅಂತಾರೆ. ಆಮೇನ್. ಇದನ್ನು ನೀವು ಓದಿ ನೋಡಿ, ನೀವು ಆ ರೀತಿ ನಿಮ್ಮನ್ನು ನೀವು ದೇವರ ಪಾದದಲ್ಲಿ ನಿಮ್ಮ ಆಸೆಗಳನ್ನು ಬಿಟ್ಟು ಅವ್ರಿಗೆ ಸಮರ್ಪಿಸುವಾಗ ಇನ್ನೂ ಎಷ್ಟು ಸುಗಂಧವಾದಂಥ ವಾಸನೆಯಾಗಿ ಇರುವಂಥ ಒಂದು ಸ್ಯಾಕ್ರಿಫೈಸ್ ಆಗಿ ಅವ್ರಿಗಿರುತ್ತೆ, ಕಾಣಿಕೆ ಆಗಿರುತ್ತೆ. ಆಮೇನ್. ಅಂಥ ಕಾಣಿಕೆಯನ್ನು ಕೊಟ್ಟು, ಇವಾಗ ಯೋಚನೆ ಮಾಡು, ಅಂಥ ಕಾಣಿಕೆ ಕೊಟ್ಟು ಅವ್ರ ಪಾದಕ್ಕೆ ನಾನು ಒಂದೊಂದಿನ 2-3 ಸತಿ ಹೋಗಿ ಕೂತ್ಕೊಳ್ಬೇಕಾದ್ರೆ ಇನ್ನು ಎಷ್ಟು ನನ್ನ ಜೊತೆ ಅವರು ಪ್ಲೀಸ್ಡ್ ಆಗಿರ್ತಾರೆ, ಸಂತೋಷವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ಆಮೇನ್. ಹಾಂ, ಇವಾಗ ಓದಿ ಎಲ್ಲಿ ಬಿಟ್ವಿ, ಮಾಥ್ಯೂ 6ನೇ ಅಧ್ಯಾಯದಲ್ಲಿ ಬಿಟ್ಟಲ್ಲ. ಹಾಂ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ರೀತಿಯಲ್ಲಿ ಭೂಲೋಕದಲ್ಲೂ ನೆರವೇರಲಿ. ಅದಕ್ಕೇನು ಅರ್ಥ, ಪರಲೋಕದಲ್ಲಿ ನೆರವೇರುವುದು ನಮ್ಮ ಭೂಲೋಕದಲ್ಲೂ ನೆರವೇರಲಿ ಅಂದರೆ, ದೇವರ ರಾಜ್ಯದಲ್ಲಿ ಏನಾಗತ್ತೆ, ಅವರ ಚಿತ್ತ ನೆರವೇರತ್ತೆ. ಆಮೇನ್. ಇದೇ ಭೂಲೋಕದಲ್ಲಿ ದೇವರ ರಾಜ್ಯವು ನಮ್ಮ ಒಳಗಡೆ ಇದೆ, ನಾವು ದೇವರ ಆಲಯವಾಗಿದ್ದೀವಿ ಅಂದರೆ ದೇವರ ಚಿತ್ತ ನಮ್ಮ ಮೂಲಕ ನೆರವೇರತ್ತೆ. ಆಮೇನ್. ದೇವರ ಚಿತ್ತ ಯಾರ ಮೂಲಕ ಈ ಭೂಲೋಕದಲ್ಲಿ ನೆರವೇರಿಸ್ತಾ ಇದ್ದಾರೆ. ಆಮೇನ್. ಯಾವ ರೀತಿ ಇದೆ ಅಂದರೆ, ಪಿಶಾಚಿ ಭೂಲೋಕದ ಮೇಲೆ ಏನಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ. ಅಂಥ ಅಧಿಕಾರಿಯ ಕೆಳಗಡೆ ನಾವು ಇಲ್ಲ. ಆಮೇನ್. ಅಂಥ ಅಧಿಕಾರಿ ಕೆಳಗಡೆ ನಾವಿಲ್ಲ, ಆದರೆ ಅಂಥ ಅಧಿಕಾರಿಗಳ ಕೆಳಗಡೆ ಇರುವಂಥ ಜನರ ನಡುವೆ ನಾವಿದ್ದೀವಿ. ಅಂಥ ಜನರ ನಡುವೆ ನಾವು ದೇವರ ಆಲಯವಾಗಿರುವಾಗ ದೇವರ ಚಿತ್ತವನ್ನು ನಮ್ಮ ಮೂಲಕ ಏನು ಮಾಡ್ತಾ ಇದ್ದಾರೆ, ದೇವರು ನೆರವೇರಿಸ್ತಾರೆ. ಆಮೇನ್. ಅದಕ್ಕೇನೆ ಎಷ್ಟೋ ಜಾಗಗಳಲ್ಲಿ ತನ್ನನ್ನು ತಾನು ಹೋಗಿ ಏನು ಮಾಡ್ತಾರೆ, ಪ್ರಕಟಿಸಿ ನಾನೇ ದೇವರು ಅಂತ ತಿಳಿಸ್ಕೊಡ್ತಾರೆ. ಒಂದೊಂದು ಜಾಗದಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಎಷ್ಟೋ ಜಾಗಗಳಲ್ಲಿ ದೇವರು ಇವಾಗ ಏನು ಮಾಡ್ತಾರೆ, ನಮ್ಮ ಮೂಲಕ, ಜನರ ಮೂಲಕ ತನ್ನ ಚಿತ್ತವನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಪ್ರಾರ್ಥನೆ, ಪರಲೋಕದಲ್ಲಿ ನಿಮ್ಮ ಚಿತ್ತ ಯಾವ ರೀತಿ ನೆರವೇರುತ್ತೋ ನನ್ನ ಮೂಲಕ ಭೂಲೋಕದಲ್ಲಿ ನೆರವೇರಲಿ. ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇನ್. ಹಾಂ, ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಅಂದರೆ ಈ ಪ್ರಾರ್ಥನೆಯನ್ನು ಬೈಬಲು ಮತ್ತು ಪ್ರಾರ್ಥನೆ ಮಾಡೋದಕ್ಕೆ ಮೊದಲೇ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅವತ್ತು ನನಗೆ ಬೇಕಾಗಿರುವಂಥ ಜೀವ ಕೊಡುವಂಥ ರೊಟ್ಟಿ ಅಥವಾ ಜೀವ ಕೊಡುವಂಥ ಊಟ ಯಾವುದು, ದೇವರ ವಾಕ್ಯ. ಆಮೇನ್. ಆ
ಆ ವಾಕ್ಯವನ್ನು ಓದೋಕ್ಕೆ ಮೊದಲೇ ಈ ಪ್ರಾರ್ಥನೆಯನ್ನು ಮಾಡಿದ್ಮೇಲೆ ಏನು ಹೇಳಬೇಕು? ದೇವರೇ, ಇವತ್ತು ನನಗೆ ಬೇಕಾದ ಊಟ, ಇವತ್ತೇ ಬೇಕಾದ ವಾಕ್ಯವನ್ನು ನನಗೆ ಕೊಡಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಶೋಧನೆ ಒಳಗಡೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಎಷ್ಟೋ ಸತಿ ಹೇಳಿದ್ದೀವಿ, ಪಿಶಾಚಿಯ ಶೋಧನೆಯನ್ನು ದೇವರು ಅಲೌ ಮಾಡ್ತಾರೆ ನಮ್ಮ ಜೀವನದಲ್ಲಿ. ದೇವರಿಂದ ಶೋಧನೆ ಬರ್ತಾ ಇಲ್ಲ, ಪಿಶಾಚಿ ಕೊಡುವಂಥ ಶೋಧನೆಗಳು ದೇವರು ಅಲೌ ಮಾಡ್ತಾರೆ. ಏನಕ್ಕೋಸ್ಕರ ಬಿಡ್ತಾರೆ? ಪೇತ್ರನಿಗೂ ತನ್ನ ಶಿಷ್ಯರಿಗೆ ಏನು ಹೇಳ್ತಾರೆ? ಪಿಶಾಚಿ ನಿಮ್ಮನ್ನು ಶೋಧಿಸೋದಕ್ಕೆ ನಾನು ಏನು ಮಾಡಿದ್ದೀನಿ? ಅಲೌ ಮಾಡಿದ್ದೀನಿ, ಬೆಂಕಿಯಲ್ಲಿ ಇಟ್ಟು ಟೆಸ್ಟ್ ಮಾಡೋ ಥರ. ಆದರೆ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ, ಬಿದ್ದು ಹೋಗಬಾರ್ದು ಅಂತ. ಆಮೇನ್. ನಮಗೆ ಶೋಧನೆ ಬರುವಾಗ ಜೇಮ್ಸ್ 1ನೇ ಅಧ್ಯಾಯದ ಪ್ರಕಾರ ನಾವು ಸಂತೋಷ ಪಡುವುದು ಈ ಕಾರಣದಿಂದ. ಯಾಕೆ? ನಮ್ಮ ವಿಶ್ವಾಸ ಶೋಧಿಸಲ್ಪಡುವಾಗ ನನ್ನ ತಾಳ್ಮೆ, ಅಂದರೆ ನನ್ನ ಪೇಷನ್ಸ್, ನನ್ನ ತಾಳ್ಮೆ ಅಥವಾ ನಾನು ಅಂಥ ಪ್ರೆಷರ್ ಒಳಗಡೆ ನಾನು ನಿಂತ್ಕೊಂಡಿರೋದು ನನ್ನಲ್ಲಿ ಏನಾಗುತ್ತೆ? ಪಳಗ್ಬಿಡ್ತೀವಿ. ಸ್ವಲ್ಪ ಸ್ವಲ್ಪ ಏನಾಗುತ್ತೆ? ಎಂಡ್ಯೂರೆನ್ಸ್ ಅಂತಾರೆ. ಎಂಡ್ಯೂರೆನ್ಸ್ ನನಗೆ ಏನು ಹೇಳ್ತೀರಾ? ಪೇಷನ್ಸ್ಗೆ ಏನು ಹೇಳ್ತೀರಾ? ತಾಳ್ಮೆ. ಆ ತಾಳ್ಮೆ ನನ್ನಲ್ಲಿ ಹೆಚ್ಚಾಗುತ್ತಾ ಬರುತ್ತೆ. ಹಂಗಂದ್ರೆ ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನೇನು ಮಾಡ್ತೀರಿ? ತಾಳುವಂಥ ಶಕ್ತಿ ನನ್ನಲ್ಲಿ ವಿಶ್ವಾಸದ ಮೂಲಕ ಹೆಚ್ಚಾಗತ್ತೆ. ಆಮೇನ್. ದೇವರು ಎಷ್ಟೇ ಭಾರ ನಮ್ಮ ಮೇಲೆ ಬಿಟ್ಟರು, ನಮ್ಮ ಭಾರ ನಮ್ಮ ಮೇಲೆ ಬಿಡಲ್ಲ. ಹೇಳ್ತಾ ಇದ್ದೀನಿ, ಇಷ್ಟೇ ಕಷ್ಟ ಬಂದರೂ ನನ್ನ ಜೀವನದಲ್ಲಿ ನಿರಂತರವಾಗಿರುವಂಥ ಯೇಸುವಿನ ಮೇಲೆ ನನ್ನ ಜೀವ ಕಟ್ಟಿರುವ ಕಾರಣದಿಂದ ನಿರಂತರ ಇಲ್ಲದೆ ಇರುವಂಥ ಯಾವುದೇ ಕಷ್ಟ ನನಗೆ ದೊಡ್ಡ ವಿಷಯವಾಗಿ ಕಾಣಿಸಲ್ಲ. ಆಮೇನ್. ನಮ್ಮ ಜೀವನವನ್ನು ಯಾವುದರ ಮೇಲೆ ಕಟ್ಟಿದ್ದೀವಿ ಅನ್ನೋದು ಮುಖ್ಯ. ಇದಕ್ಕೆ ಮುಂಚೆ ವಾಕ್ಯದಲ್ಲಿ ಏನು ಹೇಳ್ತಾರೆ? ನಾನು ಬೇರೆಯವ್ರನ್ನ ಯಾವ ರೀತಿ ಶ್ರಮಿಸ್ತೀನೋ ಅದೇ ರೀತಿ ನನ್ನನ್ನು ಶ್ರಮಿಸಿ ದೇವ್ರೆ ಅಂತ. ದೇವ್ರ ಹತ್ರ ನಾವು ಎಷ್ಟು ಶ್ರಮೆ ಪಡ್ಕೊಳ್ತೀವಿ ಅನ್ನೋದು ಯಾವ ಮಾತಿನಲ್ಲಿದೆ? ನಾನು ಬೇರೆಯವ್ರನ್ನ ಎಷ್ಟು ಶ್ರಮಿಸ್ತೀನಿ ಅನ್ನೋದು. ದೇವ್ರು ನನ್ನನ್ನು ಶ್ರಮಿಸೋದು ಯಾವುದಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ? ನಾನು ಎಷ್ಟು ಶ್ರಮಿಸ್ತೀನೋ ಅಷ್ಟೇ ದೇವ್ರು ನನಗೆ ಶ್ರಮಿಸ್ತಾರೆ. ನಾನು ಸರಿಯಾಗಿ ಶ್ರಮಿಸದೆ ಹೋದರೆ ನನ್ನನ್ನು ಶ್ರಮಿಸಲ್ಲ. ದೇವರು ನನ್ನನ್ನು ಶ್ರಮಿಸದೆ ಹೋದರೆ ಏನಾಗತ್ತೆ? ನಿತ್ಯಕ್ಕೂ ನರಕದಲ್ಲಿ ನಾವು ಬಾಳ್ತಾ ಇರಬೇಕು. ನನ್ನ ಮೇಲೆ ಬರುವಂಥ ಪನಿಷ್ಮೆಂಟ್ಗೆ ನಾನೇ ಕಾರಣ. ಪಿಶಾಚಿ ಕಾರಣ ಅಲ್ಲ, ಲೋಕ ಕಾರಣ ಅಲ್ಲ, ನಾನು ಕಾರಣ. ಆಮೇನ್. ಇವತ್ತು ನಾನು ಹೇಳಬೇಕಾಗಿರುವಂಥ ಅಷ್ಟು ವಿಷಯಗಳನ್ನು ಹೇಳಿ ಮುಗಿಸ್ಬಿಟ್ಟೆ. ಆದರೆ ಒಂದೇ ಒಂದು ವಿಷಯ ನೀವೇನು ಮಾಡಿ ಅಂದರೆ 21 ರೆವಿಲೇಷನ್ ಪ್ರಕಟಣೆ 21ರಲ್ಲಿ 8ನೇ ವಾಕ್ಯದಿಂದ ಏನು ಮಾಡಿ ಅಂದರೆ ಓದೋದಕ್ಕೆ ಮೊದಲು ನನಗೇನಾಯಿತು ಅಂತ ಕೇಳಿಸ್ಕೊಳ್ಳಿ. ಲಾಸ್ಟ್ ಸಂಡೇ ನಿಮಗೆ ಪ್ರೀಚ್ ಎಲ್ಲ ಮಾಡಿದ ಮೇಲೆ ಈವ್ನಿಂಗ್ ಹೋಗಿ ದೇವರ ಪಾದದಲ್ಲಿ ಕೂತ್ಕೊಂಡೆ. ಸಾಯಂಕಾಲ ಹೋಗಿ ದೇವರ ಪಾದದಲ್ಲಿ ಕುಳಿತ್ಕೊಬೇಕಾದ್ರೆ, ದೇವರೇ ನಾನು ಏನಕ್ಕೋಸ್ಕರ ಓಡ್ತಾ ಇದ್ದೀನಿ ನನಗೆ ಗೊತ್ತಾಗಬೇಕು. ಸುಮ್ಮನೆ ನಾನೇನು ಎವ್ರಿ ವೀಕ್ ಏನು ಮಾಡ್ತಾ ಇದ್ದೀನಿ? ಓಡ್ತಾನೇ ಇದ್ದೀವಿ ದೇವರೇ, ಓಡ್ತಾ ಇದ್ದೀನಿ ಅಂತ. ಇದನ್ನೇ ಫಿಲಿಪಿಯನ್ಸ್ 3 ಮತ್ತು 4ರಲ್ಲಿ ಪೌಲು ಬರೀತಾರೆ. ಏನಂತ? ಏನಕ್ಕೋಸ್ಕರ ಯೇಸು ನನ್ನನ್ನು ಜಯಿಸಿಕೊಂಡ್ರೋ ಅದರ ಪ್ರಕಾರ ನಾನು ಅದನ್ನು ಜಯಿಸಬೇಕು ಅಂತ ಓಡ್ತಾ ಇದ್ದೀನಿ ಅಂತ. ಆಮೇನ್. ಇಂಥ ಓಡ್ತಾ ಇರೋದು ಏನಕ್ಕೋಸ್ಕರ ಓಡ್ತಾ ಇದ್ದೀನಿ ದೇವರೇ? ಇದನ್ನು ನನಗೆ ಹೇಳಿ, ದೇವರೇ ನಾನು ಏನಕ್ಕೋಸ್ಕರ ಅಷ್ಟು ಕಷ್ಟಪಡಬೇಕು, ಏನಕ್ಕೋಸ್ಕರ ನಿಂತ್ಕೊಬೇಕು ಅಂತ ಕೇಳಬೇಕಾದ್ರೆ ದೇವರು ನನಗೆ ತೋರಿಸಿದಂಥ ವಾಕ್ಯ ಪ್ರಕಟಣೆ 21ನೇ ಅಧ್ಯಾಯ 21 ಓದಿ ಮುಗಿಸಿದ ಮೇಲೆ ನನ್ನನ್ನು ಮೀರಿ ಏನು ಬರ್ತಾ ಇದೆ? ಸಂತೋಷ ಅಂದರೆ ಬರೀ ಸುಮ್ಮನೆ ಆದಂಥ ಸಂತೋಷ ಅಲ್ಲ. ಪ್ರಕಟಣೆ 21 8ನೇ ವಾಕ್ಯದಿಂದ ಏನೋ ಓದ್ತಾ ಇದ್ದೀನಿ. ಓದ್ತಾ ಓದಿ ಮುಗಿಸಿದ ಮೇಲೆ ನೈಟ್ ಮಲ್ಕೊಳ್ಳೋವರೆಗೂ ನನ್ನನ್ನು ಮೀರಿ ಬಂದಿದ್ದಂಥ ಸಂತೋಷ. ಇಂಥ ರಾಜ್ಯಕ್ಕೆ ನನ್ನನ್ನು ಸೇರಿಸ್ಕೊಂಡ್ರ ದೇವ್ರೆ? ಇಂಥ ರಾಜ್ಯಕ್ಕೆ ನಾನು ಪಾತ್ರನೇ ಅಲ್ಲ, ಆದರೆ ನನ್ನನ್ನು ಸೇರಿಸ್ಕೊಂಡಿದ್ದೀರಲ್ಲ. ಏನು ದುಃಖದಲ್ಲಿ ಮಾತಾಡ್ತಾ ಇಲ್ಲ, ಸಂತೋಷದಲ್ಲಿ ಏನು ಮಾಡ್ತಾ ಇದ್ದೀನಿ? ಲಿಟ್ರಲಿ ಐ ವಾಸ್ ಜಂಪಿಂಗ್ ವಿತ್ ಜಾಯ್ ಅಂತಾರಲ್ಲ, ಏನು ಮಾಡ್ತಾ ಇದ್ದಾರೆ? ಕುಣಿದಾಡೋದಲ್ಲ, ಜಂಪ್ ಮಾಡ್ದಾರಲ್ಲ, ಲಿಟ್ರಲಿ ಆ ರೀತಿ ಕುಣಿದಾಡ್ತಾ ಇದೆ. ಮೆಂಟಲ್ ಥರ ಯಾರು ಆಚೆ ನೋಡೋರಿಗೆ ಆ ರೀತಿನೇ ಕಾಣಿಸುತ್ತೆ. ಏನೋ ಹುಚ್ಚಿಡಿದೆ ಇವನಿಗೆ, ಒಬ್ಬನೇ ನಿಂತ್ಕೊಂಡು ಏನೋ ಆಡ್ತಾ ಇದ್ದಾನೆ ಅಂತ. ನನ್ನ ರೂಮಲ್ಲಿ ಡೋರ್ ಮುಚ್ಚಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ದೇವ್ರೆ ಇಂಥ ರಾಜ್ಯಕ್ಕೆ ನಾನು ಸೇರಿದವನ, ಇದನ್ನು ತಿಳ್ಕೊಂಡೆ ಏನಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ದೇವ್ರೆ? ಈ ರಾಜ್ಯದಲ್ಲಿ ಅಂದರೆ ಈ ಭೂಲೋಕದಲ್ಲಿ ಇದೆಲ್ಲ ಏನೋ ಒಂದು ವಿಷಯನೇ ಅಲ್ವಲ್ಲ. ಆ ರಾಜ್ಯಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಪರವಾಗಿಲ್ಲ ದೇವ್ರೆ ಅನ್ನುವಂಥ ಮೈಂಡ್ ಬರೋದಕ್ಕೆ ಪ್ರಕಟಣೆ 21 ಓದಿ. ನೀವೇನು ಮಾಡಿ ಅಂದರೆ, ಇವಾಗ ಎಲ್ಲರೂ ಆ ಪ್ರಕಟಣೆ 21ನೇ ಅಧ್ಯಾಯ ಓದಿ, 21ರಲ್ಲಿ 8ರಿಂದ ಕೊನೆಯವರೆಗೂ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಬರೀ ಓದಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಏನಿಲ್ಲ, ಓದಿ. ಪ್ರಕಟಣೆ 21 ವಚನ 8ರಿಂದ, ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು,
ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕಿರಿಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದರು. ಆಮೇಲೆ 9ನೇ ವಾಕ್ಯದಿಂದ ಕೊನೆಯವರೆಗೂ ಓದಿವೆ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾತದನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ನಮ್ಮನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಏಂಜಲ್ ನಮ್ಮ ಹತ್ರ ಬಂದು ಏನು ಹೇಳ್ತಾ ಇದ್ದಾರೆ, ನಾನು ನಿನಗೆ ತೋರಿಸ್ತೀನಿ ಅಂತ. ಯಾರಿಗೆ ಮೊದಲಿಂಗ ಆಗ್ತೀಯೋ ಅಂತ ಕಂಟಿನ್ಯೂ ಮಾಡಿ. ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸು ಉಳ್ಳದ್ದಾಗಿ ಪರಲೋಕದ ಒಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದರು. ನೋಡಿ, ಇನ್ನೊಂದ್ಸತಿ ಓದಿ ವಾಕ್ಯ. ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ, ಯೆರೂಸಲೇಮ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸು ಉಳ್ಳದ್ದಾಗಿ ಪರಲೋಕದ ಒಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದರು. ದೇವರ ರಾಜ್ಯ ಇಳಿದು ಬರುವುದನ್ನ ಯೋಹಾನ ನೋಡಿ ಬರೀತಾ ಇದ್ದಾರೆ. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿ ಇತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಇದನ್ನು ಓದ್ತಾ ಇರಬೇಕಾದ್ರೆ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ನೀವೇ ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಯೋಹಾನ ಅಂತ. ಇದನ್ನು ನಾನು ಓದಿ ನಾನು ಯೋಚನೆ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಅಮೂಲ್ಯವಾದಂಥ ಒಂದು ನಗರಕ್ಕೆ ನಾವು ಪಾತ್ರರಾಗಿದ್ದೀವಿ. ಆಮೇನ್. ಇನ್ನೊಂದ್ಸತಿ 11ರಿಂದ ಓದಿ. ದೇವರಾತ್ಮ ವಶವನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸು ಉಳ್ಳದ್ದಾಗಿ ಪರಲೋಕದ ಒಳಗೆಯಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದರು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿ ಇತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳು ಇದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರು ಇದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳು ಇದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದ 12 ಮಂದಿ ಅಪೊಸ್ತಲರ ಹೆಸರುಗಳೂ ಇದ್ದವು. ನನ್ನ ಸಂಗಡ ಮಾತನಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಾಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನು ಹಿಡಿದಿದ್ದನು. ಪಟ್ಟಣವು ಚಚ್ಚೌಕವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ. ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು. ಅಳತೆಯು 1200 ಮೈಲಿ ಆಯಿತು. ಅದರ ಉದ್ದವು ಅಗಲವು ಎತ್ತರವು ಸಮವಾಗಿ ಅದರ ಪ್ರಾಕಾರವನ್ನು ಅಳತೆ ಮಾಡಿದನು. ಅದು 144 ಮೊಳವಾಯಿತು. ಆ ಲೆಕ್ಕದಲ್ಲಿ ಮನುಷ್ಯನ ಮೊಳ, ಅಂದರೆ ದೇವದೂತನ ಮೊಳ. ಆ ಪ್ರಾಕಾರವು ಸೂರ್ಯಕಾಂತಶಿಲೆಯಿಂದ ಕಟ್ಟಿಸಲ್ಪಟ್ಟಿತ್ತು. ಪಟ್ಟಣವು ಶುದ್ಧ ಗಾಜಿನಂತೆ ಇರುವ ಸೋಸಿದ ಬಂಗಾರವೇ. ಪಟ್ಟಣದ ಪ್ರಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿ ಇದ್ದವು. ಮೊದಲನೆಯ ಅಸ್ತಿವಾರವು ವಜ್ರ, ಎರಡನೆಯದು ವೈಡೂರ್ಯ, ಮೂರನೆಯದು ಪಚ್ಚೆ, ನಾಲ್ಕನೆಯದು ಪದ್ಮರಾಗ, ಐದನೆಯದು ಗೋಮೋದಿಕ, ಆರನೆಯದು ಮಾಣಿಕ್ಯ, ಏಳನೆಯದು ಪಿತರತ್ನ, ಎಂಟನೆಯದು ಬೇರುಲ್ಲ, ಒಂಬತ್ತನೆಯದು ಪುಷ್ಪರಾಗ, ಹತ್ತನೆಯದು ಗರುಡು ಪಚ್ಚೆ, 11ನೆಯದು ಇಂದ್ರನೀಲ, 12ನೆಯದು ನೀಲಸ್ಫಟಿಕ. 12 ಬಾಗಿಲುಗಳು 12 ಮುತ್ತುಗಳು ಆಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿ ಇತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತರು, ಯಜ್ಞಕುರಿಯಾದಾತರು ಅದರ ದೇವಾಲಯವಾಗಿ ಇದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕು ಕೊಟ್ಟಿತ್ತು. ಯಜ್ಞಕುರಿಯಾದಾತನೇ ಅದರ ದೀಪವು. ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು. ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ. ಜನಾಂಗಗಳ ವೈಭವವು ಘನವು ಅಲ್ಲಿಗೆ ಬರುವು. ಅದರಲ್ಲಿ ಓಲೆಯಾದದ್ದು ಒಂದೂ ಸೇರುವುದಿಲ್ಲ,
ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದತರ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರು ಹೆಸರುಗಳು ಬರೆದವೋ ಅವರು ಮಾತ್ರ ಸೇರುವರು. ಆಮೇನ್. ಪ್ರಕಟಣೆ 22ನೇ ಅಧ್ಯಾಯ ವಚನ 5, 1-5. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯು ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ಥರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಅವರಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಅವರ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಅವರ ಹೆಸರಿರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತರೇ ಅವರಿಗೆ ಬೆಳಕನ್ನು ಕೊಡುವರು. ಅವರು ಯುಗ ಯುಗಾಂತರಗಳಲ್ಲಿ ಆಳುವರು. ಆಮೇನ್. ಆಮೇನ್. ಹಲೋ ಚೆಕ್. ಆಮೇನ್. ಕೂತ್ಕೊಳ್ಳಿ. ಇದನ್ನು ಓದ್ಬಿಟ್ಟು 1 hour ಸುಮ್ಮನೆ ಕೂತ್ಕೊಬೋದು ಯೋಚನೆ ಮಾಡಿಕೊಂಡು. ಇಂಥ ರಾಜ್ಯಕ್ಕೆ ನಾವು ಸೇರುವಂಥ ಜನರು. ಇದನ್ನು ಓದಿ 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 ಅರ್ಥ ಮಾಡಿಕೊಂಡು ನಾವು ಓಡ್ತಾ ಇರೋದು ಇದಕ್ಕೋಸ್ಕರ, ಬೇರೆ ಯಾವ ವಿಷಯಕ್ಕೋಸ್ಕರ ಅಲ್ಲ. ಈ ರಾಜ್ಯವನ್ನು ಹೋಗಿ ಸೇರಬೇಕು ಅಂತ ಓಡ್ತಾ ಇದ್ದೀವಿ. ಆಮೇಲೆ ಇಂಥ ರಾಜ್ಯದಲ್ಲೂ ಸಹ ದೇವ್ರು ಏನು ಮಾಡ್ತಾ ಇದ್ದಾರಂತೆ, ನಾವು ಓಟವನ್ನು ಮುಗಿಸುವಾಗ ನಮಗೆ ಕಿರೀಟವನ್ನು ಕೊಟ್ಟು ನಮ್ಮನ್ನು ಸನ್ಮಾನಿಸಿ, ನಮ್ಮ ಕೆಲಸ ಯಾವ ರೀತಿ ಇದೆಯೋ ಅವ್ರು ಕೊಟ್ಟಿರೋ ಕೆಲಸ ಸಂಪೂರ್ಣ ಮುಗಿಸಿದ್ರೆ ನಮಗೆ ಸಂಪೂರ್ಣವಾದ ಸನ್ಮಾನವನ್ನು ಕೊಡ್ತಾರೆ. ಆಮೇಲೆ ಇಂಥ ಸನ್ಮಾನವನ್ನು ಕೊಟ್ಟಿದ್ದಂಥ ದೇವರು ನಮ್ಮನ್ನು ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ಕುಳಿತುಕೊಂಡು ಈ ನಗರವನ್ನು ಆಳಿಸ್ತಾರಂತೆ. ಆಮೇಲೆ ಇಂಥ ನಗರವನ್ನು ಹೋಗಿ ಸೇರುವಂಥ ನಾವು ನಮ್ಮ ಜೀವನವನ್ನು ಆ ನಗರದಲ್ಲಿ ಇರುವಂಥ ಜನರ ರೀತಿಯಲ್ಲಿ ನಡೆಸ್ತಾ ಇದ್ದೀವ? ಪ್ರಶ್ನೆ. ಸಂಪೂರ್ಣವಾಗಿ ಆ ರೀತಿ ನಾವು ಮಾರ್ಪಡೋಕ್ಕೆ ಸಾಧ್ಯ ಇಲ್ಲ 1 ದಿವಸ 2 ದಿವಸದಲ್ಲಿ. ಆದರೆ ನಾವು ಜೀವನಮಾನ ಪೂರ್ತಿ ನಾವು ದೇವರನ್ನೇ ಸಮರ್ಪಿಸಿ ನಡೆಯುವಾಗ ಇಂಥ ಜನರಾಗಿ ಮಾರ್ಪಡ್ಬೋದು ತಾನೆ. ನಮ್ಮ ಶಕ್ತಿ ಅಲ್ಲ, ದೇವರ ಶಕ್ತಿಯಲ್ಲಿ ಈ ರೀತಿ ಮಾರ್ಪಡ್ಬೋದು ತಾನೆ. ದೇವರು ಅದನ್ನೇ ಹೇಳ್ತಾ ಇದ್ದಾರೆ. 27ನಲ್ಲೂ ಸಹ ಏನು ಹೇಳ್ತಾ ಇದ್ದಾರೆ ನೋಡಿ, ಸುಳ್ಳು ಹೇಳುವವರು, ಅಸಹ್ಯವಾದ ವಿಷಯ ಮಾಡುವವರು, ಇಂಥವರೆಲ್ಲ ದೇವರಾಜನ್ ಸೇರೋದಿಲ್ಲ ಅಂತ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಅದನ್ನ ಅಂದ್ಕೊಳ್ಳೋಣ. ಯಾಕೋಬನು ಬರೆದ ಸುವಾರ್ತೆಯಲ್ಲಿ, ಯಾಕೋಬರು ಬರೆದಂಥ 4ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ಓದಿ. ಯಾಕೆ ನೀವು ನೋಟಿಸ್ ಮಾಡಿದ್ರೆ ಗೊತ್ತಿಲ್ಲ, 3 ವಾರಗಳಿಂದ ಮುಗಿಸುವಾಗ ಯಾಕೋಬ 4ನೇ ಅಧ್ಯಾಯ ಓದಿಸ್ನೇ ಮುಗಿಸ್ತಾ ಇದ್ದೀನಿ. ಕಾರಣ ಇದೆ. 1-8 ಓದ್ಬಿಡಿ. ಯಾಕೋಬ 4ನೇ ಅಧ್ಯಾಯ ವಚನ 1-8. ಹಾಂ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಗೆಲ್ಲಿಂದ ಹುಟ್ಟುತ್ತವೆ. ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗ ಆಶೆಗಳಿಂದಲ್ಲವೇ? ನೀವು ಆಶಿಸದೆ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರು ಆಗುವಷ್ಟು ಹೊಟ್ಟೆ ಕಿಚ್ಚುಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಿಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ವ್ಯಭಿಚಾರಿಗಳು ನೀವು. ಇಹ ಲೋಕ ಸ್ನೇಹವು ದೈವ ವರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ಲೋಕಕ್ಕೆ, ಯಾಕೋಬ 4ರಲ್ಲಿ ಯಾವ್ದನೇ ವಾಕ್ಯ ಇದು? 4ನೇ ವಾಕ್ಯ. ಲೋಕಕ್ಕೆ ಸ್ನೇಹಿತರಾಗಿರುವವರು ದೇವರ ವಿರೋಧಿಗಳಾಗಿದ್ದೇವೆ. ದೇವರ ವಿರೋಧಿ ಆಗಿದ್ರೆ ಇಂಥ ರಾಜ್ಯವನ್ನು ಹೋಗಿ ಸೇರಕ್ಕೆ ಸಾಧ್ಯನಾ? ಕಂಟಿನ್ಯೂ ಮಾಡಿ. ಇಹ ಲೋಕವು ದೇವರ ವೈರವೆಂದು ನಿಮಗೆ ತಿಳಿಯದು. ವ್ಯಭಿಚಾರಿಗಳಂದ್ರೆ ವಿಶ್ವಾಸವನ್ನು ಅಸಹ್ಯವಾಗಿ ಯೋಚನೆ ಮಾಡುವಂಥವ್ರು. ವಿಶ್ವಾಸವನ್ನು ಕೇವಲ ಯಾವುದೋ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಬಿಟ್ಬಿಡೋದು. ಕಂಟಿನ್ಯೂ ಮಾಡಿ, ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ಬಿಡ್ತೀನಿ ಬೇಗ. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾರೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತಿರೋ. ಅವರು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾರೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ,
ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ದೀನರಿಗೆ ದೇವರು ತನ್ನ ಕೃಪೆ, ದೀನರಂದ್ರೆ ನನ್ನನ್ನು ನಾನು ತಗ್ಗಿಸಿಕೊಂಡು ಬರುವುದು. ಆಮೇನ್. ಹಾ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ. ದೇವರಿಗೆ ನಿಮ್ಮ ನೀವು ಸಮರ್ಪಿಸಿ ಸೈತಾನಿಗೆ ಎದುರು ನಿಲ್ಲಿ, ಅವನು ಓಡಿ ಹೋಗ್ತಾನೆ. ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಅವರು ನಿಮ್ಮ ಸಮೀಪಕ್ಕೆ ಬರುವರು. ದೇವರ ಸಮೀಪಕ್ಕೆ ನೀವು ಬನ್ನಿ, ಆವಾಗ ಅವ್ರು ನಿಮ್ಮ ಸಮೀಪಕ್ಕೆ ಬರು. ದೇವರು ಯಾವಾಗಲೂ ನಮ್ಮ ಹತ್ರ ಇದ್ದಾರೆ. ನಾವು ಒಂದು ಹೆಜ್ಜೆ ಇಟ್ಟಿದ್ರೆ ನಮಗೆ ಅವ್ರ ಅರ್ಥ ಆಗುತ್ತೆ. ಆಮೇಲೆ ಹತ್ರ ಇರೋದು ನಮಗೆ ಅರ್ಥ ಆಗತ್ತೆ. ನಾವೊಂದು ಹೆಜ್ಜೆ ಎತ್ತಿಡಬೇಕು. ದೇವ್ರ ಹತ್ರ ಬರೋಕ್ಕೆ ಯಾವಾಗಲೂ ಕಾದಿದ್ದಾರೆ. ನಾವು ಹೋಗಿ ಕಾದಿರಕ್ಕೆ ಸಾಧ್ಯವಾಗಿದೆಯಾ? ನಾವು ಕಾದಿದ್ದೇವಾ? ಕಂಟಿನ್ಯೂ ಮಾಡ್ಬಿಡಿ 8ವರೆಗೂ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ನಿಮ್ಮ ಕೈಗಳನ್ನು ಶುದ್ಧಿ, ಪ್ಯೂರಿಫೈ ಯುವರ್ ಹ್ಯಾಂಡ್ಸ್. ಕೈಗಳನ್ನು ಶುದ್ಧಿ ಮಾಡಿಕೊಳ್ಳಿ. ಎರಡು ಮನಸ್ಸುಳ್ಳವರೇ, ಎರಡು ಮನಸ್ಸು, ಲೋಕದಲ್ಲೂ ಇದಕ್ಕೂ ಒಂದು ಏನ್ ಹೇಳ್ತಾರೆ, ಎರಡಕ್ಕೂ ಕೈ ಕೆಳಗಡೆ ಇರುವಂತವ್ರೆ ಮನಸ್ಸನ್ನು, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಅವರು ನಿಮ್ಮನ್ನು ಮೇಲಕ್ಕೆ ಎತ್ತುವರು. ಆಮೆನ್. ನಾವು ಇಷ್ಟೆಲ್ಲವನ್ನು ಮಾಡೋದು ಏನಕ್ಕೋಸ್ಕರ? ಈ ದೇವರ ರಾಜ್ಯವನ್ನು ಸೇರಬೇಕು ಅಂತ. ಮನೇಲಿ ಹೋಗಿ ಫಿಲಿಪಿಯನ್ಸ್ 3ನೇ ಅಧ್ಯಾಯ ಒಂದ್ಸತಿ ಓದಿ ನೋಡಿ, ಇನ್ನೊಂದ್ಸತಿ ಓದಿ ನೋಡಿ. ವಾರ ನಾನು ರಿಪೀಟ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಕೊಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಬೇಕು. ಫಿಲಿಪಿಯನ್ಸ್ 3 ಯಾವಾಗಲೂ ರಿಪೀಟ್ ಮಾಡ್ತಾ ಇದ್ದೀನಿ, ಜೇಮ್ಸ್ 4 ರಿಪೀಟ್ ಮಾಡ್ತಾ ಇದ್ದೀನಿ. ಅಂದರೆ ನಾವೇನು ಓಡ್ತಾ ಇದ್ದೀವಿ ಅಂತ ತಿಳಿದುಕೊಂಡು ಓಡಬೇಕು, ಸುಮ್ಮನೆ ಓಡೋದಲ್ಲ. ಸುಮ್ಮನೆ ಓಡೋದಕ್ಕೆ ಮನುಷ್ಯರ ಬುದ್ಧಿ ಬೇಕಿಲ್ಲ. ಅನಿಮಲ್ಸ್, ಪ್ರಾಣಿಗಳನ್ನ ಬಿಟ್ಟರು ಅದು ಓಡುತ್ತೆ ರೇಸಲ್ಲಿ. ಅದಕ್ಕೆ ಅರ್ಥ ಆಗಲ್ಲ ರೇಸನ್ನು ಮುಗಿಸಿದ್ರೆ ಏನು ಫಲ ಸಿಗತ್ತೆ ಅಂತ. ಮನುಷ್ಯರಾದ ನಾವು ನಮ್ಮ ಪ್ರತಿಫಲವನ್ನು ತಿಳಿದುಕೊಬೇಕು. ದೇವರ ರಾಜ್ಯವನ್ನು ಸೇರುವುದು ನನ್ನ ಒಳ್ಳೆ ಕೆಲಸಗಳಿಂದ ಅಲ್ಲ, ಯೇಸು ಕ್ರಿಸ್ತುವಿನ ಒಳ್ಳೆ ಕೆಲಸಗಳಿಂದ. ಆಮೇನ್. ಆದರೆ ಆ ವಿಶ್ವಾಸವನ್ನು ನಾನು ಕ್ರಿಯೆಯಲ್ಲಿ ತೋರಿಸ್ಬೇಕು. ಕ್ರಿಯೆಯಲ್ಲಿ ತೋರಿಸೋದು ಯಾವ ರೀತಿ? ನನ್ನ ಕ್ರಿಯೆಗಳು ಮಾರ್ಪಡಬೇಕು. ಆಮೇನ್. ನನ್ನ ಮನಸ್ಸು ಮಾರ್ಪಡೋದಕ್ಕೋಸ್ಕರನೇ ಪವಿತ್ರ ಆತ್ಮರು ನನ್ನಲ್ಲಿ ಏನು ಮಾಡಿದ್ದಾರೆ? ದೇವರು ಕೊಟ್ಟಿದ್ದಾರೆ. ಆಮೇನ್. ಈ ಮನಸ್ಸು ಮಾರ್ಪಡುತ್ತಾ ದೇವರ ರಾಜ್ಯವನ್ನು ಸೇರುವುದಕ್ಕೆ ನಾವು ಶಕ್ತರಾಗಿರ್ತೀವಿ. ಆಮೇನ್. ಆದರೆ ಇವಾಗಲೂ ಹೇಳ್ತಾ ಇದ್ದೀನಿ, ಆ ದೇವರ ರಾಜ್ಯಕ್ಕೆ ಸೇರಿದ್ದು ನಮ್ಮ ಒಳ್ಳೆ ಕೆಲಸಗಳಿಂದ ಅಲ್ಲ, ಅವರ ಒಳ್ಳೆ ಕೆಲಸಗಳಿಂದ. ನಾವು ಎಷ್ಟೋ ಪಾಪದಲ್ಲಿರುವಾಗ ನಮ್ಮನ್ನು ಜೀವಂತವಾಗಿ ಎಬ್ಬಿಸಿದ್ರು. ಆಮೇನ್. ಎಬ್ಬಿಸಿದ್ದು ಯಾವ ಕಾರಣಕ್ಕೋಸ್ಕರ? ಅವರ ರಾಜ್ಯವನ್ನು ಸೇರಬೇಕು ಅಂತ. ಎಫೆಸಿಯನ್ಸ್ 2 ಪ್ರಕಾರ ಏನು ಹೇಳ್ತಾ ಇದ್ದಾರೆ? ಎಲ್ಲ ಮಾಡಿದ್ದು ತಲಾಂತರಕ್ಕೂ ತನ್ನ ಒಳ್ಳೆತನವನ್ನು ತೋರಿಸೋದಕ್ಕೆ. ಆಮೇನ್. ಅವರ ಒಳ್ಳೆತನವನ್ನು ತಲಾಂತರಕ್ಕೂ ಯಾರ ಮೂಲಕ ತೋರಿಸ್ತಾರಂತೆ? ಅಮ್ಮ ಮೂಲಕ. ವಿ ಆರ್ ಆಬ್ಜೆಕ್ಟ್ಸ್ ಆಫ್ ಹಿಸ್ ಅಫೆಕ್ಷನ್. ತನ್ನ ಪ್ರೀತಿಯ ವಸ್ತುಗಳು ನಾವಾಗಿದ್ದೀವಿ. ಆಮೇನ್. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇವತ್ತು ಒಂದು ಚಿಕ್ಕ ಮಗುವನ್ನ ಕರೆದು ಏನು ಮಾಡ್ಬೋದು ಅಂದರೆ, ನನ್ನ ಪ್ರೀತಿ ಎಲ್ಲ ಅದ್ರ ಮೇಲೆ ತೋರಿಸ್ಬೋದು. ಅದನ್ನ ಮಾಡೋ ಒಳ್ಳೆ ಕೆಲಸಗಳಿಂದ ಅಲ್ಲ, ಆ ಮಗು ಮೇಲಿರುವಂಥ ಪ್ರೀತಿಯಿಂದ ನಾನು ಏನು ಮಾಡ್ತೀನಿ? ನಾನು ಎಲ್ಲ ಏನೆಲ್ಲ ಇದೆಯೋ ಎಲ್ಲೋನು ಏನು ಮಾಡ್ತೀನಿ? ಮಗುಗೋಸ್ಕರ ಕೊಡ್ತೀನಿ. ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ? ಅದ್ಮೇಲಿರುವಂಥ ಪ್ರೀತಿಯಿಂದ. ದೇವರು ನಮ್ಮನ್ನು ಪುನರ್ಜೀವನ ಕೊಟ್ಟು ಮಾಡಿದೆಲ್ಲ ಅನ್ನೋಕ್ಕೋಸ್ಕರ ನಾವು ಹೋಗಿ ಆ ನಿತ್ಯ ಜೀವನ ಪಡೆದುಕೊಳ್ಬೇಕು ಅಂತ. ಅಂಥ ನಗರದಲ್ಲಿ ಅವರೊಬ್ಬರೇ ಬಾಳ್ಬೋದಲ್ಲ, ಏನಕ್ಕೋಸ್ಕರ? ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಆ ನಗರವನ್ನು ತಯಾರು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಆ ನಗರದಲ್ಲಿ ನಾವು ಒಂದು ಭಾಗಿಗಳಾಗಬೇಕು ಅಂತ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಆಮೇನ್. ನಗರ ಆಲ್ರೆಡಿ ರೆಡಿ ಆಗಿಬಿಡ್ತು, ನಾವು ರೆಡಿ ಆಗ್ತಾ ಇದ್ದೀವಿ. ನಮ್ಮನ್ನು ತಯಾರು ಮಾಡುವುದಕ್ಕೆ ನಾವು ಅವ್ರ ಜೊತೆ ಕೈ ಸೇರಿಸಿ ನಡೆಯುವಾಗ ಏನು ಮಾಡ್ಬೋದು? ಸುಲಭವಾಗಿ ತಯಾರಾಗ್ಬೋದು. ಆಮೇನ್. ನಮ್ಮ ಮನಸ್ಸನ್ನು ನಾವು ತಯಾರು ಮಾಡ್ಕೊಬೇಕು. ಆಮೇನ್. ನೆನ್ನೆ ಒಂದು ವಾಕ್ಯ ಕೇಳಿದೆ, ಇದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಅವ್ರೇನು ಹೇಳಿದ್ರಂದರೆ, ಎಷ್ಟೋ ಜನರು ಏನು ಹೇಳ್ತಾರೆ ಅಂದರೆ, ಈ ಪಾಪನ ಬಿಟ್ಟು ನಮ್ಗೆ ಬರೋಕ್ಕಾಗಲ್ಲ ಅಂತ ಹೇಳೋ ಎಷ್ಟೋ ಜನರು ಇದ್ದಾರೆ. ಅಥವಾ ದೇವರೇ ನಾನು ಎಲ್ಲ ಮಾಡ್ತೀನಿ, ಆದರೆ ಈ ಒಂದು ವಿಷಯವನ್ನು ನಾನು ಮಾಡೋಕ್ಕಾಗಲ್ಲ ಅಂತ. ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ರು, ಒಂದು ವೇಳೆ ಈ ಪಾಪ ನಿಮ್ಮ ಕಣ್ಮುಂದೆ ಇದೆ, ಇವಾಗ ಇನ್ನೇನು ಮಾಡಬೇಕು ಅಂತ ಇದ್ದೀರಾ, ಆದರೆ ಒಂದು ಟೆರರಿಸ್ಟೋ ಒಂದು ಕಿಡ್ನ್ಯಾಪ್ ಮಾಡುವಂಥವನೋ ಯಾರೋ ಬಂದು ಹಿಡ್ಕೊಂಡು ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಪ್ರೀತಿ ಮಾಡುವಂಥವ್ರನ್ನ ಏನು ಮಾಡ್ತಾ ಇದ್ದಾನೆ, ನೀನು ಆ ವಿಷಯ ಮಾಡಿದ್ರೆ ಇವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಆ ವಿಷಯವಾಗಿ ಮಾಡ್ತೀವ? ಇನ್ನೊಂದು ಕಡೆ ಇಟ್ಕೊಳ್ಳಿ, ನೀವೊಂದು ವೇಳೆ ಈ ವಿಷಯವನ್ನು ಮಾಡಿಲ್ಲ ಅಂದರೆ ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರು ಹೇಳ್ತಾರೆ, ಆ ವಿಷಯವನ್ನು ಮಾಡ್ತೀವ? ಮಾಡಲ್ವ? 1 ಕೋಟಿ ಅಲ್ಲ, 10 ಕೋಟಿ ಅಂತ ಇಟ್ಕೊಳ್ಳಿ. ಇಷ್ಟು ನಿಮಗೆ ಎಷ್ಟು ಕಾಸು ಬೇಕೋ ಅಷ್ಟು ಕಾಸು ಅಂತ ಇಟ್ಕೊಳ್ಳಿ. ಆ ಒಂದು ಪ್ರಾಮಿಸ್ ಅವ್ನು ಮಾಡಿ, ಏನಂತ, ಈ ವಿಷಯ ನೀನು ಮಾಡದೇ ಇದ್ದರೆ ನಾನು ಇದನ್ನು ಕೊಡ್ತೀನಿ ಅಂತ ಹೇಳಿದ್ರೆ
ನಾವು ಆ ವಿಷಯವನ್ನು ಮಾಡ್ತೀವ, ಮಾಡಲೇ ಇಲ್ವ? ಮಾಡಲ್ಲ. ಯಾಕೆ? ಅಷ್ಟು ಕಾಸು ಬರುತ್ತಲ್ಲ. ಈ ಕಾಸಿಗಿಂತಾನು ನಾವು ಪ್ರೀತಿ ಮಾಡೋರಿಗಿಂತಾನು ಹೆಚ್ಚಾಗಿ ಅಮೂಲ್ಯವಾದದ್ದು ಯಾವುದು? ದೇವರ ಪವಿತ್ರ ಆತ್ಮನು, ಅವರ ರಾಜ್ಯವು. ಆಮೇನ್. ನಾವು ಪಾಪ ಮಾಡುವಾಗ ಈ ರಾಜ್ಯಕ್ಕೆ ವಿರೋಧವಾಗಿಯೂ ದೇವರ ಆತ್ಮಕ್ಕೆ ವಿರೋಧವಾಗಿಯೂ ಪಾಪ ಮಾಡ್ತಾ ಇದ್ದೀವಿ. ಅಳಿದು ಹೋಗುವಂಥ ವಸ್ತುಗಳಿಗಾಗಿ ನಮ್ಮನ್ನು ನಾವು ದೂರ ಇಟ್ಕೊಳ್ಳುವಂಥ ಮನುಷ್ಯರು ಯಾಕೆ ದೇವರ ರಾಜ್ಯಕ್ಕೋಸ್ಕರ ನಮ್ಮನ್ನು ನಾವು ದೂರ ಇಟ್ಕೊಳ್ತಾ ಇಲ್ಲ ಪಾಪದಿಂದ? ಯೋಚನೆ ಮಾಡಿ ನೋಡಿ. ನೀನೇನು ಮಾಡು, ಲೋಕದಲ್ಲಿರುವಂಥ ಎಲ್ಲ ಸಂಪತ್ತು ನಿನಗೆ ಕೊಡ್ತೀನಿ, ಆದರೆ ಏನು ಮಾಡಬೇಡ, ಇವನ ಹತ್ರ ಮಾತ್ರ ಏನು ಮಾಡಬೇಡ, ಹೋಗಬೇಡ. ದೇವರಿಗೂ ಸಹ ಇದೇ ಕ್ವೆಶನ್ ಯಾರು ಕೇಳ್ತಾನೆ? ಪಿಶಾಚಿ ಕೇಳ್ತಾನೆ. ಎಲ್ಲ ವಿಷಯಗಳು ನಾನು ನಿನಗೆ ಕೊಡ್ತೀನಿ, ನನ್ನ ಕಾಲಲ್ಲಿ ಬಂದು ನನ್ನನ್ನು ವರ್ಷಿಪ್ ಮಾಡ್ತೆ, ಅಧಿಕಾರ ಮಾಡ್ತೆ ಅಂತ. ನಿಮಗೋಸ್ಕರ ಸಂಪೂರ್ಣ ಭೂಲೋಕವನ್ನು ಏನು ಮಾಡಿಬಿಟ್ರು? ಬಿಟ್ಕೊಟ್ಬಿಟ್ರು ದೇವರು. ಅವರಿಗೋಸ್ಕರ ಒಂದು ಚಿಕ್ಕ ವಿಷಯವನ್ನು ನಾವು ಬಿಟ್ಕೊಡೋಕ್ಕಾಗ್ತಾಯಿಲ್ಲ. ಅವರಿಗೋಸ್ಕರ ಒಂದು ಚಿಕ್ಕ ಫ್ರೆಂಡ್ಶಿಪ್ನ ನಾವು ಏನು ಮಾಡೋಕ್ಕೆ ಆಸೆ ಪಡಲ್ಲ, ಬಿಟ್ಕೊಡೋಕೆ ಆಸೆ ಪಡಲ್ಲ. ಸಂಪೂರ್ಣ ಭೂಲೋಕದಲ್ಲಿರುವಂಥ ಎಲ್ಲ ವಿಷಯಗಳು ಯೇಸು ಕ್ರಿಸ್ತುವಿನ ಕೈ ಕೆಳಗಡೆ ಯಾವಾಗ ಬರಬೇಕಾಗಿತ್ತು ಅವಾಗಲೇ ಬಂದ್ಬಿಡ್ಬೇಕಾಗಿತ್ತು. ಪಿಶಾಚ್ ಏನು ಹೇಳ್ದೆ? ನಾನೆಲ್ಲ ಬಿಟ್ಕೊಟ್ಬಿಡ್ತೀನಿ, ನನಗೆ ಒಂದೇ ಒಂದು ಸತಿ ಆರಾಧನೆ ಮಾಡು ಅಂತ. ಅದನ್ನು ದೇವರು ಈ ಎಲ್ಲ ನೋವನ್ನು ಏನಕ್ಕೋಸ್ಕರ ತಗೊಂಡ್ರಂತೆ? ಮುಂದೆ ಇರುವಂಥ ಒಳ್ಳೆಯ ವಿಷಯಕ್ಕೋಸ್ಕರ, ಅವ್ರ ಪ್ರತಿಫಲಕ್ಕೋಸ್ಕರ ಯೇಸು ಕ್ರಿಸ್ತು ಎಲ್ಲವನ್ನು ಬಿಟ್ಕೊಟ್ರು ಅಂತ ಹೀಬ್ರೂಸ್ 1ನೇ ಅಧ್ಯಾಯದಲ್ಲಿದೆ. ಹಿ ಸಾ ದ ಗ್ರೇಟ್ ಗಿಫ್ಟ್ ದಟ್ ಹಿ ವಿಲ್ ಗೆಟ್ ಆ್ಯಂಡ್ ಹಿ ಗೇವ್ ಅವೇ ಎವ್ರಿಥಿಂಗ್. ಅವ್ರಿಗೆ ಇರುವಂಥ ಎಲ್ಲ ವಿಷಯವನ್ನು ಏನಕ್ಕೋಸ್ಕರ ಬಿಟ್ಕೊಟ್ರು? ಮುಂದೆ ನನಗೆ ಒಂದು ಒಳ್ಳೆಯ ವಿಷಯ ಸಿಗತ್ತೆ ಅಂತ. ಎಷ್ಟು ಜನರು ನಾವು ಯೇಸು ಕ್ರಿಸ್ತುವಿನ ಥರ ಬರುವಂಥ ಒಂದು ಲೋಕಕ್ಕೋಸ್ಕರ ನಾನು ಇಲ್ಲಿರುವಂಥ ವಿಷಯಗಳನ್ನ ಬಿಟ್ಕೊಡ್ತಾ ಇದ್ದೀವಿ. ನಾನು ಇವತ್ತು ನಿಮ್ಮಲ್ಲಿ ಇರುವಂಥ ಪ್ರಶ್ನೆ ಏನಾಗಿರ್ಬೇಕಂದ್ರೆ, ಯಾವುದರ ಮೇಲೆ ನನ್ನ ವಿಶ್ವಾಸವನ್ನು ಕಟ್ಟಿದ್ದೀನಿ, ಅಸ್ಥಿವಾರವನ್ನು ಕಟ್ಟಿದ್ದೀನಿ? ಈ ಒಂದು ವಿಷಯ ಇವಾಗ ನೀವು ಯೋಚನೆ ಮಾಡಿ ನೋಡಿ. ಕಣ್ಗಳು ಮುಚ್ಕೊಂಡು ಯೋಚನೆ ಮಾಡಿ ನೋಡಿ. ಈ ಒಂದು ವಿಷಯ ನನ್ನ ಜೀವನದಿಂದ ದೇವ್ರು ತೆಗೆದುಬಿಟ್ರೆ ಅವ್ರನ್ನ ಬಿಟ್ಟು ನಾನು ದೂರ ಹೋಗ್ಬಿಡ್ತೀನಿ ಅನ್ನುವಂಥ ಒಂದು ವಿಷಯ. ಈ ಒಂದು ಮನುಷ್ಯನ, ಈ ಒಂದು ವಸ್ತು ನನ್ನ ಜೀವನ ಬಿಟ್ಟು ದೇವರು ತೆಗೆದು ಬಿಟ್ರೆ ಅವರು ದೇವರೇ ಅಲ್ಲ ಅಂತ ಹೇಳುವಂಥ ಆ ವಿಷಯವನ್ನು ದೇವರ ಹತ್ರ ಸಮರ್ಪಿಸಿ. ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಗಂಡನಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಬೆಳ್ಳಿ ಬಂಗಾರ ಹಣ ವಸ್ತು ಏನೇ ಆಗಿರ್ಬೋದು, ಇವತ್ತು ದೇವರು ಅದನ್ನು ನನ್ನ ಬಳಿಯಿಂದ ತಗೊಂಡ್ರೆ ನಾನು ದೇವರನ್ನು ಬಿಟ್ಟು ದೂರ ಹೋಗ್ತೀನಿ ಅನ್ನುವಂಥ ಆ ವಸ್ತು, ಇವತ್ತು ಆ ವಸ್ತುವನ್ನು, ಆ ಮನುಷ್ಯರನ್ನು, ಅಂಥ ಜೀವನವನ್ನು ಬಿಟ್ಕೊಡಿ ದೇವರಿಗೋಸ್ಕರ. ನಿಮಗೋಸ್ಕರ ದೇವರು ಇಂಟೈರ್ ಪ್ರಪಂಚವನ್ನೇ ಬಿಟ್ಬಿಟ್ರು. ಅವರಿಗೋಸ್ಕರ ನೀವು ಒಂದು ವಿಷಯವನ್ನು ಬಿಟ್ಕೊಡ್ಬೇಕು ಇವತ್ತು. ಯಾಕಂದರೆ ನಾವೆಲ್ಲರ ಕಣ್ಗಳಲ್ಲೂ ಯಾವುದಾದ್ರೊಂದು ವಿಗ್ರಹ ಕಾಣಿಸ್ಕೊಳ್ಳುತ್ತೆ. ಪವಿತ್ರಾತ್ಮ ನಿಮಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಮಕ್ಕಳು, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಜನರಿರ್ಬೋದು, ಯಾವುದೋ ಒಂದು ವಿಷಯ ಇರ್ಬೋದು, ಇವತ್ತು ದೇವರು ಅದನ್ನು ತೊಗೊಂಡ್ರೆ ದೇವರೇ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಆ ವಿಷಯವನ್ನು ದೇವರ ಬಳಿಯಲ್ಲಿ ಸಮರ್ಪಿಸಿ. ಮನೆಗೆ ಹೋಗಿ ನೀವು ಪ್ರಕಟಣೆ 20:21 ಓದಬೇಕಾದ್ರೆ ಅಲ್ಲಿ ನೋಡಿ ಎಂಥ ಒಂದು ಮನೆ ನಮಗೋಸ್ಕರ ಕಟ್ತಾ ಇದ್ದಾರೆ. ಆಮೇನ್. ಅಂಥ ಮನೇನ ಹೋಗಿ ಸೇರುವುದಕ್ಕೆ ನಾವು ಇಲ್ಲಿರುವಂಥ ವಿಷಯಗಳನ್ನ ಬಿಟ್ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಯೇಸುವೇ, ನಮಗೆ ಸ್ತೋತ್ರ 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 ಅಪ್ಪ. ನೀವು ಒಳ್ಳೆಯವ್ರು, ನಿಮ್ಮ ಕೃಪೆ ಸದಾ ಕಾಲವಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನೀವಪ್ಪ ಸ್ತೋತ್ರ, ಮುಂದೆ ಬರುವಂಥ ಒಳ್ಳೆ ವಿಷಯಗಳಿಗೋಸ್ಕರ ಅಪ್ಪ ನಿಮ್ಮನ್ನು ನೀವು ಆ ಕಷ್ಟದ ಒಂದು ಶಿಲುಬೆಯನ್ನು ಹೋಗಿ ಸೇರಿದ್ರಿ ಅಪ್ಪ. ನಮ್ಮನ್ನು ಅಪ್ಪ ಜಯಿಸೋದಕ್ಕೋಸ್ಕರ ನೀವೆಲ್ಲವನ್ನು ಅಪ್ಪ ನಮಗೋಸ್ಕರ ಬಿಟ್ಕೊಟ್ರಿ. ನಿಮ್ಮ ರಾಜ್ಯವನ್ನು, ನಿಮ್ಮ ಥ್ರೋನನ್ನು, ನಿಮ್ಮ ಸ್ವಲ್ಪ ಮಹಿಮೆಯನ್ನು ಎಲ್ಲವನ್ನು ಬಿಟ್ಟು ನಮಗೋಸ್ಕರ ಇಳಿದು ಬಂದ್ರಿ. ಎಲ್ಲವೂ ಪಿಶಾಚ ಮೇಲೆ ಜಯ ಎತ್ತಿ ನಾವು ಆ ರಾಜ್ಯವನ್ನು ಸೇರಬೇಕನ್ನುವಂಥ ಒಂದು ಕಾರಣದಿಂದ ಯೇಸು ಕ್ರಿಸ್ತು ಎಲ್ಲ ವಿಷಯಗಳು ಮಾಡಿದ್ದು ಒಂದೇ ಕಾರಣ, ನಾವು ಆ ರಾಜ್ಯವನ್ನು ಸೇರಬೇಕು, ಅವರ ಕೈ ಕೆಳಗಡೆ ರಾಜ್ಯವಾಗಿರಬೇಕು ಅಂತ. ನಿಮ್ಮ ಮದಲಿಂಗನು ನಿಮಗೋಸ್ಕರ ಪಿಶಾಚ ಜೊತೆ ಜಗಳ ಆಡಿ ನಿಮಗೋಸ್ಕರ ಸೆತ್ತು ಶಿಲುಬೆಯ ಮೇಲೆ ಜೀವಂತವಾಗಿ ಎದ್ದು ಬಂದರು. ಅಂಥ ಮದಲಿಂಗನನ್ನು ಇಟ್ಟುಕೊಂಡು ಇವತ್ತು ನಾನು ಅಂಥ ಮದಲಿಂಗನು ಪವಿತ್ರಾತ್ಮರಾಗಿ ನನ್ನಲ್ಲಿ ಇರಬೇಕಾದ್ರೆ ಚಿಕ್ಕ ವಿಷಯವನ್ನು ಬಿಟ್ಟು ಬರೋಕ್ಕೆ ನಮ್ಮಲ್ಲಿ ಆಗ್ತಾಯಿಲ್ಲ. ಚಿಕ್ಕ ಚಿಕ್ಕ ಭೂಲೋಕದ ಆಸೆಗಳನ್ನು ಬಿಟ್ಟು ನಮ್ಮಿಂದ ಬರೋಕ್ಕಾಗ್ತಾ ಇಲ್ಲ. ದೇವರೇ, ಇವತ್ತು ಆ ವಿಷಯ ನಿಮ್ಮ ಜಾಗದಲ್ಲಿ ಸಮರ್ಪಿಸ್ತಾ ಇದೆಯಪ್ಪ. ನನ್ನ ಹತ್ರ ಇರುವಂಥ ಎಲ್ಲವನ್ನೂ ಬಿಟ್ಟು ಕೊಟ್ಟರು ನಿಮ್ಮನ್ನು ಬಿಟ್ಟು ಕೊಡೋದಂಥ ಮನುಷ್ಯರಾಗಿ ಮಾರ್ಪಡಿಸಿಯಪ್ಪ. ನಾನು ತಿರುಗಿ ಭಿಕ್ಷೆ ಎತ್ತಕ್ಕೆ ಹೋದ್ರೂ ಪರವಾಗಿಲ್ಲ, ಆದರೆ ನಿಮ್ಮನ್ನು ಬಿಟ್ಟು ಹೋಗದೇ ಇರುವಂಥ ಮನುಷ್ಯರಾಗಿ ಮಾರ್ಪಡಿಸಿಯಪ್ಪ. ನೀವು ನನಗೆ ಕೊಟ್ಟಿರುವಂಥ ಆಶೀರ್ವಾದ ದೊಡ್ಡದಲ್ಲಪ್ಪ, ನನ್ನ ಮಹಾ ಆಶೀರ್ವಾದವು ನೀವಾಗಿರಬೇಕು ದೇವರೇ. ಅಂಥ ಪ್ರಾರ್ಥನೆಗಳನ್ನು ಪ್ರಾರ್ಥನೆ ಮಾಡೋಕ್ಕೆ ಸಹಾಯ ಮಾಡಿ ದೇವರೇ.
ಇವರು ಪ್ರಾರ್ಥನೆ ಮಾಡುವಾಗ ಭೂಲೋಕದ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡೋದು ಬಿಟ್ಟು ಪವಿತ್ರಾತ್ಮರ ಸಹಾಯದಿಂದ ಪರಲೋಕದ ವಿಷಯಗಳಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಹಾಯ ಮಾಡಿ. ಆಶೀರ್ವಾದಗಳನ್ನಪ್ಪ ಎಷ್ಟೋ ಆಶೀರ್ವಾದ ಕೊಟ್ಟಿದ್ದೀರಾ ದೇವರ, ಆಶೀರ್ವಾದ ಇಟ್ಕೊಂಡು ಏನು ಮಾಡೋಕ್ಕಾಗತ್ತಪ್ಪ? ಅದೆಲ್ಲ ನಿರಂತರವಾಗಿರುವಂಥ ವಿಷಯಗಳೇ ಅಲ್ಲಪ್ಪ. ಇವತ್ತು ಸತ್ತೋದ್ರೆ ಯಾರೋ ತೊಗೊಂಡು ಹೋಗುವಂಥ ವಿಷಯಗಳು. ಆದ್ರೆಪ್ಪ ನಿರಂತರವು ನಮಗೋಸ್ಕರ ಸ್ತೋತ್ರ. ನೀವು ಹೇಳ್ತೀರಲ್ಲ, ಅದೇ ಮತ್ತೆ ಯಾರಲ್ಲಿ ಹೇಳ್ತೀರಾ ನೀವು, ಪರಲೋಕದಲ್ಲಿ ನಿಮ್ಮ ಯಾರೆಲ್ಲ ವಸ್ತುಗಳನ್ನು ಸೇರಿಸ್ತಾರೋ, ಯಾರೆಲ್ಲ ಐಶ್ವರ್ಯವನ್ನು ಸೇರಿಸ್ತಾರೋ ಅವರ ಮನಸ್ಸು ಪರಲೋಕದ ವಿಷಯಗಳಾಗಿರುತ್ತೆ ಅಂತ. ನಾವು ಪರಲೋಕದಲ್ಲಿ ನಮ್ಮ ಆಸ್ತಿಯನ್ನು ಐಶ್ವರ್ಯವನ್ನು ಸೇರ್ಸಕ್ಕೆ ಸಹಾಯ ಮಾಡಿ ಸ್ತೋತ್ರ. ಮತ್ತೆಯೂ 7ನೇ ಅಧ್ಯಾಯದ ಪ್ರಕಾರ ಸ್ತೋತ್ರ, ನಾವೇನೇನೋ ಒಳ್ಳೆ ಕಾರ್ಯಗಳು ಮಾಡ್ಬೋದು, ಏನೇನೋ ಮಾಡ್ಬೋದು, ಸುವಿಶೇಷ ಹೇಳ್ಬೋದು, ಏನೇನೋ ಮಾಡ್ಬೋದು. ನಮ್ಮ ಮೂಲಕ 10,000 20,000 ಜನ ದೇವ್ರ ಹತ್ರ ಬಂದಿರ್ಬೋದು. ಆದರೆ ನೀವು ನನ್ನನ್ನು ನೋಡಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಾನು ಪರಲೋಕಕ್ಕೆ ಹೋಗೋಕ್ಕಾಗಲ್ಲಪ್ಪ. ನೀವು ನನ್ನನ್ನು ನೋಡಿ ನೀವು ಯಾರು ನನಗೆ ಗೊತ್ತಿಲ್ಲ, ಅಸಹ್ಯವಾದ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡುವವರೇ, ಅಸಹ್ಯವಾದ ವಿಷಯಗಳಲ್ಲಿ ಭಾಗಗೊಳ್ಳುವರೆ, ನೀವು ಯಾರು ನನಗೆ ಗೊತ್ತಿಲ್ಲ, ನನ್ನ ಬಿಟ್ಟು ದೂರ ಹೋಗಿ ಅಂತ ಹೇಳ್ತೀರಲ್ಲ, ಅಂಥ ಮಾತು ನಾವು ಕೇಳಿಸ್ಕೊಳ್ಳೋದಂತೆ ಸ್ತೋತ್ರ. ನಮ್ಮನ್ನು ನೋಡಿ ಸ್ತೋತ್ರ, ನೀವು ನಮ್ಮನ್ನು ನೋಡುವಾಗ ನಿಮ್ಮ ಪರಲೋಕದ ರಾಜ್ಯದಲ್ಲಿ ಸೇರಿಸ್ಕೊಳ್ಳುವಾಗ ಬಾ ಮಗಳೇ, ಬಾ ಮಗನೇ ಅಂತ ಮಾತ್ರ ಹೇಳ್ಬೇಕು. ಯಾರು ಗೊತ್ತಿಲ್ಲ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಜೀವನ ಮಾರ್ಪಡಬಾರ್ದಪ್ಪ. ಸಹಾಯ ಮಾಡಿ ದೇವರೇ. ಕೊನೆಯದಲ್ಲಿ ಎಲ್ಲವನ್ನೂ ನಾವು ಸಂಪಾದನೆ ಮಾಡಿಕೊಂಡು ರಾಜ್ಯವನ್ನು ನಷ್ಟ ಮಾಡಿಕೊಳ್ಳದೇ ಇರುವಂತೆ ಸಹಾಯ ಮಾಡಿ. ನಮ್ಮ ಊಟವನ್ನು ಸರಿಯಾಗಿ ಮುಗಿಸೋಕ್ಕೆ ಸಹಾಯ ಮಾಡಿ. ಹಿಂದೆಂದು ಮಾಡಿದಿರೋ ಆಶಿಸಿ ನಮ್ಮ ಪ್ರಾರ್ಥನೆಗಳು ಬದಲಾವಣೆಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.